ಪ್ರಿಯಾ ಇಡೀ ರಾತ್ರಿ ಯಶ್ನ ಉತ್ಸಾಹವನ್ನು ಸಹಿಸಿಕೊಂಡು ಸುಸ್ತಾಗಿದ್ದಳು. ಮೊದಲ ರಾತ್ರಿಯ ಹಿಂಜರಿಕೆ ಮತ್ತು ನಾಚಿಕೆಯಿಂದಾಗಿ ಅವಳು ಅವನನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಆದರೆ ಯಶ್ನ ಉತ್ಸಾಹ ಕಡಿಮೆಯಾಗುತ್ತಿರಲಿಲ್ಲ. ಚಳಿಗಾಲದ ರಾತ್ರಿಯ ನಂತರ ಬೆಳಗಿನ ಬೆಳಕಿನ ಕಿರಣಗಳು ಕೋಣೆಯಲ್ಲಿ ಹರಡಲು ಪ್ರಾರಂಭಿಸಿದವು. ಆದರೆ ಪ್ರಿಯಾಳ ಆಯಾಸವು ಈಗ ಉತ್ತುಂಗದಲ್ಲಿತ್ತು. ಅವಳು ಯಶ್ಗೆ, ಈಗ ನಿಲ್ಲಿಸು, ಸೂರ್ಯ ಉದಯಿಸಿದ್ದಾನೆ ನೋಡಿ ಎಂದು ಮೃದುವಾಗಿ ಬೇಡಿಕೊಂಡಳು. ಯಶ್ ತುಂಬ ಕಷ್ಟಪಟ್ಟು ತನ್ನನ್ನು ನಿಯಂತ್ರಿಸಿ ಅವಳನ್ನು ತನ್ನಿಂದ ಬೇರ್ಪಡಿಸಿದನು. ಅವನು ನಿದ್ರಿಸುತ್ತಿದ್ದನು. ಆದರೆ ಪ್ರಿಯಾಳ ಮೃದುತ್ವ ಮತ್ತು ಮುಗ್ಧತೆ ಅವನನ್ನು ಅಸಹಾಯಕನನ್ನಾಗಿ ಮಾಡಿತ್ತು. ಸರಿ, ಈಗ ಅವನು ನಿದ್ರೆಗೆ ಜಾರಿದ ಮತ್ತು ಪ್ರಿಯಾಳ ಕಣ್ಣುಗಳೂ ಸಹ ಭಾರವಾದವು. ಬಾಗಿಲು ತಟ್ಟಿದಾಗ ಸ್ವಲ್ಪ ಸಮಯವಾಗಿತ್ತು. ಯಶ್ ಗಾಢ ನಿದ್ರೆಯಲ್ಲಿದ್ದನು. ಆದ್ದರಿಂದ ಪ್ರಿಯಾ ಎದ್ದೇಳಬೇಕಾಯಿತು. ಅವಳು ಎಡವಿ ಬೀಳುತ್ತಾ ಬಾಗಿಲಿಗೆ ಹೋಗಿ ಮೃದುವಾದ ಧ್ವನಿಯಲ್ಲಿ ಹೇಳಿದಳು, ಯಾರು? ಮಗಳೇ, ಹೊರಗಿನಿಂದ ಒಂದು ಧ್ವನಿ ಬಂದಿತು. ಈಗ 9 ಗಂಟೆ, ಬೇಗ ಸಿದ್ಧಳಾಗು, ನಿನ್ನ ಹೆತ್ತವರು ಬರಲಿದ್ದಾರೆ. ಉಸಿರಾಟದ ಶಬ್ದ ಕೇಳಿದಾಗ ಪ್ರಿಯಾಳ ಹೃದಯದಲ್ಲಿ ವಿಚಿತ್ರವಾದ ದುಃಖ ಅನುಭವಿಸಿತು. ಅವಳು ಗಡಿಯಾರವನ್ನು ನೋಡಿದಳು. ಬೆಳಗ್ಗೆ 7:30 ಹೊತ್ತಿಗೆ ಯಶ್ ಅವಳನ್ನು ಎಚ್ಚರವಾಗಿರಲು ಹೇಳಿದ್ದನು. ಅವಳು ಎಚ್ಚರವಾಗಿರಲಿಲ್ಲ. ಅವಳು 1-2 ಗಂಟೆಗಳಿಂದ ನಿದ್ದೆ ಮಾಡಿರಲಿಲ್ಲ ಮತ್ತು ಈಗ ಅವಳು ಮತ್ತೆ ಎದ್ದೇಳಬೇಕಾಯಿತು. ಅವಳ ಕಣ್ಣುಗಳು ಹಾಸಿಗೆ ಮೇಲೆ ಮಲಗಿದ್ದ ಯಶ್ ಮೇಲೆ ಬಿದ್ದವು. ಅವನು ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದವನಂತೆ ಸಂಪೂರ್ಣವಾಗಿ ನಿರಾಳವಾಗಿದ್ದನು. ಪ್ರಿಯಾ ಭಾರವಾದ ಹೃದಯದಿಂದ ಕಪಾಟನ್ನು ತೆರೆದು ತನ್ನ ಬಟ್ಟೆಗಳನ್ನು ತೆಗೆದು ಸ್ನಾನ ಮಾಡಲು ಹೋದಳು. ಅವಳು ಬೇಗನೆ ಸಿದ್ಧವಾಗಿ ಹೊರಬಂದ ತಕ್ಷಣ ತನ್ನ ಹೆತ್ತವರು ಸಹ ಬಂದಿರುವುದನ್ನು ಅವಳು ನೋಡಿದಳು. ಅವಳ ಅತ್ತೆ ನಗುತ್ತಾ ಹೇಳಿದರು, ಮಗಳೇ, ಹೋಗಿ ಯಶನ್ನು ಎಬ್ಬಿಸು. ಅಳಿಯ ಮಲಗೆ ಅತಿಥಿಗಳು ಕಾಯುತ್ತಿರುವುದು ಸರಿಯಲ್ಲ. ಇದನ್ನು ಕೇಳಿದ ಪ್ರಿಯಾಗೆ ವಿಚಿತ್ರವಾದ ಆತಂಕ ಉಂಟಾಯಿತು. ನಿನ್ನೆ ರಾತ್ರಿಯ ನಂತರ ಯಶ್ನನ್ನು ಎದುರಿಸಲು ಅವಳು ಹೆದರುತ್ತಿದ್ದಳು. ಮತ್ತೆ ಇದೇ ರೀತಿ ಏನಾದರೂ ಸಂಭವಿಸಿದರೆ ಏನು ಮಾಡುವುದು? ಯಶ್ ರಾತ್ರಿ ಇಡೀ ಅದೇ ಮಾತನ್ನು ಹೇಳುತ್ತಲೇ ಇದ್ದನು. ಪ್ರಿಯಾ, ನನ್ನ ಸಾಂತ್ವನ ನಿನ್ನ ಪರಿಮಳದಲ್ಲಿದೆ. ಈ ರಾತ್ರಿ ಎಂದಿಗೂ ಮುಗಿಯದಿರಲಿ ಎಂದು ನಾನು ಬಯಸುತ್ತೇನೆ. ಯಶ್ನ ಮಾತುಗಳು ಅವಳನ್ನು ಚಂಚಲಗೊಳಿಸಿದವು. ಆದರೆ ಅವಳ ಅತ್ತೆ ಮತ್ತೆ ಸೂಚನೆ ನೀಡಿದಾಗ ಅವಳು ಅಸಹಾಯಕಳಾಗಿ ಕೋಣೆಗೆ ಹೋದಳು. ಬೆಳಗ್ಗೆ 11 ಗಂಟೆಯಾಗಿತ್ತು. ಆದರೆ ಯಶ್ ಇನ್ನೂ ನಿದ್ದೆಯಲ್ಲಿದ್ದ. ಪ್ರಿಯಾ ಅವನ ಕೈಯನ್ನು ನಿಧಾನವಾಗಿ ಹಿಡಿದು ಎಬ್ಬಿಸಲು ಪ್ರಯತ್ನಿಸಿದಳು. ಯಶ್, ಎದ್ದೇಳಿ, ಎಲ್ಲರೂ ಕಾಯ್ತಿದ್ದಾರೆ. ಯಶ್ ನಿದ್ದೆಯ ಕಣ್ಣುಗಳಿಂದ ಪ್ರಿಯಾಳನ್ನು ನೋಡಿದ. ಆದರೆ ಅವಳ ಮುಖವನ್ನು ನೋಡಿದ ತಕ್ಷಣ ಅವನ ಕಿಡಿಗೇಡಿತನ ಎಚ್ಚರವಾಯಿತು. ಅವನು ಇದ್ದಕ್ಕಿದ್ದಂತೆ ಪ್ರಿಯಾಳ ಕೈಯನ್ನು ಎಳೆದನು. ಅದರಿಂದ ಅವಳು ನೇರವಾಗಿ ಅವನ ಮೇಲೆ ಬಿದ್ದಳು. ಪ್ರಿಯಾ, ನನಗೆ ನಿನ್ನಿಂದ ದೂರ ಹೋಗಲು ಮನಸ್ಸಾಗ್ತಿಲ್ಲ ಎಂದು ಯಶ್ ನಗುತ್ತಾ ಹೇಳಿದ. ಈ ಸಂಬಂಧಿಕರು ನಮಗೆ ಸಮಯ ಕೊಡೋದಿಲ್ಲ. ಪ್ರಿಯಾ ಭಯಗೊಂಡಳು. ಯಶ್, ಬಿಡಿ, ಎಲ್ಲರೂ ಕಾಯ್ತಿದ್ದಾರೆ. ಯಶ್ ಅವಳ ಮಾತನ್ನು ಕೇಳಲಿಲ್ಲ ಮತ್ತು ಬಲವಂತವಾಗಿ ಅವಳನ್ನು ತಡೆದನು. ಅವನು ಬಯಸಿದ ಕೆಲಸವನ್ನು ಮಾಡಿದ ನಂತರ ಅವಳನ್ನು ಬಿಟ್ಟು ನಂತರ ತಾನೇ ಸ್ನಾನ ಮಾಡಲು ಹೋದನು. ಅವನು ಹೊರಗೆ ಬಂದಾಗ ಅವನು ತನ್ನ ಒದ್ದೆಯಾದ ಟವೆಲನ್ನು ಪ್ರಿಯಾ ಕಡೆಗೆ ಎಸೆದು, ನಾನು ಉಪಹಾರಕ್ಕೆ ಹೋಗುತ್ತಿದ್ದೇನೆ, ನೀನು ಹೋಗಿ ಮತ್ತೆ ಸಿದ್ಧಳಾಗು. ತಡವಾದರೆ ಯಾವುದಾದ್ರೂ ನೆಪ ಹೇಳಿದ್ರಾಯ್ತು ಅಂತ ಹೇಳಿದ. ಪ್ರಿಯಾಳಿಗೆ ಅಳುವಂತೆ ಭಾಸವಾಯಿತು. ಆದರೆ ಹೊರಗಿನ ಎಲ್ಲರ ಮುಂದೆ ಅವಳು ಬಯಸಿದ್ರೂ ಸಹ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಯಶ್ ಕೋಣೆಯಿಂದ ಹೊರಗೆ ಹೋದ ಮತ್ತು ಅವಳು ಸದ್ದಿಲ್ಲದೆ ಮತ್ತೆ ಸ್ನಾನ ಮಾಡಿ ಯಾರಿಗೂ ಅನುಮಾನ ಬರದಂತೆ ಅದೇ ಬಟ್ಟೆಗಳನ್ನು ಧರಿಸಿ ಸಿದ್ಧಳಾದಳು. ಬೆಳಗಿನ ಉಪಹಾರದ ಸಮಯದಲ್ಲಿ ಯಶ್ ಅವಳನ್ನು ಪದೇ ಪದೇ ಸನ್ನೆಗಳೊಂದಿಗೆ ಕೋಣೆಗೆ ಕರೆಯಲು ಪ್ರಾರಂಭಿಸಿದ. ಆದರೆ ಈಗ ಅವಳಿಗೆ ಬೇಸರವಾಗಿತ್ತು. ಅದಕ್ಕಾಗಿ ಅವಳು ಯಶ್ನ ತಾಯಿಯ ಬಳಿ ಕುಳಿತು ಸಂಭಾಷಣೆಯಲ್ಲಿ ನಿರತಳಾಗಿದ್ದಳು. ಪ್ರಿಯಾ ತನ್ನನ್ನು ನಿರ್ಲಕ್ಷಿಸುತ್ತಿರುವುದನ್ನು ಯಶ್ ನೋಡಿದಾಗ ಅವನು ಕೋಪದಿಂದ ಎದ್ದು ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿದನು. ಅವನು ಬಲವಂತವಾಗಿ ಬಾಗಿಲು ಮುಚ್ಚಿದ್ದ. ಅವಳು ಇಲ್ಲಿ ಎಲ್ಲರೊಂದಿಗೆ ಕುಳಿತು ಉಪಹಾರ ಸೇವಿಸುತ್ತಿದ್ದಳು. ಪ್ರಿಯಾ ತನ್ನ ತಾಯಿಗೆ ತಲೆ ಅಲ್ಲಾಡಿಸುತ್ತಾ ಸುಳ್ಳು ಹೇಳಿದಳು. ನನಗೆ ಗೊತ್ತಿಲ್ಲ ಅಮ್ಮ, ಅವರಿಗೆ ಇದ್ದಕ್ಕಿದ್ದಂತೆ ಏನಾಯಿತು ಅಂತ ನನಗೂ ತಿಳಿದಿಲ್ಲ. ಆದರೆ ಯಶ್ ಕೋಪಕ್ಕೆ ಕಾರಣವೇನೆಂದು ಪ್ರಿಯಾಗೆ ಚೆನ್ನಾಗಿ ತಿಳಿದಿತ್ತು. ಆದರೆ ಈ ಸಮಯದಲ್ಲಿ ಪ್ರಿಯಾ ಯಶ್ನ ಕೋಪವನ್ನು ಸಹಿಸಿಕೊಳ್ಳಬಲ್ಲಳು. ಆದರೆ ಅವನ ಉತ್ಸಾಹವನ್ನು ಸಹಿಸಲಿಲ್ಲ. ಪ್ರಿಯಾ ಇಂದು ಇಡೀ ದಿನ ತನ್ನ ಕೋಣೆಗೆ ಹೋಗಲಿಲ್ಲ ಮತ್ತು ಸಂಜೆ ಕಾರ್ಯಕ್ರಮವಿತ್ತು. ಆದ್ದರಿಂದ ಅವಳ ಅತ್ತೆಯವಳನ್ನು ಸಿದ್ಧವಾಗಲು ಪಾರ್ಲರ್ಗೆ ಕಳುಹಿಸಿದ್ರು ಮತ್ತು ಸ್ವತಃ ಸಮಾರಂಭದ ಸಿದ್ಧತೆಗಳಲ್ಲಿ ನಿರತರಾದರು. ಪ್ರಿಯಾ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದಳು. ಯಶ್ ಅವಳನ್ನು ನೋಡಿ ಕಣ್ಣು ಮಿಟುಕಿಸಲು ಮರೆತನು. ಕೆಂಪು ಮತ್ತು ಹಸಿರು ಸಂಯೋಜನೆಯಲ್ಲಿ ಸುಂದರವಾದ ಉಡುಗೆಯೊಂದಿಗೆ ಮೆಹಂದಿಯಿಂದ ಅಲಂಕರಿಸಲ್ಪಟ್ಟ ಕೈಗಳಲ್ಲಿ ಕೆಂಪು ಮತ್ತು ಹಸಿರು ಬಳೆಗಳು,
ಅದೇ ರೀತಿ ಮೆಹಂದಿಯಲ್ಲಿ ಅಲಂಕರಿಸಲ್ಪಟ್ಟ ಪಾದಗಳಲ್ಲಿ ಚಿನ್ನದ ಕಾಲ್ಗೆಜ್ಜೆ, ತಲೆಯ ಮೇಲೆ ನಾಥದ ಚಿನ್ನದ ಚುನಾರಿ. ಇದರಿಂದ ಪ್ರಿಯಾಳ ಸುಂದರ ಮುಖ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಕಾರ್ಯಕ್ರಮಕ್ಕಾಗಿ ಪ್ರಿಯಾಳನ್ನು ಯಶ್ ಪಕ್ಕದಲ್ಲಿ ಕೂರಿಸಿದಾಗ ಯಶ್ ಪ್ರಿಯಾಳ ಕೈಯನ್ನು ಬಿಗಿಯಾಗಿ ಹಿಡಿದು ಅವಳ ಕಿವಿಯ ಹತ್ತಿರ ಬಂದು, ಪ್ರಿಯಾ, ಇಂದು ನೀನು ಯಾವುದೇ ಸಂದರ್ಭದಲ್ಲೂ ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಹೇಳಿದ. ಇದನ್ನು ಕೇಳಿದ ಪ್ರಿಯಾಳ ತಲೆ ತಿರುಗಲು ಪ್ರಾರಂಭಿಸಿತು ಮತ್ತು ಅವಳ ಹಣೆಯ ಮೇಲೆ ಬೆವರಿನ ಹನಿಗಳು ಸ್ಪಷ್ಟವಾಗಿ ಗೋಚರಿಸಿದವು. ಈ ರಾತ್ರಿ ಯಶ್ ನನ್ನನ್ನು ಮಲಗಲು ಬಿಡುವ ಸಾಧ್ಯತೆ ಕಡಿಮೆ. ನಂತರ ಪ್ರಿಯಾ ತನ್ನ ಕೋಣೆಗೆ ಹೇಗೆ ಹೋಗಲಿ ಎಂಬ ಭಯದಿಂದ ದಿನವಿಡೀ ಉಸಿರುಗಟ್ಟಿ ಕುಳಿತಿದ್ದಳು. ಅದರ ಮೇಲೆ ಕಾರ್ಯಕ್ರಮ ಮುಗಿದ ತಕ್ಷಣ ಪ್ರಿಯಾಳ ಕುಟುಂಬ ಅವಳನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಲು ಬಂದಿದ್ದರು. ಪ್ರಿಯಾಳ ಕುಟುಂಬದ ಸಂಪ್ರದಾಯದ ಪ್ರಕಾರ ಮಗಳ ಪೋಷಕರು ಮದುವೆಯ ಮರುದಿನ ಬೆಳಗ್ಗೆ ಆಚರಣೆಗಾಗಿ ತಮ್ಮ ಮಗಳನ್ನು ತಮ್ಮ ಮನೆಗೆ ಕರೆತರುತ್ತಾರೆ ಮತ್ತು ಅದಕ್ಕಾಗಿಯೇ ಪ್ರಿಯಾಳ ಪೋಷಕರು ಸಹ ಬೆಳಗ್ಗೆ ಪ್ರಿಯಾಳನ್ನು ಕರೆದುಕೊಂಡು ಹೋಗಲು ಬಂದಿದ್ದರು. ಆದರೆ ಪ್ರಿಯಾಳ ಅತ್ತೆ ಸಂಜೆ ಸಮಾರಂಭವನ್ನು ಇಡಲಾಗಿದೆ ಎಂದು ಹೇಳಿದಾಗ ಅವರು ಪ್ರಿಯಾಳನ್ನು ಕರೆದುಕೊಂಡು ಹೋಗದೆ ಅಲ್ಲೇ ನಿಂತರು. ಪ್ರಿಯಾಳ ಅತ್ತೆ ಅವರನ್ನು ತಡೆದಿದ್ದರು. ಈ ರೀತಿ ಮಗಳನ್ನು ನೀವು ಮನೆಗೆ ಈಗ ಕರೆದುಕೊಂಡು ಹೋಗುವುದು ಸರಿಯಲ್ಲ. ನೀವು ಸಮಾರಂಭದವರೆಗೆ ಕಾಯಿರಿ. ಸಮಾರಂಭ ಮುಗಿದ ತಕ್ಷಣ ಪ್ರಿಯಾಳನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ಆದರೆ ಈಗ ಪ್ರಿಯಾಳಿಗೆ ತುಂಬ ನಿದ್ರೆ ಬರ್ತಿತ್ತು. ಇಂದು ರಾತ್ರಿ ಯಶ್ ಜೊತೆ ಎಚ್ಚರವಾಗಿದ್ದು ಅವನ ಆಸೆಗಳನ್ನು ಪೂರೈಸಲು ಅವಳಿಗೆ ಧೈರ್ಯವಿರಲಿಲ್ಲ. ಕಾರ್ಯಕ್ರಮ ಮುಗಿದ ತಕ್ಷಣ ಪ್ರಿಯಾಳ ಪೋಷಕರು ಪ್ರಿಯಾಳನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಲು ಅನುಮತಿ ಕೇಳಿದರು ಮತ್ತು ಮರುದಿನ ನೀವು ಪ್ರಿಯಾಳನ್ನು ಮತ್ತೆ ಕರೆದುಕೊಂಡು ಬರಬಹುದು ಅಂತ ಹೇಳಿದರು. ಯಶ್ ಅವರ ತಾಯಿ ಸರಿ ಅಂತ ಒಪ್ಪಿದ್ದರು. ಅವರು ಹಾಗೆ ಹೇಳಿದ ತಕ್ಷಣ ಪ್ರಿಯಾಳ ಅತ್ತೆ ಪ್ರಿಯಾಳ ಹಣೆಗೆ ಮುತ್ತಿಟ್ಟರು ಮತ್ತು ಮನೆಯಲ್ಲಿ ಯಾರಿಗೂ ಇದಕ್ಕೆ ಯಾವುದೇ ಆಕ್ಷೇಪಣೆ ಇರಲಿಲ್ಲ. ಆದರೆ ಪ್ರಿಯಾ ಹೊರಟು ಹೋಗುವ ಬಗ್ಗೆ ಕೇಳಿದ ಯಶ್ ಆಘಾತಕ್ಕೊಳಗಾದ. ಯಶ್ ತಕ್ಷಣ, ಹೋ ಇಲ್ಲ, ಮದುವೆಯಾದ 2ನೇ ದಿನಕ್ಕೆ ಹುಡುಗಿಯ ಪೋಷಕರು ಅವಳನ್ನು ತಮ್ಮೊಂದಿಗೆ ಕರೆದೊಯ್ಯುವ ಯಾವುದೇ ಪದ್ಧತಿ ನಮ್ಮಲ್ಲಿಲ್ಲ. ಆಗ ಯಶ್ನ ತಾಯಿ ಯಶ್ನ ಭುಜವನ್ನು ಲಘುವಾಗಿ ಹೊಡೆದು, ಯಶ್ ಮಗನೇ, ನಾವು ಹಿರಿಯರೊಂದಿಗೆ ಹೀಗೆ ತಮಾಷೆ ಮಾಡೋದು ಮತ್ತು ನಾವು ಹಿರಿಯರಿಗೆ ಹೀಗೆ ಉತ್ತರಿಸೋದು ಸರಿಯಲ್ಲ ಅಂತ ಹೇಳಿದರು. ಯಶ್ನ ಮಾತು ಕೇಳಿ ತಪ್ಪು ಭಾವಿಸಬೇಡಿ ಅಂತ ಅವರು ಪ್ರಿಯಾಳ ತಂದೆಗೆ ಹೇಳಿದರು. ಈ ದಿನಗಳಲ್ಲಿ ಮಕ್ಕಳು ನಾಚಿಕೆ ಪಡೋದಿಲ್ಲ. ಅವರು ಏನು ಬೇಕಾದರೂ ಹೇಳ್ತಾರೆ. ಆದರೆ ನೀವು ಪ್ರಿಯಾಳನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗ್ಬೋದು. ಪ್ರಿಯಾ ಕೂಡ ತನ್ನ ಹೆತ್ತವರೊಂದಿಗೆ ಅವಳ ಮನೆಗೆ ಹೋಗಿ ಸ್ವಲ್ಪ ನಿದ್ರೆ ಮಾಡಬೇಕೆಂದು ಬಯಸಿದ್ದಳು. ಯಾಕಂದರೆ ಅವಳ ತಲೆಯು ನೋವಿನಿಂದ ಸಿಡಿಯುತ್ತಿತ್ತು. ಪ್ರಿಯಾ ತಲೆ ಎತ್ತಿ ಯಶ್ ಕಡೆಗೆ ನೋಡಿದಳು ಮತ್ತು ತಕ್ಷಣ ತನ್ನ ದೃಷ್ಟಿಯನ್ನು ಅವನಿಂದ ತೆಗೆದು ಹಾಕಿದಳು. ಯಾಕಂದರೆ ಯಶ್ ಪ್ರಿಯಾಳನ್ನು ನೋಡುತ್ತಿದ್ದ ರೀತಿ ಅವನು ತನ್ನ ಕಣ್ಣಿನ ಸನ್ನೆಗಳಿಂದ, ಪ್ರಿಯಾ, ನೀನು ನಿನ್ನ ಹೆತ್ತವರೊಂದಿಗೆ ನಿನ್ನ ತಾಯಿಯ ಮನೆಗೆ ಹೋಗಲು ಬಯಸೋದಿಲ್ಲ ಎಂದು ನಿರಾಕರಿಸಬೇಕು ಅಂತ ಹೇಳಲು ಪ್ರಯತ್ನಿಸುತ್ತಿದ್ದಂತೆ ಇತ್ತು. ಆದರೆ ಅದರ ನಂತರ ಪ್ರಿಯಾ ಯಶ್ ಕಡೆಗೆ ನೋಡದೆ ಸದ್ದಿಲ್ಲದೆ ತನ್ನ ಹೆತ್ತವರೊಂದಿಗೆ ತನ್ನ ತಾಯಿಯ ಮನೆಗೆ ಬಂದಳು. ಪ್ರಿಯಾ ತನ್ನ ತಾಯಿಯ ಮನೆಗೆ ಬಂದು ಬಟ್ಟೆ ಬದಲಾಯಿಸಿಕೊಂಡು ಹಾಸಿಗೆಯ ಮೇಲೆ ಮಲಗಿದ ತಕ್ಷಣ ಯಶ್ ಕರೆ ಮಾಡಲು ಪ್ರಾರಂಭಿಸಿದ. ಪ್ರಿಯಾ ಫೋನ್ ಎತ್ತಿಕೊಂಡು ಅವಳ ಕಿವಿಗೆ ಹಾಕಿದಳು. ನಂತರ ಯಶ್, ಪ್ರಿಯಾ, ಇದು ನಿನ್ನ ಕುಟುಂಬದ ಯಾವ ರೀತಿಯ ಸಂಪ್ರದಾಯ? ಇದನ್ನೆಲ್ಲ ಈಗ ಯಾರು ಮಾಡ್ತಾರೆ ಎಂದು ಹೇಳಲು ಪ್ರಾರಂಭಿಸಿದ. ನಂತರ ಪ್ರಿಯಾ ಹೇಳಿದಳು, ಆದರೆ ಯಶ್, ಇದು ಒಂದು ಆಚರಣೆ ಮತ್ತು ಮದುವೆಯ ನಂತರ ಪ್ರತಿಯೊಬ್ಬ ಪೋಷಕರು ಇದನ್ನು ಮಾಡ್ತಾರೆ. ಆಗ ಯಶ್ ಹೇಳಿದ, ಆಚರಣೆ ಮಾಡಬೇಕು, ಆದರೆ ಈ ನರಕದ ಆಚರಣೆ ಆಗಬಾರ್ದು. ನಾನೀಗಲೇ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದೇನೆ ಮತ್ತು ನೀನು ಕೂಡ ನನ್ನೊಂದಿಗೆ ಸದ್ದಿಲ್ಲದೆ ಮನೆಗೆ ಹಿಂತಿರುಗಬೇಕು. ಯಶ್ ತುಂಬ ಕೋಪಗೊಂಡಿದ್ದ. ಅವನು ಪ್ರಿಯಾಗೆ ತುಂಬ ಕಠಿಣ ಪದಗಳಲ್ಲಿ ಹೇಳಿದ್ದ. ಆಗ ಪ್ರಿಯಾ, ಯಶ್, ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಾನು ನನ್ನ ಹೆತ್ತವರಿಗೆ ಏನು ನೆಪ ಹೇಳಿ ಎಂದಳು. ಯಶ್, ನೋಡು ಪ್ರಿಯಾ, ನನಗೆ ಅದೆಲ್ಲ ತಿಳಿದಿಲ್ಲ. ನೀನು ಯಾವುದೇ ನೆಪ ಹೇಳ್ಬೋದು, ಆದರೆ ನೀನೀಗಲೇ ನನ್ನೊಂದಿಗೆ ಮನೆಗೆ ಹಿಂತಿರುಗಬೇಕು ಅಷ್ಟೇ. ಸರಿ, ನೀನಿನ್ನೂ ನಿನ್ನ ಬಟ್ಟೆ ಬದಲಾಯಿಸಿದ್ಯಾ? ಆಗ ಪ್ರಿಯಾ, ಹೌದು ಯಶ್, ನಾನು ನನ್ನ ಬಟ್ಟೆ ಬದಲಾಯಿಸಿದ್ದೇನೆ. ಈಗ ನಾನು ಮಲಗಲು ಹೊರಟಿದ್ದೇನೆ. ಆಗ ಯಶ್ ಪ್ರಿಯಾಳಿಗೆ, ಒಂದು ಕೆಲಸ ಮಾಡು, ನೀನು ಕಾರ್ಯಕ್ರಮಕ್ಕೆ ಸಿದ್ಧಳಾಗು ಎಂದು ಐಡಿಯಾ ಕೊಟ್ಟ. ಆಗ ಪ್ರಿಯಾ, ಆದರೆ ಯಶ್, ಪ್ರಿಯಾ ಇನ್ನೂ ತನ್ನ ಮಾತುಗಳನ್ನು ಮುಗಿಸಿರಲಿಲ್ಲ. ಆಗ ಯಶ್ ಪ್ರಿಯಾಳನ್ನು ಮಧ್ಯದಲ್ಲಿ ನಿಲ್ಲಿಸಿ, ನೋಡು ಪ್ರಿಯಾ, ನನಗೇನೂ ಗೊತ್ತಿಲ್ಲ. ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರ್ತಿದ್ದೇನೆ ಮತ್ತು ನೀನು ಕಾರ್ಯಕ್ರಮಕ್ಕೆ ಸಿದ್ಧಳಾದಂತಿರಲು ಬಯಸುತ್ತೇನೆ ಎಂದನು. ನಾನು ನಿನ್ನ ಎಲ್ಲ ಆಭರಣಗಳನ್ನು ನನ್ನ ಕೈಯಿಂದಲೇ ತೆಗೆಯುತ್ತೇನೆ ಮತ್ತು ಮದುವೆಯ ಮೊದಲ ರಾತ್ರಿ ನೀನು ಅದನ್ನು ತೆಗೆದಂತೆ ನಿನ್ನ ಪ್ರತಿಯೊಂದು ವಸ್ತುವನ್ನು ನಾನೇ ತೆಗೆಯಲು ಬಯಸುತ್ತೇನೆ. ನನ್ನನ್ನು ಕೇಳದೆ ನೀನು ನಿನ್ನ ಮೇಕಪ್ಪನ್ನು ಹೇಗೆ ತೆಗೆದೆ? ನನ್ನ ಹಕ್ಕನ್ನು ನನ್ನಿಂದ ಕಸಿದುಕೊಳ್ಳಲು ನೀನ್ಯಾರು? ನೋಡು ಪ್ರಿಯಾ, ಈಗ ನೀನು ನನ್ನ ಹೆಂಡತಿ ಮತ್ತೀಗ ನೀನು ನನ್ನನ್ನು ಕೇಳದೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ.
ಯಶ್ ಬಾಯಿಂದ ಅಂತಹ ಮಾತುಗಳನ್ನು ಕೇಳಿದಾಗ ಪ್ರಿಯಾಳ ಉಸಿರು ಅವಳ ಎದೆಯಲ್ಲಿ ಸಿಲುಕಿಕೊಂಡಿತು. ಯಾಕಂದರೆ ಆ ಸಮಯದಲ್ಲಿ ಯಶ್ ಪ್ರಿಯಾಳ ಮುಂದೆ ಇರಲಿಲ್ಲ. ಆದರೆ ಅವನ ಕಠಿಣ ಮಾತುಗಳು ಕೋಪದ ಆಳವನ್ನು ತಿಳಿಸುವಂತಿತ್ತು. ಆಗ ಪ್ರಿಯಾ, ಯಶ್, ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಈಗ ನಾನು ನಿಮ್ಮೊಂದಿಗೆ ಬರಲು ಸಾಧ್ಯ ಇಲ್ಲ. ನಾನು ನನ್ನ ಮನೆಯವರಿಗೆ ಏನು ಹೇಳಿ, ಮತ್ತು ನಾನು ಇದ್ದಕ್ಕಿದ್ದಂತೆ ನಿಮ್ಮೊಂದಿಗೆ ಈ ರೀತಿ ತೆರಳುವ ಬಗ್ಗೆ ಮಾತನಾಡಿದರೆ ನನ್ನ ಮನೆಯವರು ಅಸಮಾಧಾನಗೊಳ್ಬೋದು ಎಂದು ಹೇಳಿದಳು. ಆಗ ಯಶ್, ನೋಡು ಪ್ರಿಯಾ, ನಿನ್ನ ಮನೆಯಲ್ಲಿ ಯಾರು ಅಸಮಾಧಾನಗೊಳ್ಳುತ್ತಾರೆ ಮತ್ತು ಯಾರು ಕೆಟ್ಟದಾಗಿ ಭಾವಿಸುತ್ತಾರೆ ಎಂಬುದು ನನಗೆ ಮುಖ್ಯ ಅಲ್ಲ. ನೀನು ನನ್ನ ಹೆಂಡತಿ. ರಾತ್ರಿ ನನ್ನ ಕೋಣೆಯಲ್ಲಿ ನೀನಿರಬೇಕು ಮತ್ತು ನಾನು ಪ್ರತಿ ರಾತ್ರಿ ನನ್ನ ಹಾಸಿಗೆಯ ಮೇಲೆ ನಿನ್ನನ್ನು ನೋಡಲು ಮತ್ತು ನಿನ್ನನ್ನು ಅನುಭವಿಸಲು ಬಯಸ್ತೇನೆ. ನೋಡು ಪ್ರಿಯಾ, ಈಗ ನಿನಗೆ ಕೇವಲ 15 ನಿಮಿಷಗಳಿವೆ ಮತ್ತು 15 ನಿಮಿಷಗಳಲ್ಲಿ ನೀನು ಕಾರ್ಯಕ್ರಮಕ್ಕೆ ಸಿದ್ಧವಾದಂತೆಯೇ ಸಿದ್ಧಳಾಗು. ಅದೇ ಕೆಂಪು ಮತ್ತು ಹಸಿರು ಬಣ್ಣದ ಉಡುಗೆ ಮತ್ತು ಅದರೊಂದಿಗೆ ಬಹಳಷ್ಟು ಆಭರಣಗಳು. ಇವತ್ತು ರಾತ್ರಿ ನಾನು ನನ್ನ ಕೈಯಿಂದಲೇ ಒಂದೊಂದಾಗಿ ತೆಗೆದುಹಾಕುತ್ತೇನೆ ಪ್ರಿಯಾ ಎಂದನು ಯಶ್. ನಿನ್ನ ಜೊತೆ ಬರಲು ಏನಾದರೂ ನೆಪ ಹೇಳುತ್ತೇನೆ, ಆದರೆ ನಾನು ಮತ್ತೆ ಹೀಗೆ ಡ್ರೆಸ್ ಮಾಡಿಕೊಂಡ್ರೆ ಎಲ್ರಿಗೂ ಏನು ಹೇಳಲಿ ಅಂದಳು. ಆಗ ಯಶ್, ನೋಡು ಪ್ರಿಯಾ, ಆ ಸಮಯದಲ್ಲಿ ನೀನು ನಿನ್ನ ತಾಯಿ ಜೊತೆ ಹೋಗಲು ನಿರಾಕರಿಸುವಂತೆ ನಾನು ಸೂಚಿಸ್ತಿದ್ದೆ. ಆದರೆ ನೀನು ನನ್ನನ್ನು ನೋಡಿಯೂ ನೋಡದಂತೆ ಮಾಡಿದೆ. ಅಂದರೆ ನೀನು ಇಲ್ಲಿಂದ ಹೋಗದೇ ಇರ್ತಿದ್ರೆ ಇದ್ಯಾವುದೂ ಆಗ್ತಿರ್ಲಿಲ್ಲ. ಆದರೆ ಈಗ ನೀನು ತಪ್ಪು ಮಾಡಿದಾಗ ಅದರ ಭಾರವನ್ನು ನೀನೇ ಹೊರಬೇಕಾಗುತ್ತದೆ. ಪ್ರಿಯಾ ಯಶ್ಗೆ ಅರ್ಥ ಮಾಡಿಕೊಡಲು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಪ್ರಯತ್ನಿಸಿದಳು. ಪ್ರಿಯಾ ಯಶ್ ಮಾತು ಮುಗಿಸಿದ ತಕ್ಷಣ ಫೋನ್ ಆಫ್ ಮಾಡಿದಳು. ಆದರೆ ಪ್ರಿಯಾಳಿಗೆ ಈಗ ಏನು ಮಾಡಬೇಕು, ಏನು ಮಾಡಬಾರ್ದು ಎಂಬ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಳು. ಪ್ರಿಯಾ ಮೊದಲು ತನ್ನ ತಾಯಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಳಿದಳು, ಅಮ್ಮ, ಯಶ್ಗೆ ಆರೋಗ್ಯ ಸರಿಯಿಲ್ಲ. ನಾನು ಮನೆಗೆ ಹಿಂತಿರುಗಬೇಕು. ಸ್ವಲ್ಪ ಸಮಯದವರೆಗೆ ಅಲ್ಲೇ ಇರುತ್ತೇನೆ. ಪ್ರಿಯಾಳ ತಾಯಿಯು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸದೆ, ಸರಿ ಮಗಳೇ, ಪರವಾಗಿಲ್ಲ. ಈಗ ಅಳಿಯನ ಆರೋಗ್ಯವನ್ನು ನೋಡಿಕೊಳ್ಳೋದು ಮುಖ್ಯ. ಪ್ರಿಯಾ ತನ್ನ ತಾಯಿಯನ್ನು ತನ್ನ ಅತ್ತೆಯ ಮನೆಗೆ ಹಿಂತಿರುಗಲು ಮನವೊಲಿಸಿದಳು. ಆದರೆ ಅವಳು ಮತ್ತೆ ಉಡುಪನ್ನು ಧರಿಸಿ ವಧುವಿನಂತೆ ಅಲಂಕರಿಸಿಕೊಂಡು ತನ್ನ ತಾಯಿಯ ಮನೆಯಿಂದ ಹೊರ ಹೋಗಬೇಕೆಂದು ಅವಳು ಬಯಸಲಿಲ್ಲ. ಪ್ರಿಯಾ ತನ್ನ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಿ ತನ್ನ ಬ್ಯಾಗ್ನಲ್ಲಿ ತುಂಬಿಸಿದಳು. ಯಶ್ ಹೊರಗಿನ ಮುಖ್ಯ ದ್ವಾರವನ್ನು ತಲುಪಿದಾಗ ಅವನು ಪ್ರಿಯಾಳನ್ನು ಕರೆದು ಅವಳಿಗೆ ಹೇಳಿದ, ಪ್ರಿಯಾ, ನೀನು ಹೊರಗೆ ಬಾ, ನಾನು ಒಳಗೆ ಬರೋದಿಲ್ಲ. ಆದ್ದರಿಂದ ಪ್ರಿಯಾ ತನ್ನ ಎಲ್ಲ ವಸ್ತುಗಳನ್ನು ಎತ್ತಿಕೊಂಡು ಹೊರಗೆ ಹೋದಳು. ಪ್ರಿಯಾಳನ್ನು ನೋಡಿದಾಗ ಯಶ್ ಹಣೆ ಸುಕ್ಕುಗಟ್ಟಿತು. ಆದರೆ ಪ್ರಿಯಾ ತನ್ನ ವಸ್ತುಗಳನ್ನು ಹಿಂದಿನ ಸೀಟಿನಲ್ಲಿ ಇಟ್ಟುಕೊಂಡು ಯಶ್ ಪಕ್ಕದ ಸೀಟಿನಲ್ಲಿ ಕುಳಿತಳು. ನಂತರ ಯಶ್ ಪ್ರಿಯಾಳನ್ನು ಕೇಳಿದ, ಪ್ರಿಯಾ, ನಾನು ನಿನ್ನನ್ನು ಸಿದ್ಧಳಾಗಲು ಹೇಳಿದ್ದಲ್ವಾ, ನೀನು ಯಾಕೆ ಸಿದ್ಧವಾಗಿಲ್ಲ? ಈಗ ನನ್ನ ಯಾವುದೇ ಮಾತುಗಳು ನಿನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ತೋರುತ್ತದೆ ಎಂದನು. ಆಗ ಅವಳು, ಯಶ್, ದಯವಿಟ್ಟು ಸ್ವಲ್ಪ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಾನು ಈ ರೀತಿ ವಧುವಿನಂತೆ ಉಡುಗೆ ತೊಟ್ಟು ಹೊರಗೆ ಹೋದರೆ ನನ್ನ ತಾಯಿ ಏನು ಯೋಚಿಸುತ್ತಾರೆಂದು ಹೇಳಲು ಪ್ರಾರಂಭಿಸಿದಳು. ನಾನಿಂದು ಮತ್ತೆ ವಧುವಿನಂತೆ ಯಾಕೆ ಹೋಗುತ್ತಿದ್ದೇನೆ? ತುಂಬ ಕಷ್ಟಪಟ್ಟು ನಾನು ನಿಮ್ಮೊಂದಿಗೆ ಹೋಗಲು ಒಂದು ನೆಪವನ್ನು ಕಂಡುಕೊಂಡಿದ್ದೇನೆ. ಈ ಸಮಯದಲ್ಲಿ ಯಶ್ ಯಾವುದೇ ನಾಟಕ ಮಾಡದಿರುವುದಕ್ಕೆ ದೇವರಿಗೆ ಧನ್ಯವಾದಗಳು ಮನದಲ್ಲೇ ಅರ್ಪಿಸಿದಳು ಪ್ರಿಯಾ. ಆಗ ಯಶ್, ನಾನೀಗ ನಿನ್ನನ್ನು ಕ್ಷಮಿಸುತ್ತೇನೆ. ಆದರೆ ನಾವು ಮನೆಗೆ ತಲುಪಿದ ತಕ್ಷಣ ನೀನು ಕಾರ್ಯಕ್ರಮಕ್ಕೆ ಸಿದ್ಧವಾದ ರೀತಿಯಲ್ಲೇ ನನಗಾಗಿ ಸಿದ್ಧಳಾಗಬೇಕು. ಪಾಪ ಪ್ರಿಯಾ ಬಳಲಿ ಬೆಂಡಾಗಿದ್ದಳು. ಅವಳು ಸರಿ ಯಶ್ ಎಂದಳು. ನಾನು ನಿನಗಾಗಿ ನಿಖರವಾಗಿ ಅದೇ ರೀತಿಯಲ್ಲಿ ಸಿದ್ಧಳಾಗುತ್ತೇನೆ. ಆದರೆ ನೀವು ನನಗೆ ಹೆಚ್ಚು ತೊಂದರೆ ಕೊಡೋದಿಲ್ಲ ಅಂತ ನನಗೆ ಭರವಸೆ ನೀಡಬೇಕು. ಯಾಕಂದರೆ ನಿನ್ನೆ ರಾತ್ರಿಯೂ ನೀವು ನನ್ನನ್ನು ಮಲಗಲು ಬಿಡಲಿಲ್ಲ ಮತ್ತು ಇಂದು ಬೆಳಗ್ಗೆಯಿಂದ ನಾನು ಎಚ್ಚರವಾಗಿದ್ದೇನೆ. ಅದಕ್ಕಾಗಿ ಈಗ ನನ್ನ ತಲೆ ನೋವಿನಿಂದ ಸಿಡಿಯುತ್ತಿದೆ ಮತ್ತು ನನಗೆ ತುಂಬ ನಿದ್ದೆ ಬರ್ತಿದೆ. ಇದನ್ನು ಕೇಳಿದ ಯಶ್, ಹೇ ಹುಚ್ಚು ಹುಡುಗಿ, ಮೊದಲು ನೀನು ಮನೆಗೆ ಬಾ. ಇಂದು ನಾನು ನಿನ್ನನ್ನು ತುಂಬ ಆರಾಮವಾಗಿ ಮಲಗಿಸುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಹೇಳುವಾಗ ಯಶ್ ಕಣ್ಣುಗಳಲ್ಲಿ ಕಿಡಿಗೇಡಿತನವಿತ್ತು. ಅದನ್ನು ನೋಡಿ ಪ್ರಿಯಾಳ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಇಬ್ಬರೂ ಮನೆಗೆ ತಲುಪಿದರು. ಯಶ್ನ ತಾಯಿ ಮಲಗಿದ್ದರು. ಆದರೆ ಪ್ರಿಯಾ ತನ್ನ ಕೋಣೆಗೆ ಹೋದ ತಕ್ಷಣ ಯಶ್, ಪ್ರಿಯಾ, ಬೇಗ ರೆಡಿಯಾಗು ಎಂದ. ನಂತರ ಪ್ರಿಯಾ ಮತ್ತೆ ತನ್ನ ಉಡುಪನ್ನು ಧರಿಸಿ ಮೇಕಪ್ ಮಾಡಿದ ನಂತರ ಅದೇ ರೀತಿ ಸಿದ್ಧಳಾದಳು. ಅವಳು ಎಲ್ಲ ಆಭರಣಗಳನ್ನು ಸಹ ಧರಿಸಿದಳು. ನಂತರ ಪ್ರಿಯಾ ಅವಳ ತಲೆಯ ಮೇಲೆ ದುಪ್ಪಟ್ಟ ಹಾಕಲು ಪ್ರಯತ್ನಿಸಿದಾಗ ಯಶ್ ಅವಳ ಹತ್ತಿರ ಬಂದು ಪ್ರಿಯಾಳ ಕುತ್ತಿಗೆಯ ಮೇಲೆ ತನ್ನ ತುಟಿಗಳನ್ನಿಟ್ಟು ಮತ್ತೆ ತನಗೆ ಬೇಕಾದುದನ್ನು ಮಾಡಲು ಪ್ರಾರಂಭಿಸಿದ. ಪ್ರಿಯಾ 2 ದಿನಗಳಿಂದ ದಣಿದಿದ್ದಳು ಮತ್ತು ಅವಳ ಕಣ್ಣುಗಳಲ್ಲಿ ನಿದ್ರೆಯ ಅಮಲೇರಿತ್ತು. ಆದರೆ ಯಶ್ ಇದು ಯಾವುದನ್ನು ಗಮನಿಸುತ್ತಿರಲಿಲ್ಲ. ತದನಂತರ ರಾತ್ರಿ 2 ಗಂಟೆಗೆ ಪ್ರಿಯಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಆದರೆ ಯಶ್ಗೆ ತನ್ನ ಆಸೆಗಳನ್ನು ತಡೆಯಲು ಆಗುತ್ತಿರಲಿಲ್ಲ. ಕೊನೆಗೆ ಪ್ರಿಯಾ ಯಶ್ ಮುಂದೆ ತನ್ನ ಕೈಗಳನ್ನು ಮುಗಿದು, ದಯವಿಟ್ಟು ಯಶ್, ಈಗ ನಿಲ್ಲಿಸಿ, ನನ್ನನ್ನು ಸ್ವಲ್ಪ ಹೊತ್ತು ಮಲಗಲು ಬಿಡಿ ಎಂದಳು.
ಆದರೆ ಯಶ್ ಪ್ರಿಯಾ ಹೇಳಿದ್ದನ್ನೆಲ್ಲ ಕೇಳಲು ಸಿದ್ಧನಿರಲಿಲ್ಲ ಮತ್ತು ಯಶ್ನತ್ತ ನೋಡಿದಾಗ ಅವನಿಗೆ ಏನೋ ಗೀಳಿರುವಂತೆ ತೋರುತ್ತಿತ್ತು. ಇವತ್ತು ಕೂಡ ಹಾಗೆ ಆಯಿತು. ಪ್ರಿಯಾ ಇಡೀ ರಾತ್ರಿ ಎಚ್ಚರವಾಗಿ ಕಳೆದಳು. ಬೆಳಗಿನ ಜಾವ ಯಶ್ ತಿರುಗಿ ಮಲಗಿದ. ಆದರೆ ಪ್ರಿಯಾ ಈಗ ತುಂಬಾ ಅಳುತ್ತಿದ್ದಳು. ಯಾಕಂದರೆ ಅವಳಿಗೆ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಬರ್ತಿತ್ತು ಮತ್ತು ನೋವು ತುಂಬಾ ತೀವ್ರವಾಗಿದ್ದರಿಂದ ಅವಳಿಗೆ ಅದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ನಂತರ ಪ್ರಿಯಾಗೆ ನೋವು ಅಸಹನೀಯವಾದಾಗ ಅವಳು ಗಾಢ ನಿದ್ರೆಯಲ್ಲಿ ಮಲಗಿದ್ದ ಯಶ್ನನ್ನು ಎಬ್ಬಿಸಲು ಅವನ ಭುಜವನ್ನು ಹಿಡಿದು ಅಲುಗಾಡಿಸಲು ಪ್ರಾರಂಭಿಸಿದಳು. ಯಶ್ ಕೂಡ ಗಾಢ ನಿದ್ರೆಯಿಂದ ಎಚ್ಚರಗೊಂಡನು. ಪ್ರಿಯಾ ನೋವಿನಿಂದ ನರಳುತ್ತಿರುವುದನ್ನು ನೋಡಿ ಅವನು ಕೂಡ ಭಯಭೀತನಾಗಿ, ಪ್ರಿಯಾ, ನಿನಗೆ ಏನಾಯಿತು? ನೀನ್ಯಾಕೆ ಹೀಗೆ ಅಳುತ್ತಿದ್ಯಾ ಎಂದು ಕೇಳಿದ. ಪ್ರಿಯಾ, ದಯವಿಟ್ಟೇನಾದರೂ ಮಾಡಿ ಯಶ್, ನನಗೆ ತುಂಬ ನೋವು ಬರ್ತಿದೆ. ಈಗ ನನಗೆ ಇನ್ನೂ ಸಹಿಸಲು ಸಾಧ್ಯ ಇಲ್ಲ. ಪ್ರಿಯಾ ಹೊಟ್ಟೆಯ ಕೆಳಭಾಗದಲ್ಲಿ 2 ಕೈಗಳನ್ನಿಟ್ಟುಕೊಂಡು ನೋವಿನಿಂದ ನರಳುತ್ತಿರುವುದನ್ನು ಯಶ್ ನೋಡಿದ. ಇದನ್ನು ನೋಡಿ ಯಶ್ ಭಯಭೀತನಾದ. ಪ್ರಿಯಾಗೆ ಏನಾಯಿತು ಎಂದು ಅವನಿಗೆ ಅರ್ಥವಾಗಲಿಲ್ಲ. ಯಶ್ ಪ್ರಿಯಾಗೆ, 1 ನಿಮಿಷ ಪ್ರಿಯಾ, ನಾನು ಹೋಗಿ ನನ್ನ ತಾಯಿಯನ್ನು ಕರೆಯುತ್ತೇನೆ ಅಂತ ಹೇಳಿದ. ಹೀಗೆ ಹೇಳುತ್ತಾ ಯಶ್ ಬೇಗನೆ ಎದ್ದು ತನ್ನ ಶರ್ಟ್ ಧರಿಸಿ ಅದಕ್ಕೆ ಗುಂಡಿಗಳನ್ನು ಹಾಕಿ ತನ್ನ ಕೈಗಳಿಂದ ಕೂದಲನ್ನು ಸರಿಪಡಿಸಿಕೊಂಡು ಕೋಣೆಯಿಂದ ಹೊರಬಂದ. ಸ್ವಲ್ಪ ಸಮಯದ ನಂತರ ಯಶ್ ತಾಯಿ ಗಾಬರಿಯಿಂದ ಕೋಣೆಗೆ ಬಂದರು. ಪ್ರಿಯಾ ನೋವಿನಿಂದ ನರಳುತ್ತಿರುವುದನ್ನು ಅವರು ನೋಡಿದರು. ಯಶ್ ತಾಯಿಗೂ ಪ್ರಿಯಾಗೆ ಏನಾಯಿತು ಅಂತ ಅರ್ಥವಾಗಲಿಲ್ಲ. ಆದ್ದರಿಂದ ಅವರು ಯಶ್, ಒಂದು ಕೆಲಸ ಮಾಡು, ಚಾಲಕನಿಗೆ ಬೇಗ ಕಾರನ್ನು ಹೊರತೆಗೆಯಲು ಹೇಳು. ಪ್ರಿಯಾಳನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕು. ಅವನ ತಾಯಿಯ ಕೋರಿಕೆಯ ಮೇರೆಗೆ ಯಶ್ ಬೇಗನೆ ಹೊರಗೆ ಹೋದ ಮತ್ತು ಅಷ್ಟರಲ್ಲಿ ಯಶ್ ತಾಯಿ ಪ್ರಿಯಾಳನ್ನು ಸಂಭಾಳಿಸುತ್ತಾ ಕಾರಿಗೆ ಕರೆತಂದರು. ಆದರೆ ಅವರು ಪ್ರಿಯಾಳೊಂದಿಗೆ ಆಸ್ಪತ್ರೆಗೆ ತಲುಪಿದಾಗ ಲೇಡಿ ಡಾಕ್ಟರ್ ಯಶ್ ತಾಯಿಯನ್ನು ತುಂಬ ಕೆಟ್ಟದಾಗಿ ಗದರಿಸಿ, ನಿಮ್ಮ ಮಗ ತನ್ನ ಹೆಂಡತಿಗೆ ಏನು ಮಾಡಿದ್ದಾನೆ ಅಂತ ನಿಮಗೆ ತಿಳಿದಿದ್ಯಾ ಎಂದು ಕೇಳಿದರು. ನಿಮ್ಮ ಮಗ ಮನುಷ್ಯನ ಅಥವಾ ಪ್ರಾಣಿನ, ಅಥವಾ ಅವನಿಗೆ ಪ್ರಜ್ಞೆ ಇಲ್ವಾ ಎಂದು ವೈದ್ಯರು ಯಶ್ ತಾಯಿಗೆ ಕೇಳಿದರು. ಪ್ರಿಯಾಳಿಗೆ ಆಂತರಿಕ ಗಾಯಗಳಾಗಿವೆ. ಆದ್ದರಿಂದ ನಿಮ್ಮ ಮಗನಿಗೆ ಕೆಲವು ದಿನಗಳವರೆಗೆ ಹೆಂಡತಿಯಿಂದ ದೂರವಿರಲು ಹೇಳಿ. ವೈದ್ಯರ ಮಾತುಗಳನ್ನು ಕೇಳಿ ಯಶ್ನ ತಾಯಿಯು ಮುಜುಗರಕ್ಕೊಳಗಾದರು ಮತ್ತು ನಂತರ ಅವರು ಪ್ರಿಯಾಳೊಂದಿಗೆ ಕ್ಲಿನಿಕ್ನಿಂದ ಹೊರಬಂದ ತಕ್ಷಣ ಯಶ್ ಕಾರಿನ ಬಳಿ ಹೊರಗೆ ನಿಂತಿರುವುದನ್ನು ನೋಡಿದರು. ಅವನ ತಾಯಿಯನ್ನು ನೋಡಿದಾಗ ಯಶ್ ಅವರನ್ನು ಕೇಳಿದ, ಅಮ್ಮ, ಪ್ರಿಯಾಳಿಗೆ ಏನಾಯಿತು? ಆಗ ಅವನ ತಾಯಿ ಅವನನ್ನು ಕಬಳಿಸುವ ಕಣ್ಣುಗಳಿಂದ ನೋಡಲಾರಂಭಿಸಿದರು. ನೀನು ನಾಚಿಕೆ ಇಲ್ಲದ ವ್ಯಕ್ತಿ, ನಿನಗೆ ಇದು ತಿಳಿದಿರಬೇಕಿತ್ತು. ಇಂದು ನೀನು ನನ್ನನ್ನು ತುಂಬ ಮುಜುಗರಕ್ಕೀಡು ಮಾಡಿದ್ಯಾ ಎಂದು ಹೇಳಿದರು. ಅವನಿಗೂ ಬಹುಶಃ ಏನೂ ಅರ್ಥವಾಗಿರಬಹುದು. ಅದಕ್ಕಾಗಿ ಈಗ ಅವನು ತನ್ನ ತಾಯಿಯ ನೋಟವನ್ನು ತಪ್ಪಿಸಲು ಪ್ರಾರಂಭಿಸಿದ. ನಂತರ ಪ್ರಿಯಾ ಕಾರಿನಲ್ಲಿ ಕುಳಿತ ತಕ್ಷಣ ಅವಳು 2 ದಿನಗಳಿಂದ ಸರಿಯಾಗಿ ನಿದ್ರೆ ಮಾಡದ ಕಾರಣ ಕಣ್ಣು ಮುಚ್ಚಿದಳು ಮತ್ತು ಅದರ ಮೇಲೆ ನೋವನ್ನು ಸಹಿಸಿಕೊಂಡು ಅವಳ ಸ್ಥಿತಿ ಇನ್ನಷ್ಟು ಹದಗೆಟ್ಟಿತು. ವೈದ್ಯರು ಪ್ರಿಯಾಗೆ ಇಂಜೆಕ್ಷನ್ ನೀಡಿದ್ದರು ಮತ್ತು ನೋವಿನಿಂದ ಸ್ವಲ್ಪ ಪರಿಹಾರ ಸಿಗುವಂತೆ ಔಷಧಿಯನ್ನು ಬರೆದಿದ್ದರು. ನಂತರ ಯಶ್ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಯಶ್ನ ತಾಯಿ ಪ್ರಿಯಾಳನ್ನು ಅವಳ ತಾಯಿಯ ಮನೆಗೆ ಬಿಡಬೇಕೆಂದರು. ಕಾರನ್ನು ಅವಳ ತಾಯಿಯ ಮನೆಗೆ ತಿರುಗಿಸು ಎಂದು ಹೇಳಿದಾಗ ಯಶ್ ಕೇಳಿದ, ಆದರೆ ಅಮ್ಮ, ಯಾಕೆ ಎಂದು ಅವನ ತಾಯಿ ಹೇಳಿದರು. ಯಾಕಂದರೆ ಪ್ರಿಯಾ ಈಗ 8 ದಿನಗಳ ಕಾಲ ತನ್ನ ತಾಯಿಯ ಮನೆಯಲ್ಲೇ ಇರುತ್ತಾಳೆ ಮತ್ತು ಅಲ್ಲಿ ವಿಶ್ರಾಂತಿ ಪಡೆಯುತ್ತಾಳೆ ಅಂತ ಹೇಳಿದರು. ಆಗ ಯಶ್ ತನ್ನ ತಾಯಿಗೆ ಹೇಳ್ತಾನೆ, ಆದರೆ ಅಮ್ಮ, ಪ್ರಿಯಾಳಿಗೆ ನಮ್ಮ ಮನೆಯಲ್ಲಿಯೂ ವಿಶ್ರಾಂತಿ ಪಡೆಯಬಹುದು ಅಲ್ವಾ? ಆಗ ಯಶ್ನ ತಾಯಿ, ನಿನ್ನ ಬುದ್ಧಿವಂತಿಕೆಯನ್ನು ಹೆಚ್ಚು ಬಳಸಬೇಡ, ನಾನು ಹೇಳುತ್ತಿರುವುದನ್ನು ಮಾಡು ಅಂತ ಹೇಳಿದರು. ಪ್ರಿಯಾ ತನ್ನ ಮನಸ್ಸಲ್ಲಿ ತನ್ನ ಅತ್ತೆಗೆ ಧನ್ಯವಾದ ಹೇಳಿದಳು. ಯಶ್ನ ತಾಯಿ ಪ್ರಿಯಾಳ ತಾಯಿಗೆ ಯಶ್ನ ಆರೋಗ್ಯ ಸರಿಯಿಲ್ಲದ ಕಾರಣ ಪ್ರಿಯಾ ಸಮಾರಂಭದ ಸಮಯದಲ್ಲಿಯೂ ನಮ್ಮೊಂದಿಗೆ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಈಗ ಅವಳು 8 ದಿನಗಳ ಕಾಲ ನಿಮ್ಮೊಂದಿಗೆ ಇರುತ್ತಾಳೆ ಅಂತ ಹೇಳಿದರು. ಪ್ರಿಯಾಳ ತಾಯಿ ಇದನ್ನು ಕೇಳಿ ತುಂಬ ಸಂತೋಷಪಟ್ಟರು. ಆದರೆ ಅವರಿಗೆ ಮಗಳ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಪ್ರಿಯಾ ತನ್ನ ತಾಯಿಗೆ ಏನನ್ನೂ ಹೇಳಿಲ್ಲ. ಯಾಕಂದರೆ ಯಶ್ನ ತಾಯಿ ಈ ಬಗ್ಗೆ ತನ್ನ ಕುಟುಂಬ ಸದಸ್ಯರಿಗೆ ಏನನ್ನೂ ಹೇಳಬಾರ್ದು ಅಂತ ಕೈ ಜೋಡಿಸಿ ಕೇಳಿಕೊಂಡಿದ್ದರಿಂದ ಯಶ್ನ ತಾಯಿ ಪ್ರಿಯಾಳ ತಲೆಯ ಮೇಲೆ ಕೈಯಿಟ್ಟು ಅವಳ ಕೈ ಹಿಡಿದು ಅವಳನ್ನು ಸಮಾಧಾನಪಡಿಸಿದರು. ಭವಿಷ್ಯದಲ್ಲಿ ಪ್ರಿಯಾ ಯಶ್ನ ಸಾಮೀಪ್ಯಕ್ಕೆ ಹೆದರುತ್ತಿದ್ದಳು ಮತ್ತು ಯಶ್ ಕೂಡ 2 ದಿನ ಏನೂ ಹೇಳಲಿಲ್ಲ ಮತ್ತು ಪ್ರಿಯಾ ಈ 2 ದಿನಗಳನ್ನು ತುಂಬ ಶಾಂತಿಯುತವಾಗಿ ಕಳೆದಳು. ಆದರೆ 2 ದಿನಗಳ ನಂತರ ಯಶ್ ಪ್ರಿಯಾಗೆ ಕರೆ ಮಾಡಿದ. ಆಗ ಪ್ರಿಯಾ ಮಲಗಲು ಸಿದ್ಧಳಾಗುತ್ತಿದ್ದಳು. ಪ್ರಿಯಾ ಫೋನ್ ಎತ್ತಿದಾಗ ಯಶ್, ಅರೆ ವಾ ಪ್ರಿಯಾ, ನೀನು ನನ್ನಿಂದ ದೂರವಿರಲು ಒಳ್ಳೆಯ ನೆಪ ಹೇಳಿ ನೀನು ನಿನ್ನ ತಾಯಿಯ ಮನೆಗೆ ಹೋಗಿ ಅಲ್ಲಿ ಕುಳಿತಿದ್ಯಾ? ಆಗ ಪ್ರಿಯಾ ಕೇಳಿದಳು, ಅಮ್ಮ ನಿಮಗೆ ಏನು ಹೇಳಿಲ್ವಾ? ಆಗ ಯಶ್ ಹೇಳಿದ, ನೋಡು ಪ್ರಿಯಾ, ನೀನು ಈ ಜಗತ್ತಿನಲ್ಲಿ ಮದುವೆಯಾದ ಮೊದಲ ಹುಡುಗಿ ಅಲ್ಲ. ಎಲ್ಲರೂ ಮದುವೆ ಆಗ್ತಾರೆ ಮತ್ತು ಎಲ್ಲ ಹುಡುಗಿಯರ ಗಂಡಂದಿರು ತಮ್ಮ ಹೆಂಡತಿಯರೊಂದಿಗೆ ಅದೇ ರೀತಿ ಮಾಡ್ತಾರೆ. ಆದರೆ ಅವರ ಹೆಂಡತಿಯರು ಈ ರೀತಿ ಅಳಲು ಪ್ರಾರಂಭಿಸುವುದಿಲ್ಲ. ಆಗ ಪ್ರಿಯಾ ಸ್ವಲ್ಪ ಹೊಗಳಲು ಕಲಿಯಿರಿ ಮತ್ತು ಈ ರೀತಿಯ ಸಣ್ಣ ವಿಷಯಗಳಿಗೆ ಗಲಾಟೆ ಮಾಡಬೇಡಿ ಎಂದಳು. ಆ ಲೇಡಿ ಡಾಕ್ಟರ್ ನಿನಗೆ ಏನು ಹೇಳಿದಾಳೆ ಅಂತ ನನಗೆ ತಿಳಿದಿಲ್ಲ.
ವೈದ್ಯರು ನನಗೆ ಏನೂ ಹೇಳಿಲ್ಲ. ನೀನು ನಿನ್ನ ತಾಯಿಗೆ ಏನು ಹೇಳಿದ್ಯಾ? ನನ್ನ ತಾಯಿ 8 ದಿನಗಳ ಕಾಲ ನನ್ನನ್ನು ಕೇಳದೆ ನಿನ್ನನ್ನು ನನ್ನಿಂದ ದೂರವಿಟ್ಟು ನಿನ್ನ ಹೆತ್ತವರೊಂದಿಗೆ ಬಿಟ್ಟರು. ನೋಡು ಪ್ರಿಯಾ, ನನಗೆ ಏನು ಗೊತ್ತಿಲ್ಲ. ಆದರೆ ನಾನು 8 ದಿನಗಳನ್ನು ನೀನಿಲ್ಲದೆ ಒಂಟಿಯಾಗಿ ಕಳೆಯಲು ಸಾಧ್ಯ ಇಲ್ಲ. ಯಾಕಂದರೆ ನಾನು ಈ ರೀತಿ ಹಾಸಿಗೆಯ ಮೇಲೆ ರಾತ್ರಿಗಳನ್ನು ಒಬ್ಬನೇ ಕಳೆಯಲು ಮದುವೆ ಆಗಲಿಲ್ಲ. ಆಗ ಪ್ರಿಯಾ ಯಶ್ಗೆ ಹೇಳಿದಳು, ನಾನು ಎಷ್ಟು ನೋವು ಅನುಭವಿಸುತ್ತಿದ್ದೇನೆಂದು ನಿಮಗೆ ತಿಳಿದಿದ್ಯಾ? ಆಗ ಯಶ್, ನಿನ್ನ ಅಸಂಬದ್ಧತೆಯನ್ನು ನಿಲ್ಲಿಸು ಪ್ರಿಯಾ. ನಿನ್ನ ದೈನಂದಿನ ಕತೆ ಅಸಂಬದ್ಧತೆಯನ್ನು ಕೇಳಲು ನಾನು ನಿನಗೆ ಕರೆ ಮಾಡಿಲ್ಲ. ನಾನು 2 ದಿನಗಳಿಂದ ಹುಚ್ಚನಾಗಿದ್ದೇನೆ. ನನಗೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯ ಆಗ್ತಿಲ್ಲ. ಯಾಕಂದರೆ ನನಗೆ ನನ್ನ ಹಾಸಿಗೆಯ ಮೇಲೆ ನೀನು ಬೇಕು. ನೋಡು ಪ್ರಿಯಾ, ನಾನು ಕೊನೆಯ ಬಾರಿಗೆ ನಿನಗೆ ಹೇಳ್ತಿದ್ದೇನೆ. ನೀನು ಯಾವುದೇ ನೆಪ ಹೇಳಿ ಏನು ಬೇಕಾದರೂ ಮಾಡ್ಬೋದು, ಆದರೆ ಮನೆಗೆ ಹಿಂತಿರುಗಬೇಕು ಅಷ್ಟೇ. ಈಗ ಪ್ರಿಯಾಗೆ ಯಶ್ನ ಹಠಮಾರಿತನಕ್ಕೆ ಯಾವುದೇ ಚಿಕಿತ್ಸೆ ಇರಲಿಲ್ಲ. ಆದ್ದರಿಂದ ಪ್ರಿಯಾ ಈಗಾಗಲೇ ತನ್ನ ನೋವಿನಿಂದ ಬಳಲುತ್ತಿದ್ದಳು ಮತ್ತು 2 ದಿನಗಳ ನಂತರ ಅವಳ ನೋವು ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ಈಗ ಯಶ್ ಅವಳನ್ನು ಮಾನಸಿಕವಾಗಿ ತೊಂದರೆಗೊಳಿಸುತ್ತಿದ್ದನು. ಆದ್ದರಿಂದ ಪ್ರಿಯಾ ಈಗ ಯಶ್ನ ಫೋನ್ ರಿಸೀವ್ ಮಾಡುವುದನ್ನೇ ಬಿಟ್ಟಳು. ಯಾವುದಾದ್ರೂ ನೆಪ ಹೇಳುತ್ತೇನೆ ಎಂದು ನಿರ್ಧರಿಸಿದ್ದಳು. ಆದರೆ ಅವನು ಕೂಡ ಪ್ರಿಯಾಳನ್ನು ಇಷ್ಟು ಬೇಗ ಹೇಗೆ ಬಿಟ್ಟು ಹೋಗ್ಬೋದು? ಕೆಲವು ದಿನ ಪ್ರಿಯಾ ಯಶ್ ಫೋನ್ ಎತ್ತಲಿಲ್ಲ ಮತ್ತು ಅವಳು ಬಂದಾಗಲೆಲ್ಲ ಏನಾದರೂ ನೆಪ ಹೇಳಿ ತಾನೀಗ ಬ್ಯುಸಿ ಇದ್ದೀನಿ, ಸ್ವಲ್ಪ ಸಮಯದ ನಂತರ ಕರೆ ಮಾಡುತ್ತೇನೆ ಅಂತ ಹೇಳುತ್ತಿದ್ದಳು. ಹೀಗೆ 8 ದಿನಗಳು ಕಳೆದವು ಮತ್ತು ಯಶ್ ತುಂಬ ಕೋಪದಲ್ಲಿದ್ದ. ಯಶ್ನ ತಾಯಿಯು ಪ್ರಿಯಾಳನ್ನು ಕರೆದುಕೊಂಡು ಬರುವುದನ್ನು ತಡೆದಿದ್ದರು ಮತ್ತು 8 ದಿನಗಳ ನಂತರ ಯಶ್ನ ತಾಯಿಯೇ ಪ್ರಿಯಾಳನ್ನು ಮನೆಗೆ ಕರೆತಂದರು. ನಂತರ ಪ್ರಿಯಾ ತನ್ನ ಅತ್ತೆಯ ಮನೆಗೆ ಹಿಂತಿರುಗಿದಾಗ ಯಶ್ ತುಂಬ ಕೆಟ್ಟ ಮನಸ್ಥಿತಿಯಲ್ಲಿರುವುದನ್ನು ಕಂಡಳು. ಪ್ರಿಯಾಳನ್ನು ನೋಡಿದ ನಂತರವೂ ಯಶ್ ಮುಖ ತಿರುಗಿಸಿ ಸದ್ದಿಲ್ಲದೆ ತನ್ನ ತಿಂಡಿಯನ್ನು ತಿನ್ನುತ್ತಲೇ ಇದ್ದನು. ಈ ನಡುವೆ ಪ್ರಿಯಾಳನ್ನು ಗುಟ್ಟಾಗಿ ನೋಡುತ್ತಿದ್ದನು. ಊಟ ಮಾಡಿದ ನಂತರ ಯಶ್ ಬೇಗನೆ ತನ್ನ ಕೋಣೆಗೆ ಹೋದ. ಯಾಕಂದರೆ ಪ್ರಿಯಾ ಕೂಡ ಶೀಘ್ರದಲ್ಲೇ ಕೋಣೆಗೆ ಬರುತ್ತಾಳೆ ಮತ್ತು ಅವನನ್ನು ಮನವೊಲಿಸಲು ಪ್ರಯತ್ನಿಸುತ್ತಾಳೆ ಎಂದು ಅವನಿಗೆ ಅನ್ನಿಸ್ತು. ಆದರೆ ಪ್ರಿಯಾ ಊಟ ಮಾಡಿ ಮುಕ್ತಳಾದ ತಕ್ಷಣ ಯಶ್ನ ತಾಯಿ ಪ್ರಿಯಾಳನ್ನು ತನ್ನ ಕೋಣೆಗೆ ಕರೆದು, ಪ್ರಿಯಾ ಮಗಳೇ, ನನ್ನ ಮಗನ ವರ್ತನೆಯಿಂದ ನನಗೆ ತುಂಬ ನಾಚಿಕೆಯಾಗಿದೆ. ಆದರೆ ನೀನು ನನಗೆ ಎಲ್ಲವನ್ನೂ ಹೇಳಬೇಕಿತ್ತು. ಆಗ ಪ್ರಿಯಾ, ಅತ್ತೆಮ್ಮ, ನನಗೂ ಈ ವಿಷಯಗಳ ಬಗ್ಗೆ ಅಷ್ಟೊಂದು ತಿಳಿದಿರಲಿಲ್ಲ. ಆದರೆ ನಾನು ಯಶ್ಗೆ ವಿವರಿಸಲು ತುಂಬ ಪ್ರಯತ್ನಿಸಿದೆ. ಆದರೆ ಯಶ್ ನಾನು ಹೇಳಿದ್ದನ್ನು ಕೇಳಲಿಲ್ಲ. ಆಗ ಯಶ್ನ ತಾಯಿ, ಪ್ರಿಯಾ ಮಗಳೇ, ಆದರೆ ಈಗ ನೀನು ಚಿಂತಿಸಬೇಡ. ಯಾಕಂದರೆ ನಾನು ಯಶ್ಗೆ ಚೆನ್ನಾಗಿ ವಿವರಿಸಿದ್ದೇನೆ ಮತ್ತು ಭವಿಷ್ಯದಲ್ಲಿ ಅವನು ನಿನ್ನೊಂದಿಗೆ ಹೀಗೆ ವರ್ತಿಸುವುದಿಲ್ಲ ಅಂತ ಅವನನ್ನು ತುಂಬ ಗದರಿಸಿದ್ದೇನೆ. ಆದರೆ ನೀನು ಸ್ವಲ್ಪ ತಡವಾಗಿ ನಿನ್ನ ಕೋಣೆಗೆ ಹೋಗಲು ಪ್ರಯತ್ನಿಸಬೇಕು ಅಂತ ಹೇಳಿದರು. ಆಗ ಪ್ರಿಯಾ, ಸರಿ ಅಮ್ಮ, ನಾನು ನೀವು ಹೇಳಿದಂತೆ ಮಾಡುತ್ತೇನೆ ಅಂತ ಹೇಳಿದಳು. ನಂತರ ಪ್ರಿಯಾ ಸ್ವಲ್ಪ ಹೊತ್ತು ತನ್ನ ಕೋಣೆಯಲ್ಲಿ ಕುಳಿತು ಇದನ್ನೆಲ್ಲ ಮಾತನಾಡುತ್ತಲೇ ಇದ್ದಳು. ಆದರೆ ಯಶ್ ಕೋಪದಿಂದ ಕೆರಳುತ್ತಾ ತನ್ನ ಕೋಣೆಯಲ್ಲಿ ಕುಳಿತಿದ್ದನು. ಪ್ರಿಯಾಳ ಆಗಮನಕ್ಕಾಗಿ ಯಾರು ಕಾಯುತ್ತಿದ್ದರು ಎಂದು ಯಾರಿಗೊತ್ತು. ರಾತ್ರಿ 11 ಗಂಟೆಗೆ ಪ್ರಿಯಾ ತನ್ನ ಕೋಣೆಗೆ ಬಂದಾಗ ಯಶ್ ತನ್ನ ಲ್ಯಾಪ್ಟಾಪ್ನಲ್ಲಿ ಸಮಯ ಕಳೆಯುತ್ತಿರುವುದನ್ನು ಅವಳು ನೋಡಿದಳು. ಪ್ರಿಯಾಳನ್ನು ನೋಡಿದ ನಂತರ ಯಶ್ ತುಂಬ ಕೋಪಗೊಂಡಿದ್ದ ಮತ್ತು ಪ್ರಿಯಾ ಕೋಣೆಗೆ ಪ್ರವೇಶಿಸಿದ ತಕ್ಷಣ ಯಶ್, ಪ್ರಿಯಾ, ಬಾಗಿಲು ಮುಚ್ಚಿ ಲಾಕ್ ಮಾಡು ಎಂದ. ಇಂದು ಯಶ್ ತುಂಬ ಕೋಪಗೊಂಡಿದ್ದ. ಇದನ್ನು ನೋಡಿ ಪ್ರಿಯಾ ತುಂಬ ಭಯಗೊಂಡಳು. ಪ್ರಿಯಾ ಕೂಡ ಸದ್ದಿಲ್ಲದೆ ಬಾಗಿಲು ಮುಚ್ಚಿ ಲಾಕ್ ಮಾಡಿ ನಿಧಾನವಾಗಿ ಹಾಸಿಗೆಯ ಇನ್ನೊಂದು ಬದಿಗೆ ನಡೆದಳು. ಪ್ರಿಯಾಳ ಹಾಸಿಗೆಯ ಬಳಿ ಬಂದ ತಕ್ಷಣ ಯಶ್ ಕೋಪದಿಂದ ತನ್ನ ಲ್ಯಾಪ್ಟಾಪ್ ಮುಚ್ಚಿ ಪಕ್ಕದ ಮೇಜಿನ ಮೇಲೆ ಇಟ್ಟುಕೊಂಡು, ಪ್ರಿಯಾ, ನಿನ್ನ ಬಗ್ಗೆ ನೀನು ಏನು ಅಂದ್ಕೊಂಡಿದ್ಯಾ? ನಿನ್ನ ದೃಷ್ಟಿಯಲ್ಲಿ ನನ್ನ ಪ್ರಾಮುಖ್ಯತೆ ಏನು ಅಂತ ಕೇಳಿದ. ಆಗ ಪ್ರಿಯಾ, ಯಶ್, ನೀವು ನನ್ನ ಗಂಡ ಮತ್ತು ನಾನು ನಿಮ್ಮನ್ನು ತುಂಬ ಗೌರವಿಸುತ್ತೇನೆ. ಆದರೆ ನೀವು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಬೇಕಿತ್ತು. ನಾನು 8 ದಿನಗಳಿಂದ ಔಷಧಿ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ನಿಮಗೆ ತಿಳಿದಿಲ್ವಾ? ಆಗ ಯಶ್, ನೋಡು ಪ್ರಿಯಾ, ನೀನೀಗ ನಿನ್ನ ಜ್ಞಾನ ಪುಸ್ತಕ ತೆರೆದಿಟ್ಟು ನನ್ನ ಮುಂದೆ ಕುಳಿತುಕೊಳ್ಳೋದಿಲ್ಲ. ಯಾಕಂದರೆ ನಾನು ಈಗಾಗಲೇ ನನ್ನ ತಾಯಿಯಿಂದ ಬಹಳ ದೀರ್ಘವಾದ ಉಪನ್ಯಾಸವನ್ನು ಕೇಳಿದ್ದೇನೆ. ನಿನ್ನನ್ನು ಮತ್ತು ನಿನ್ನ ಜ್ಞಾನವನ್ನು ಪೆಟ್ಟಿಗೆಯೊಳಗಡೆ ಇಡು. ಇದೆಲ್ಲವೂ ಸಾಮಾನ್ಯ. ಈ ರೀತಿ ಆಗಿದ್ದು ನಿನಗೆ ಮಾತ್ರ ಅಲ್ಲ, ಎಲ್ಲ ಗಂಡಂದಿರು ತಮ್ಮ ಹೆಂಡತಿಯರೊಂದಿಗೆ ಹೀಗೆ ಬದುಕುತ್ತಾರೆ. ಆದರೆ ಅವರು ನಿನ್ನಂತೆ ಗಲಾಟೆ ಮಾಡೋದಿಲ್ಲ. ಹೀಗೆ ಹೇಳುತ್ತಾ ಯಶ್ ತನ್ನ ದಿಂಬನ್ನು ಸರಿಪಡಿಸಿ ಇನ್ನೊಂದು ಬದಿಗೆ ಮುಖ ಮಾಡಿ ಮಲಗಿದ. ಯಶ್ನ ಈ ವರ್ತನೆ ನೋಡಿ ಪ್ರಿಯಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹರಿಯತೊಡಗಿದವು. ಅದು ಪ್ರಿಯಾಳೊಳಗೆ ಎಲ್ಲೋ ಅಡಗಿಕೊಂಡಿತು. ನಂತರ ಪ್ರಿಯಾ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಯಶ್ ಬಳಿಗೆ ಬಂದಳು. ಆದರೆ ಯಶ್ ತನ್ನ ಮುಖವನ್ನು ಇನ್ನೊಂದು ಬದಿಗೆ ತಿರುಗಿಸಿ ಮಲಗಿದ್ದನು ಮತ್ತು ತುಂಬ ಕೋಪಗೊಂಡಿದ್ದನು. ಪ್ರಿಯಾ ಯಶ್ನ ತೋಳಿನ ಮೇಲೆ ಕೈ ಹಾಕಿದಳು. ನಂತರ ಯಶ್ ಪ್ರಿಯಾಳ ಕೈಯನ್ನು ಹಿಂದಕ್ಕೆ ತಳ್ಳಿ, ಪ್ರಿಯಾ, ನನ್ನಿಂದ ದೂರ ಇರು ಮತ್ತು ನನ್ನನ್ನು ಮುಟ್ಟಲು ಪ್ರಯತ್ನಿಸಬೇಡ ಅಂತ ಹೇಳಿದ. ನಿನ್ನ ವೈದ್ಯರು ನಿನಗೆ ವಿಶ್ರಾಂತಿ ಪಡೆಯಲು ಹೇಳಿದ್ದಾರೆ. ಆದ್ದರಿಂದ ಹೋಗಿ ವಿಶ್ರಾಂತಿ ತೆಗೆದುಕೋ. ಇಂದಿನಿಂದ ನಾನು ನಿನಗೆ ಏನೂ ಹೇಳೋದಿಲ್ಲ ಅಂತ ಹೇಳಿದ. ನಂತರ ಪ್ರಿಯಾ, ದಯವಿಟ್ಟು ಯಶ್, ನನ್ನ ಮೇಲೆ ಕೋಪಗೊಳ್ಬೇಡಿ ಅಂತ ಹೇಳಿದಳು.
ನಂತರ ಯಶ್ ಪ್ರಿಯಾಗೆ ನಾನು ಕೋಪಗೊಂಡ್ರೆ ನಿನ್ಗೇನು ವ್ಯತ್ಯಾಸ ಆಗ್ತದೆ ಅಂತ ಕೇಳಿದ. ಆಗ ಪ್ರಿಯಾ ಹೇಳಿದಳು, ಅದು ಯಾಕೆ ಮುಖ್ಯವಲ್ಲ, ಅದು ನನಗೆ ತುಂಬ ಮುಖ್ಯ. ಯಾಕಂದರೆ ನಾನು ನಿಮ್ಮ ಹೆಂಡತಿ ಮತ್ತು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ನೀವು ನನ್ನಿಂದ ಮುಖ ತಿರುಗಿಸಿ ಮಲಗಿದ್ರೆ ಅದು ನನಗೆ ಖಂಡಿತವಾಗಿಯೂ ಮುಖ್ಯವಾಗುತ್ತದೆ ಅಂತ ಹೇಳಿದಳು. ಪ್ರಿಯಾ ಇದನ್ನು ಹೇಳಿದ ತಕ್ಷಣ ಯಶ್ ಅವಳ ಕಡೆಗೆ ತಿರುಗಿ, ಪ್ರಿಯಾ, ಅದು ನಿನಗೆ ನಿಜವಾಗಿಯೂ ಮುಖ್ಯ ಮತ್ತು ನಾನು ನಿನ್ನ ಮೇಲೆ ಕೋಪಗೊಂಡಿದ್ದೇನೆ ಅಂತ ನಿನಗೆ ತಿಳಿದಿದ್ಯಾ ಅಂತ ಹೇಳಿದ. ಆಗ ಪ್ರಿಯಾ, ಹೌದು ಯಶ್, ನಾನದನ್ನು ನೋಡಬಲ್ಲೆ ಅಂತ ಹೇಳಿ, ನೀವು ನನ್ನ ಮೇಲೆ ಕೋಪಗೊಂಡಿದ್ದೀರಾ. ನಿಮ್ಮ ಮುಖ ಬಲೂನಿನಂತೆ ಊದಿಕೊಂಡಿದೆ ಮತ್ತು ನೀವು ನನ್ನತ್ತ ನೋಡುತ್ತಿಲ್ಲ. ಆದ್ದರಿಂದ ನೀವು ನನ್ನ ಮೇಲೆ ಕೋಪಗೊಂಡಿದ್ದೀರಾ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿದೆ ಅಂತ ಹೇಳಿದಳು. ಆಗ ಯಶ್ ಪ್ರಿಯಾಳ ಕೂದಲಿನ ಮೂಲಕ ತನ್ನ ಬೆರಳುಗಳನ್ನು ಚಲಾಯಿಸುತ್ತಾ, ಪ್ರಿಯಾ, ನಾನು ನಿನ್ನ ಮೇಲೆ ಕೋಪಗೊಂಡಿದ್ದೇನೆ ಅಂತ ಈಗ ನಿನಗೆ ತಿಳಿದಿದೆ. ಹಾಗಾದರೆ ನೀನು ನನ್ನನ್ನು ಮನವೊಲಿಸೋದಿಲ್ವಾ ಎಂದು ಕೇಳಿದ. ಯಶ್ಗೆ ಸಂತೋಷವಾಗುವುದು ಏನು ಅಂತ ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಪ್ರಿಯಾ ಯಶ್ ಮುಖದಿಂದ ತನ್ನ ನೋಟವನ್ನು ತೆಗೆದು, ಯಶ್, ನಾವಿದನ್ನು ಮಾಡೋಣ. ಇಂದು ನಾವು ಇಡೀ ರಾತ್ರಿ ಪರಸ್ಪರ ಮಾತನಾಡುತ್ತೇವೆ. ಯಶ್ ಹೇಳಿದ, ಇಲ್ಲ, ನೀನು ಮಾತನಾಡುವ ಮೂಲಕ ನನ್ನನ್ನು ಮನವೊಲಿಸಲು ಸಾಧ್ಯ ಇಲ್ಲ. ನೀನು ನನ್ನನ್ನು ಮನವೊಲಿಸಲು ಬೇರೆ ಏನಾದರೂ ಮಾಡಬೇಕಾಗುತ್ತದೆ. ಯಶ್ನ ಈ ಬೇಡಿಕೆಯನ್ನು ತಪ್ಪಿಸಲು ಪ್ರಿಯಾ ಬೇರೆ ವಿಷಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಳು. ಆದರೆ ಯಶ್ ಅವಳ ಮಾತುಗಳನ್ನು ನಿರ್ಲಕ್ಷಿಸುತ್ತಿದ್ದ. ಸ್ವಲ್ಪ ಸಮಯದ ನಂತರ ಯಶ್ ಸ್ವತಃ ಪ್ರಿಯಾಳ ಹತ್ತಿರ ಬರಲು ಪ್ರಾರಂಭಿಸಿದ. ನಂತರ ಪ್ರಿಯಾ ತಕ್ಷಣ ಎದ್ದು ಕುಳಿತು, ದಯವಿಟ್ಟು ಯಶ್, ಇವತ್ತು ಬೇಡ ಅಂತ ಹೇಳಿದಳು. ಆಗ ಯಶ್ ಹೇಳಿದ, ಪ್ರಿಯಾ, ನಾನು ನಿನ್ನನ್ನು ಸ್ವಲ್ಪ ಮುಟ್ಟಿದ್ರೆ ನಿನಗೆ ಯಾಕೆ ಭಯ ಆಗ್ತದೆ? ನಾನು ನಿನ್ನ ಗಂಡ ಮತ್ತು ನಾನು ನಿನ್ನ ಹತ್ತಿರ ಬಂದರೆ ನೀನು ಯಾಕೆ ಹೆದರ್ತೀಯ? ನಾನು ಬೇರೆ ಎಲ್ಲಿಗೆ ಹೋಗಲಿ? ನಾನು ಬೇರೆ ಯಾವುದಾದ್ರೂ ಮಹಿಳೆಯ ಬಳಿಗೆ ಹೋಗಬೇಕು ಅಂತ ನೀನು ಬಯಸ್ತೀಯಾ? ಇಲ್ಲ ಪ್ರಿಯಾ, ನೀನು ನನ್ನ ಹೆಂಡತಿ ಮತ್ತು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಅದಕ್ಕಾಗಿ ನಾನು ನನ್ನ ಪ್ರೀತಿ, ನನ್ನ ಉತ್ಸಾಹ ಮತ್ತು ನನ್ನ ತೀವ್ರತೆಯನ್ನು ನಿನ್ನ ಮೇಲೆ ಮಾತ್ರ ಸುರಿಯಲು ಬಯಸುತ್ತೇನೆ. ಆದರೆ ನೀನು ನನ್ನನ್ನು ನಿನ್ನ ಹತ್ತಿರ ಬರಲು ನಿರಾಕರಿಸಿದಾಗ ಮತ್ತು ನನ್ನಿಂದ ದೂರ ಹೋಗಲು ನೆಪಗಳನ್ನು ಹುಡುಕುತ್ತಲೇ ಇದ್ದಾಗ ನಿನ್ನ ಇಂಥ ಕೃತ್ಯಗಳು ನನ್ನ ಹಠವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಮತ್ತು ಬೇರೇನನ್ನೂ ಮಾಡೋದಿಲ್ಲ. ತದನಂತರ ಒಬ್ಬ ಪುರುಷ ಹಠಮಾರಿಯಾಗಿದ್ದಾಗ ಅವನಿಗೆ ಸರಿ ಅಥವಾ ತಪ್ಪು ಏನೂ ಕಾಣೋದಿಲ್ಲ. ಅವನು ತನ್ನ ಮೊಂಡುತನವನ್ನು ಪೂರೈಸಲು ಇಳಿಯುತ್ತಾನೆ. ಈಗ ಮಾತನಾಡಿದ್ದು ಸಾಕು. ನನ್ನ ಬಳಿಗೆ ಬಂದು ನಾನು ಒಪ್ಪುವ ರೀತಿಯಲ್ಲಿ ನನ್ನನ್ನು ಮನವೊಲಿಸು. ನೋಡು ಪ್ರಿಯಾ, ನೀನು ನನ್ನ ಬಳಿಗೆ ಬರದಿದ್ದರೆ ನಾನು ನಿನ್ನ ಬಳಿಗೆ ಬರಬೇಕಾಗುತ್ತದೆ. ನಂತರ ನಾನು ನಿನ್ನ ಬಳಿಗೆ ಬಂದಾಗ ನಿನ್ನನ್ನು ಮತ್ತೆ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗುತ್ತದೆ. ನೀನು ಆ ಮಹಿಳಾ ವೈದ್ಯರಿಗೆ ಇದನ್ನೆಲ್ಲ ಹೇಳಲು ಎಷ್ಟು ಹಣವನ್ನು ಕೊಟ್ಟಿದ್ಯಾ ಅಂತ ನನಗೆ ತಿಳಿದಿಲ್ಲ. ಇದರಿಂದ ನಿನಗೆ ನನ್ನಿಂದ ದೂರವಿರಲು ಅವಕಾಶ ಸಿಗುತ್ತದೆ. ನೀನು ನಿನ್ನ ಗಂಡನಿಂದ ದೂರವಿರಲು ಹೊಸ ಮಾರ್ಗಗಳನ್ನು ಕಂಡುಕೊಂಡಿದ್ಯಾ. ನಿನ್ನ ತಂತ್ರಗಳು ನನಗೆ ಚೆನ್ನಾಗಿ ತಿಳಿದಿದೆ. ಇಲ್ಲ, ನಿನ್ನ ಈ ಸೌಂದರ್ಯವನ್ನು ಯಾರಿಗೆ ತೋರಿಸಲು ಬಯಸ್ತೀಯಾ? ಯಶ್ ಈ ವಿಷಯವನ್ನು ಎಲ್ಲಿಗೆ ತೆಗೆದುಕೊಂಡು ಹೋದನೋ ಗೊತ್ತಿಲ್ಲ ಮತ್ತು ಅವನು ಯಾಕೆ ಮಾಡೋದಿಲ್ಲ. ಗಂಡ ತನ್ನ ಹೆಂಡತಿಯ ಪಾತ್ರವನ್ನು ಪ್ರಶ್ನಿಸಿದಾಗ ಅದು ನೇರವಾಗಿ ಹೃದಯಕ್ಕೆ ಬಡಿಯುತ್ತದೆ. ಅದೇ ರೀತಿ ಪ್ರಿಯಾಳ ಹೃದಯವೂ ಸಹ ಅವಳ ಮೇಲೆ ಬೆರಳು ಎತ್ತಿದ್ದರಿಂದ ಬಡಿಯಿತು. ಪ್ರಿಯಾ ಆಳವಾದ ಉಸಿರನ್ನು ತೆಗೆದುಕೊಂಡು ಕಣ್ಣು ಮುಚ್ಚಿ ಯಶ್ಗೆ ಶರಣಾದಳು. ಯಶ್ ಪ್ರಿಯಾಳನ್ನು ಇಡೀ ರಾತ್ರಿ ಮಲಗಲು ಬಿಡಲಿಲ್ಲ ಮತ್ತು ಪ್ರಿಯಾ ಕಣ್ಣು ಮುಚ್ಚಿದ ತಕ್ಷಣ ಯಶ್ ಅವಳ ಕೆನ್ನೆಗಳನ್ನು ತಟ್ಟಲು ಪ್ರಾರಂಭಿಸಿದ ಮತ್ತು ಪ್ರಿಯಾ, ನಿನಗೆ ನಿದ್ರೆ ಮಾಡಲು ಅವಕಾಶ ಇಲ್ಲ. ಪ್ರಿಯಾ, ನನ್ನನ್ನು ನೋಡು ಮತ್ತು ನನ್ನ ಭಾವನೆಗಳನ್ನು ತಣ್ಣಗಾಗಿಸಲು ನನಗೆ ಸಹಾಯ ಮಾಡು. ಪ್ರಿಯಾ ತನ್ನ ಜೀವನ ಸಂಗಾತಿ ಸಂಪೂರ್ಣವಾಗಿ ನಿರ್ದಯಿ ಎಂದು ಭಾವಿಸಿದಳು ಮತ್ತು ಅವನು ತನ್ನ ಹೆಂಡತಿಯ ನೋವನ್ನು ಲೆಕ್ಕಿಸಲಿಲ್ಲ. ಆದಾಗ್ಯೂ ಪ್ರಿಯಾ ಸ್ವಲ್ಪವಾದರೂ ಪ್ರತಿಭಟಿಸಿದರೆ ಯಶ್ನ ಉತ್ಸಾಹ ಇನ್ನಷ್ಟು ಹೆಚ್ಚಾಗುತ್ತದೆ. ಅದು ಪ್ರಿಯಾಳ ಸಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಮೀರಿತ್ತು. ಯಾಕಂದರೆ ಆಗ ಹಠಮಾರಿತನದಿಂದಾಗಿ ಯಶ್ ಪ್ರಿಯಾಳನ್ನು ಮಲಗಲು ಬಿಡಲಿಲ್ಲ ಅಥವಾ ಯಶ್ ಜೊತೆ ಮಲಗಲು ಬಿಡಲಿಲ್ಲ. ಅಪ್ಪನಿಗೆ ಸ್ವಂತ ಕೆಲಸ ಇತ್ತು. ಹಾಗಾಗಿ ಯಶ್ ಕೆಲವೊಮ್ಮೆ ಬೆಳಗ್ಗೆ 10 ಗಂಟೆಗೆ ಮತ್ತು ಕೆಲವೊಮ್ಮೆ ಬೆಳಗ್ಗೆ 11 ಗಂಟೆಗೆ ಕಚೇರಿಗೆ ತಡವಾಗಿ ಹೋಗ್ತಿದ್ದ. ಆದ್ದರಿಂದ ಯಶ್ಗೆ ಕೇಳಲು ಯಾರೂ ಇರಲಿಲ್ಲ. ಆಫೀಸ್ ಕೆಲಸಗಾರರು ಕೆಲಸ ಮಾಡ್ತಾರೆ ಎಂಬ ಕಾರಣಕ್ಕೆ ಯಶ್ ತನ್ನ ಕೆಲಸದ ಬಗ್ಗೆ ಕಾಳಜಿ ವಹಿಸುತ್ತಿರಲಿಲ್ಲ. ಆದ್ದರಿಂದ ಅವನು ತಡರಾತ್ರಿಯವರೆಗೆ ಪ್ರಿಯಾಳೊಂದಿಗೆ ಎಚ್ಚರವಾಗಿರುತ್ತಿದ್ದ. ನಂತರ 15 ದಿನಗಳಲ್ಲಿ ಪ್ರಿಯಾ ದುರ್ಬಲಳಾಗಲು ಪ್ರಾರಂಭಿಸಿದಳು ಮತ್ತು ಅವಳ ಮುಖದ ಹೊಳಪು ಸಂಪೂರ್ಣವಾಗಿ ಮಾಯವಾಗಲು ಪ್ರಾರಂಭಿಸಿತು. ರಾತ್ರಿ ಎಚ್ಚರವಾಗಿರುವುದರಿಂದ ಅವಳ ಕಣ್ಣುಗಳ ಸುತ್ತಲೂ ತಿಳಿ ಕಪ್ಪು ವರ್ತುಲಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು. ಆದರೆ ಯಶ್ನ ಉತ್ಸಾಹ ಎಂದಿಗೂ ಮುಗಿಯಲಿಲ್ಲ. ಯಶ್ ಪ್ರತಿ ರಾತ್ರಿ ಮಲಗುವ ಮೊದಲು ಹಾಲು ಕುಡಿಯುತ್ತಿದ್ದ, ಅದು ಕೂಡ ಒಣ ಹಣ್ಣುಗಳೊಂದಿಗೆ. ಯಶ್ ತನ್ನನ್ನು ತಾನು ಎಲ್ಲ ರೀತಿಯಲ್ಲಿಯೂ ನೋಡಿಕೊಳ್ಳುತ್ತಿದ್ದ. ಆದರೆ ಪ್ರಿಯಾಗೆ ದಪ್ಪಗಿರುವ ಮಹಿಳೆಯರನ್ನು ತಾನು ಇಷ್ಟಪಡುವುದಿಲ್ಲ ಅಂತ ಹೇಳ್ತಿದ್ದ. ಆದ್ದರಿಂದ ಪ್ರಿಯಾ ಯಾವಾಗಲೂ ಹೀಗೆ ಫಿಟ್ ಆಗಿರಬೇಕಾಗುತ್ತದೆ. ಪ್ರಿಯಾ ಈಗ ದೂರು ನೀಡುವುದನ್ನು ನಿಲ್ಲಿಸಿ ಪರಿಸ್ಥಿತಿಗೆ ಶರಣಾಗಿದ್ದಳು.
ಸಮಯ ಕಳೆದಂತೆ ಯಶ್ ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತಾನೆ ಎಂದು ಪ್ರಿಯಾ ಭಾವಿಸಿದಳು. ಆದರೆ ಇದು ಪ್ರಿಯಾಳ ಆಲೋಚನೆ ಮಾತ್ರ. ವಾಸ್ತವ ಇದಕ್ಕಿಂತ ಭಯಾನಕವಾಗಿತ್ತು. ಪ್ರಿಯಾ ಬಹುಶಃ ಅದರ ಬಗ್ಗೆ ತಿಳಿದಿರಲಿಲ್ಲ. ಪ್ರಿಯಾಳ ಮದುವೆಯಾಗಿ 1 ತಿಂಗಳು ಕಳೆದಿತ್ತು. ಆದರೆ ಯಶ್ ಇನ್ನೂ ಮೊದಲಿನಂತೆಯೇ ಇದ್ದ. ಅವನಲ್ಲಿ ಸ್ವಲ್ಪವೂ ಬದಲಾವಣೆ ಇರಲಿಲ್ಲ. ಕೆಲವೊಮ್ಮೆ ಪ್ರಿಯಾ ಯಶ್ನಿಂದ ಬೇಸತ್ತಾಗ ಅಳಲು ಪ್ರಾರಂಭಿಸುತ್ತಿದ್ದಳು. ಆದರೆ ಯಶ್ಗೆ ಏನೂ ಹೇಳುತ್ತಿರಲಿಲ್ಲ. ನಂತರ 1 ತಿಂಗಳ ನಂತರ ಪ್ರಿಯಾಳ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು ಮತ್ತು ಪ್ರಿಯಾಳ ತಾಯಿ ಅವಳನ್ನು ಮಹಿಳಾ ವೈದ್ಯರ ಬಳಿಗೆ ಕರೆದೊಯ್ದಾಗ ವೈದ್ಯರು ಪ್ರಿಯಾಗೆ ಅವಳು ಗರ್ಭಿಣಿಯಾಗಿರುವ ಒಳ್ಳೆಯ ಸುದ್ದಿಯನ್ನು ನೀಡಿದರು. ಆದರೆ ವೈದ್ಯರು ಆರಂಭಿಕ ಕೆಲವು ತಿಂಗಳುಗಳಲ್ಲಿ ಈ ದಿನಗಳಲ್ಲಿ ನಿಮ್ಮ ಗಂಡ ನಿಮ್ಮ ಹತ್ತಿರ ಬರದಂತೆ ನೀವು ವಿಶೇಷ ಕಾಳಜಿ ವಹಿಸಬೇಕು ಅಂತ ಹೇಳಿದರು. ಆಗ ಯಶ್ ತಾಯಿ, ಚಿಂತಿಸಬೇಡಿ ಡಾಕ್ಟರ್, ಅದು ನೀವು ಹೇಳಿದಂತೆ ಆಗುತ್ತದೆ ಅಂತ ಹೇಳಿದರು. ವೈದ್ಯರು ಪ್ರಿಯಾಳ ತಾಯಿಗೆ, ನೋಡಿ ಆಂಟಿ, ಈ ದಿನಗಳಲ್ಲಿ ಪ್ರಿಯಾಳ ಗಂಡ ಅವಳ ಹತ್ತಿರ ಬಂದರೆ ಅವಳಿಗೆ ಗರ್ಭಪಾತವೂ ಆಗ್ಬೋದು. ಯಾಕಂದರೆ ಪ್ರಿಯಾಳ ದೇಹವು ಈಗಾಗಲೇ ತುಂಬ ಸೂಕ್ಷ್ಮವಾಗಿದೆ. ಆದ್ದರಿಂದ ಪ್ರಿಯಾ ಇದರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಬೇಕಾಗುತ್ತದೆ ಮತ್ತು ನೀವು ಅವಳನ್ನು ಚೆನ್ನಾಗಿ ನೋಡಿಕೊಳ್ಬೇಕಾಗುತ್ತದೆ. ಮಹಿಳಾ ವೈದ್ಯರು ಪ್ರಿಯಾಳನ್ನು ಹಾಸಿಗೆಯಿಂದ ಎದ್ದೇಳುವುದನ್ನು ಸಹ ನಿರ್ಬಂಧಿಸಿದರು. ಆದರೆ ಯಶ್ಗೆ ಈ ವಿಷಯ ತಿಳಿದಾಗ ಅವನು ಕೋಪಗೊಂಡು ಹೇಳಿದ, ಪ್ರಿಯಾ, ನೀನೇನು ಹೊಸ ನಾಟಕ ಮಾಡ್ತಿದ್ಯಾ? ಮತ್ತು ಈ ಮಗು ನಮ್ಮ ನಡುವೆ ಎಲ್ಲಿಂದ ಬಂತು? ನೋಡು ಪ್ರಿಯಾ, ನಾನೀಗ ಇಂತಹ ಮನಸ್ಥಿತಿಯಲ್ಲಿಲ್ಲ ಮತ್ತು ನನಗೆ ಈಗ ಮಗು ಬೇಡ ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೇನೆ. ನಾಳೆಯೇ ನಿನ್ನ ಗರ್ಭಪಾತ ಮಾಡಿಸುತ್ತೇನೆ. ಯಾಕಂದರೆ ಈಗ ನಾನು ನನ್ನ ವೈವಾಹಿಕ ಜೀವನವನ್ನು ಆನಂದಿಸಲು ಬಯಸುತ್ತೇನೆ. ಇದನ್ನು ಕೇಳಿದ ಪ್ರಿಯಾ ಆಘಾತಕ್ಕೊಳಗಾದ್ಲು. ಯಾಕಂದರೆ ಮಗುವನ್ನು ಪಡೆಯುವ ಸಂತೋಷದಲ್ಲಿ ಯಶ್ ಸ್ವತಃ ಮುನ್ನೆಚ್ಚರಿಕೆಗಳನ್ನು ಹೆಚ್ಚಿಸುತ್ತಾನೆ ಎಂದು ಅವಳು ಭಾವಿಸಿದ್ದಳು. ಮತ್ತು ಏನೇ ಆದರೂ ಪ್ರತಿಯೊಬ್ಬರೂ ತನ್ನ ಮಗುವನ್ನು ಪ್ರೀತಿಸುತ್ತಾರೆ. ಒಬ್ಬ ಪುರುಷನು ತಾನು ತಂದೆಯಾಗಲಿದ್ದೇನೆ ಎಂದು ತಿಳಿದಾಗ ಅವನ ಆಲೋಚನೆ ಸ್ವಯಂಚಾಲಿತವಾಗಿ ಬದಲಾಗುತ್ತದೆ. ಇದು ನಿನಗೂ ಚೆನ್ನಾಗಿ ತಿಳಿದಿದೆ. ನಂತರ ನೀನು ನನ್ನನ್ನು ಕೇಳದೆ ಇಷ್ಟು ದೊಡ್ಡ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡೆ? ನಂತರ ಪ್ರಿಯಾ ಹೇಳಿದಳು, ಆದರೆ ಯಶ್, ನಾನು ಈ ಮಗುವಿಗೆ ಜನ್ಮ ನೀಡಲು ಬಯಸುತ್ತೇನೆ. ಆದ್ದರಿಂದ ವೈದ್ಯರು ನನಗೆ ಹೇಳಿದ ಎಲ್ಲ ಮುನ್ನೆಚ್ಚರಿಕೆಗಳನ್ನು ನಾನು ತೆಗೆದುಕೊಳ್ಬೇಕು. ಆಗ ಯಶ್ ಹೇಳಿದ, ಸರಿ ಪ್ರಿಯಾ, ಇದು ಯಾರ ಮಗು ಅಂತ ಹೇಳು. ಆಗ ಪ್ರಿಯಾ, ಮತ್ಯಾರದು, ನಿಮ್ಮದೇ ಎಂದಳು. ಇದನ್ನು ಕೇಳಿದ ಯಶ್ ಹೇಳಿದ, ಇದು ನನ್ನ ಮಗುವಾಗಿದ್ದರೆ ನಿರ್ಧಾರ ನನ್ನದಾಗಿರಬೇಕು. ಮತ್ತು ನನ್ನ ನಿರ್ಧಾರವಂದರೆ ಈಗ ನನಗೆ ಈ ಮಗು ಬೇಡ ಮತ್ತು ನನಗೆ ಅದು ಬೇಕಾದಾಗ ಅದನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ಆಗ ಪ್ರಿಯಾ, ಯಶ್, ನೀವೇನು ಯೋಚಿಸ್ತಿದ್ದೀರಾ? ನನ್ನ ಜೀವನದಲ್ಲಿ ಎಲ್ಲವೂ ನೀವು ಬಯಸಿದಂತೆ ಆಗುತ್ತದೆಯೇ ಎಂದಳು. ಈ ಮಗುವಿಗೆ ಏನಾದರೂ ಆದಲ್ಲಿ ನಾನು ಮತ್ತೆ ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಅಂತ ವೈದ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ದಯವಿಟ್ಟು ಯಶ್, ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನನಗಾಗಿ ಅಲ್ಲದಿದ್ದರೂ ಕನಿಷ್ಠ ಪಕ್ಷ ನಿಮ್ಮ ಮಗುವಿಗಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ. ಇಲ್ಲದಿದ್ದರೆ ನಾವು ನಮ್ಮ ಜೀವನದುದ್ದಕ್ಕೂ ಮಕ್ಕಳಿಲ್ಲದೆ ಇರುತ್ತೇವೆ. ಪ್ರಿಯಾಳ ಮಾತುಗಳನ್ನು ಕೇಳಿದ ಯಶ್, ನೋಡು ಪ್ರಿಯಾ, ನನ್ನ ಮನಸ್ಸನ್ನು ಹಾಳು ಮಾಡಬೇಡ. ನಿನ್ನ ಎಲ್ಲ ನಾಟಕಗಳು ನನಗೆ ಚೆನ್ನಾಗಿ ತಿಳಿದಿವೆ. ನೀನು ನನ್ನಿಂದ ದೂರವಿರಲು ನೆಪಗಳನ್ನು ಹುಡುಕುತ್ತಲೇ ಇರ್ತೀಯ ಮತ್ತು ನೀನು ನನ್ನ ಬಳಿಗೆ ಬಂದಾಗಲೆಲ್ಲ ಆಗಲೂ ನೀನು ಯಾವಾಗಲೂ ದುಃಖದ ಮುಖದೊಂದಿಗೆ ಕುಳಿತುಕೊಳ್ತೀಯ. ನಿನ್ನ ಮುಖದಲ್ಲಿ ಯಾವಾಗಲೂ ದುಃಖವಿರ್ತದೆ ಮತ್ತು ರಾತ್ರಿಯಲ್ಲಿ ನೀನು ನನಗೆ ಬೇಕಾದ ರೀತಿಯ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ. ಆಗ ಪ್ರಿಯಾ, ಯಶ್, ನಾನೀಗ ನಿಮಗಾಗಿ ಇನ್ನೇನು ಮಾಡಬೇಕು? ನಮ್ಮ ಮದುವೆಯಾಗಿ 1 ತಿಂಗಳಾಗಿದೆ ಮತ್ತು ಈ 1 ತಿಂಗಳಲ್ಲಿ ನಾನು ಚೆನ್ನಾಗಿ ನಿಮಗೆ ಸಹಕರಿಸಿದ್ದೇನೆ. ಅಂದಿನಿಂದ ನಾನು ನಿದ್ದೆನೇ ಮಾಡಿಲ್ಲ ಮತ್ತಿನ್ನೂ ನಾನು ನಿಮಗೆ ಪ್ರತಿಕ್ರಿಯಿಸುತ್ತಿಲ್ಲ ಅಂತ ನೀವು ಯಾಕೆ ಭಾವಿಸ್ತೀರಾ? ಯಶ್, ಹೌದು ಪ್ರಿಯಾ, ನೀನು ನನಗೆ ಆ ರೀತಿಯ ಪ್ರತಿಕ್ರಿಯೆಯನ್ನು ನೀಡುತ್ತಿಲ್ಲ. ಅದಕ್ಕಾಗಿಯೇ ಇಂದಿನವರೆಗೂ ನೀನು ನನ್ನನ್ನು ತೃಪ್ತಿಪಡಿಸಲು ಸಾಧ್ಯವಾಗಿಲ್ಲ ಮತ್ತು ಇಂದಿನವರೆಗೂ ನನಗೆ ಬೇಕಾದ ತೃಪ್ತಿಕರ ಪ್ರತಿಕ್ರಿಯೆ ನನಗೆ ಸಿಕ್ಕಿಲ್ಲ. ನಾನು ನಿನಗೆ ತೋರಿಸುವ ಅದೇ ಹುಚ್ಚುತನ. ಪ್ರಿಯಾ ಯಶ್ ಮಾತುಗಳನ್ನು ಕೇಳಿ ತುಂಬ ಭಯಗೊಂಡಳು ಮತ್ತು ಅವಳು ಎದ್ದು ಕೋಣೆಯಿಂದ ಹೊರಗೆ ಹೋಗಿ ಇಂದವಳು ತನ್ನ ಅತ್ತೆಗೆ ಎಲ್ಲವನ್ನು ಹೇಳುತ್ತೇನೆ ಮತ್ತು ತನ್ನ ಮಗನಿಗೆ ಸ್ವಲ್ಪ ವಿವರಿಸಲು ಹೇಳುತ್ತೇನೆ ಎಂದು ಯೋಚಿಸಲು ಪ್ರಾರಂಭಿಸಿದಳು. ಯಾಕಂದರೆ ಪ್ರಿಯಾ ತನ್ನ ಮಗು ಈ ಲೋಕಕ್ಕೆ ಬರುವ ಮೊದಲು ಸಾಯುವುದನ್ನು ಬಯಸಲಿಲ್ಲ. ಒಂದು ಕಡೆ ಲೇಡಿ ಡಾಕ್ಟರ್ ಮಾತುಗಳು ಅವಳನ್ನು ಹೆದರಿಸಿದ್ದವು ಮತ್ತು ಮತ್ತೊಂದೆಡೆ ಯಶ್ ಮಾತುಗಳು ಅವಳ ಜೀವವನ್ನು ತೆಗೆದುಕೊಂಡವು. ಪ್ರಿಯಾ ಆಶ್ಚರ್ಯಚಕಿತಳಾದಳು. ಯಶ್ ತನ್ನಿಂದ ಯಾವ ರೀತಿಯ ತೃಪ್ತಿಯನ್ನು ಬಯಸುತ್ತಾನೆಂದು ನನಗೆ ತಿಳಿದಿಲ್ಲ ಅಂತ ಯೋಚಿಸುತ್ತಾ ಪ್ರಿಯಾ ಅವನನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಿದ್ದಳು. ಆದರೆ ಅವನವಳನ್ನು ಪ್ರಾಣಿಯಂತೆ ನಡೆಸಿಕೊಂಡಿದ್ದ. ಕೆಲವೊಮ್ಮೆ ಯಶ್ ಪ್ರಿಯಾಳ ತುಟಿಗಳನ್ನು ತನ್ನ ತುಟಿಗಳಲ್ಲಿ ಹಿಡಿದುಕೊಂಡು ತುಂಬ ಬಲವಾಗಿ ಕಚ್ಚುತ್ತಿದ್ದ. ಪ್ರಿಯಾಳ ತುಟಿಗಳಿಂದ ರಕ್ತ ಹೊರಬರ್ತಿತ್ತು. ನಂತರ ಪ್ರಿಯಾ ಯಶ್ನನ್ನು ಹಿಂದಕ್ಕೆ ತಳ್ಳಿ ಏನು ಮಾಡ್ತಿದ್ದೀರಿ ಅಂತ ಕೇಳಿದಾಗ ಯಶ್ ಇದು ವಿವಾಹಿತ ಜೀವನದ ಮೋಜು ಅಂತ ಹೇಳ್ತಿದ್ದ. ಆದರೆ ವಿವಾಹಿತ ಜೀವನದ ಮೋಜು ಏನೆಂದು ನಿನಗೆ ತಿಳಿದಿಲ್ಲ. ಪ್ರಿಯಾ, ನೀನು ನಿಜವಾಗಿಯೂ ತುಂಬ ಬೋರ್ ಹುಡುಗಿ. ಯಶ್ ಇದನ್ನು ಪ್ರೀತಿ ಮತ್ತು ವಾತ್ಸಲ್ಯ ಅಂತ ಕರೆಯುತ್ತಿದ್ದ.
ಪ್ರಿಯಾ ಅದನ್ನು ಯಶ್ ತನ್ನ ಆಸೆಗಳನ್ನು ಮಾತ್ರ ಪೂರೈಸುವ ಗೀಳು ಅಂತ ಪರಿಗಣಿಸುತ್ತಿದ್ದಳು ಮತ್ತು ಪ್ರಿಯಾಳಿಗೆ ಇದನ್ನೆಲ್ಲ ಮಾಡಲು ಸಾಧ್ಯವಾಗಲಿಲ್ಲ. ಪ್ರಿಯಾ ಇನ್ನೂ ತಾಯಿಯಾಗಲು ಬಯಸಿದ್ದರಿಂದ ತಲೆ ಹಿಡಿದು ಅಳುತ್ತಿದ್ದಳು. ಆದರೆ ಯಶ್ನ ವರ್ತನೆ ಅವಳನ್ನು ಒಳಗಿನಿಂದ ಮುರಿದಿತ್ತು. ಆಳವಾದ ಉಸಿರನ್ನು ತೆಗೆದುಕೊಂಡ ನಂತರ ಪ್ರಿಯಾ ತಲೆಯನ್ನು ಹಿಡಿದು ಕುಳಿತಿದ್ದಳು. ಆಗ ಯಶ್ನ ತಾಯಿಯವಳಿಗೆ ತಾಜಾ ದಾಳಿಂಬೆ ರಸವನ್ನು ತೆಗೆದುಕೊಂಡು ಕೋಣೆಗೆ ಬಂದರು ಮತ್ತು ಪ್ರಿಯಾ ಹೀಗೆ ಅಸಮಾಧಾನಗೊಂಡಿರುವುದನ್ನು ನೋಡಿ, ಹೇ ಪ್ರಿಯಾ ಮಗಳೇ, ನಿನ್ಗೆ ಏನಾಯಿತು? ನೀನು ಚೆನ್ನಾಗಿದ್ಯಾ ತಾನೆ? ನಿನಗೆ ತಲೆನೋವಿದ್ರೆ ಹೇಳು, ನಾನದನ್ನು ನಿಗ್ರಹಿಸುತ್ತೇನೆ. ಮತ್ತು ನಿನಗೆ ತಿನ್ನಲೇನಾದರೂ ಬೇಕಾದರೆ ನನಗೆ ಹೇಳು, ನಾನದನ್ನು ಮಾಡಿ ತರ್ತೇನೆ. ಪ್ರಿಯಾಳ ಮುಖ ಚಿಂತೆಯಿಂದ ಕಳೆಗುಂದಿರುವುದನ್ನು ನೋಡಿ ಯಶ್ ತಾಯಿ ಚಿಂತಿತರಾಗಿದ್ದರು. ಆದರೆ ಅತ್ತೆ ತನಗಾಗಿ ಚಿಂತಿಸುತ್ತಿರುವುದನ್ನು ನೋಡಿ ಪ್ರಿಯಾ, ಇಲ್ಲ ಅತ್ತೆ, ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ, ನನಗೆ ಸ್ವಲ್ಪ ತಲೆ ತಿರುಗ್ತಿತ್ತು ಎಂದು ಹೇಳಿದಳು. ಆದರೆ ಪ್ರಿಯಾಳ ಕೈಕಾಲುಗಳು ಇನ್ನೂ ತಣ್ಣಗಾಗಿದ್ದವು. ಯಾಕಂದರೆ ಯಶ್ ಮಾತುಗಳು ಅವಳನ್ನು ಒಳಗಿನಿಂದ ಅಲುಗಾಡಿಸಿದ್ದವು. ಪ್ರಿಯಾ ತನ್ನ ಮಗುವಿನ ಸಲುವಾಗಿ ಸಂತೋಷ ಪಡಲು ಬಯಸಿದ್ದಳು. ಆದರೆ ಯಶ್ ಮಾತುಗಳನ್ನು ಕೇಳಿ ಅವಳ ಕಣ್ಣುಗಳು ಮತ್ತೆ ಒದ್ದೆಯಾಗಿದ್ದವು. ನಂತರ ಪ್ರಿಯಾ ತನ್ನ ಅತ್ತೆಗೆ ಏನೋ ಹೇಳಲು ಬಾಯಿ ತೆರೆದ ತಕ್ಷಣ ಅದೇ ಸಮಯದಲ್ಲಿ ಯಶ್ ಕೋಣೆಗೆ ಪ್ರವೇಶಿಸಿದ ಮತ್ತು ಯಶನ್ನು ನೋಡಿದ ಪ್ರಿಯಾ ಭಯದಿಂದ ಹಿಂದೆ ಸರಿದಳು. ಪ್ರಿಯಾ ಹೀಗೆ ಮಾಡುತ್ತಿರುವುದನ್ನು ನೋಡಿ ಅವಳ ಅತ್ತೆ, ಓ ಪ್ರಿಯಾ ಮಗಳೇ, ನಿನಗೆ ಏನಾಗಿದೆ? ನೀನು ಯಾಕೆ ತುಂಬ ಹೆದರ್ತಿದ್ಯಾ? ವೈದ್ಯರು ಏನು ಹೇಳಿದ್ರು ಅಂತ ನಿನಗೆ ತಿಳಿದಿದ್ಯಾ? ಈ ಸ್ಥಿತಿಯಲ್ಲಿ ಹೆಚ್ಚು ಭಯಪಡುವುದು ಅಥವಾ ನರಳಾಡುವುದು ಸರಿಯಲ್ಲ. ಪ್ರಿಯಾ ತನ್ನ ಎದೆಯ ಮೇಲೆ ಕೈಯಿಟ್ಟು ಉಸಿರಾಟವನ್ನು ಸಾಮಾನ್ಯಗೊಳಿಸಲು ಪ್ರಯತ್ನಿಸುತ್ತಿದ್ದಾಗ ಅವಳ ಅತ್ತೆ ಮತ್ತೊಮ್ಮೆ ತನ್ನ ಮಗನನ್ನು ದಿಟ್ಟಿಸಿ ನೋಡುತ್ತಾ, ಯಶ್, ಒಂದು ವಿಷಯ ಹೇಳು. ನನ್ನ ಸೊಸೆ ನಿನ್ನನ್ನು ನೋಡಿ ತುಂಬ ಭಯಗೊಂಡಿದ್ದಾಳೆ. ಅವಳು ನಿನ್ನ ಮಗುವಿನ ತಾಯಿಯಾಗಲಿದ್ದಾಳೆಂದು ನಿನಗೆ ತಿಳಿದಿದ್ಯಾ? ಯಶ್ನ ತಾಯಿ ನಗುತ್ತಾ ತಮಾಷೆಯಾಗಿ ಹೀಗೆ ಹೇಳಿದ್ರು. ಆದರೆ ಯಶ್ನ ಮುಖದಲ್ಲಿನ ಭಾವ ಸ್ವಲ್ಪವೂ ಬದಲಾಗಲಿಲ್ಲ. ಅವನ ಹಣೆಯ ಮೇಲಿನ ಸುಕ್ಕುಗಳು ಕಡಿಮೆಯಾಗಲಿಲ್ಲ ಅಥವಾ ಅವನ ಮುಖದಲ್ಲಿ ಸ್ವಲ್ಪವೂ ನಗು ಕಾಣಿಸಲಿಲ್ಲ. ಯಶ್, ಸರಿ, ಹಾಗಾದ್ರೆ ನಾನೀಗ ಏನು ಮಾಡಬೇಕು ಅಮ್ಮ? ಯಾಕಂದರೆ ಈಗ ನನಗೆ ತಂದೆಯಾಗಲು ಆಸಕ್ತಿ ಇಲ್ಲ. ಮತ್ತೀಗ ನನಗೆ ನನ್ನ ಜೀವನದಲ್ಲಿ ಶಾಂತಿ ಬೇಕು. ಹೇಗಾದರೂ ಪ್ರಿಯಾ ನನ್ನ ಹೆಂಡತಿ, ಅವಳು ನನ್ನ ಮಗುವಿಗೆ ಜನ್ಮ ನೀಡಲಿದ್ದಾಳೆ. ಆದರೆ ಈಗ ಅವಳು ಯಾರ ಅನುಮತಿಯೊಂದಿಗೆ ತಾಯಿಯಾಗುತ್ತಿದ್ದಾಳೆ? ಯಾಕಂದರೆ ನನಗೆ ಇಷ್ಟ ಇಲ್ಲದಿದ್ದಾಗ ಪ್ರಿಯಾ ತಾಯಿಯಾಗುವ ಮತ್ತು ಮಕ್ಕಳ ಹೊರೆಯನ್ನು ನನ್ನ ತಲೆಯ ಮೇಲೆ ಹಾಕುವ ಹಕ್ಕಿಲ್ಲ ಅಂತ ಹೇಳಿದ. ಯಶ್ನ ಬಾಯಿಂದ ಇದನ್ನು ಕೇಳಿದ ಅವನ ತಾಯಿ ಎದ್ದು ನಿಂತು ಯಶ್ನ ಮುಖದ ಮೇಲೆ ಬಲವಾಗಿ ಹೊಡೆದ್ರು. ನೀನು ಯಾಕೆ ಈ ರೀತಿ ಕೀಳು ಮಟ್ಟದ ಮಾತುಗಳನ್ನು ಹೇಳ್ತಿದ್ಯಾ? ಇದನ್ನೇ ನಾನು ನಿನಗೆ ಕಲಿಸಿದ್ದ? ನೀನು ನನ್ನ ಪಾಲನೆಯನ್ನೇ ಪ್ರಶ್ನಿಸಿದ್ಯಾ? ಇದರರ್ಥ ನಿನಗೆ ಪ್ರಿಯಾ ಮತ್ತು ನಿನ್ನ ಮಗುವಿನ ಬಗ್ಗೆ ಕಾಳಜಿ ಇಲ್ಲ. ಯಶ್, ನೀನು ಹೇಗೆ ಇಷ್ಟು ಕೆಳಮಟ್ಟಕ್ಕೆ ಇಳಿಯಬಲ್ಲೆ? ಮದುವೆಯಾದ ತಕ್ಷಣ ಪೋಷಕರಾಗುವ ಅವಕಾಶ ಪಡೆಯುವ ಜನರು ತುಂಬ ಅದೃಷ್ಟವಂತರು. ನಮ್ಮದೇ ಕುಟುಂಬದಲ್ಲಿ ಎಷ್ಟೋ ಜೋಡಿಗಳು ಮದುವೆಯಾಗಿದ್ದಾರೆಂದು ನಿನಗೆ ತಿಳಿದಿಲ್ಲ. ಅವರು ಮದುವೆಯಾಗಿ ಹಲವು ವರ್ಷಗಳಾದರೂ ಮಗುವನ್ನು ಪಡೆಯಲು ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಅಲೆದಾಡ್ತಿದ್ದಾರೆ ಮತ್ತು ದೇವರು ಸ್ವತಃ ಅಂತಹ ದೊಡ್ಡ ಸಂತೋಷವನ್ನು ಯಾರ ಮಡಿಲಲ್ಲಿ ಇಟ್ಟಿದ್ದಾನೆಂದು ನಿನಗೆ ತಿಳಿದಿಲ್ಲ. ಆದರೆ ನೀನೇ ನಿನ್ನ ಸ್ವಂತ ಸಂತೋಷವನ್ನು ನಾಶ ಮಾಡಲು ಹಠ ಹಿಡಿದಿದ್ಯಾ. ನಂತರ ಯಶ್ನ ತಾಯಿ ಯಶ್ಗೆ ಮೃದುವಾದ ಮಾತುಗಳಲ್ಲಿ ವಿವರಿಸುತ್ತಾ ಹೇಳಿದರು, ನೋಡು ಮಗನೇ, ನಿನ್ನ ಮಗು ಬಂದ ನಂತರ ಮನೆ ಸಂತೋಷದಿಂದ ತುಂಬಿರ್ತದೆ ಮತ್ತು ಮಗುವಿನ ಆಗಮನದಿಂದ ನಿನ್ನ ಜೀವನದಲ್ಲಿ ಬರುವ ಶಾಂತಿ ನಿನಗೆ ಬೇರೆ ಯಾವುದರಿಂದಲೂ ಆ ಶಾಂತಿ ಸಿಗೋದಿಲ್ಲ. ಯಶ್ನ ತಾಯಿ ತನ್ನ ಮಗನನ್ನು ಸಮಾಧಾನ ಪಡಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸ್ತಿದ್ರು. ಆದರೆ ಯಶ್ ಮಾತನಾಡುತ್ತಿರುವ ಶಾಂತಿ, ಅವನ ಆ ಶಾಂತಿಯನ್ನು ತನ್ನ ಮಗುವಿನಂದಲ್ಲ, ಪ್ರಿಯಾಳಿಂದ ಮಾತ್ರ ಪಡೆಯಬಹುದು ಎಂದು ಅವರಿಗೆ ತಿಳಿದಿರಲಿಲ್ಲ. ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಯಶ್ನ ತಾಯಿ ತನ್ನ ಕೋಣೆಯಿಂದ ಹೊರಗೆ ಹೋದರು. ಆದರೆ ಅವನ ತಾಯಿ ಹೋದ ತಕ್ಷಣ ಯಶ್ ಪ್ರಿಯಾಳನ್ನು ಕೋಪದಿಂದ ನೋಡಲಾರಂಭಿಸಿದ ಮತ್ತು ಪ್ರಿಯಾ, ಇದೆಲ್ಲವೂ ನಿನ್ನ ಕೆಲಸ ಅಲ್ವಾ? ಚೆನ್ನಾಗಿದೆ ಪ್ರಿಯಾ, ಚೆನ್ನಾಗಿದೆ ಎಂದ. ನಂತರ ಎಲ್ಲ ನಿನ್ನ ಮ್ಯಾಜಿಕ್ನಿಂದ ನೀನು ನನ್ನ ತಾಯಿಯನ್ನು ನಿನ್ನ ಕಡೆಗೆ ತಿರುಗಿಸಿದ್ಯಾ. ನೀನು ದಿನವಿಡೀ ನನ್ನ ತಾಯಿಯೊಂದಿಗೆ ಕುಳಿತು ಅವಳನ್ನು ನನ್ನ ವಿರುದ್ಧ ಪ್ರಚೋದಿಸ್ತೀಯಾ ಅಲ್ವಾ? ಬೇರೆ ಯಾವುದೇ ಹುಡುಗಿಗೆ ನನ್ನಂಥ ಗಂಡ ಸಿಕ್ಕಿದ್ರೆ ಅವಳು ನನ್ನ ಕಾಲು ತೊಳೆದು ನೀರು ಕುಡಿತಿದ್ಲು ಮತ್ತು ನೀನು ನನ್ನ ತಾಯಿಯನ್ನು ನನ್ನ ವಿರುದ್ಧ ಪ್ರಚೋದಿಸ್ತಿದ್ಯಾ. ಹೀಗೆ ಹೇಳುತ್ತಾ ಯಶ್ ಕೋಣೆಯಿಂದ ಹೊರಗೆ ಹೋದ. ನಂತರ ಪ್ರಿಯಾ ಕೂಡ ಅವನನ್ನು ಹಿಂಬಾಲಿಸುತ್ತಾ, ಯಶ್, ನನ್ನ ಮಾತು ಕೇಳಿ, ನಾನು ಅಮ್ಮನಿಗೆ ಏನೂ ಹೇಳಿಲ್ಲ. ದಯವಿಟ್ಟು ಯಶ್ ನಿಲ್ಲಿಸಿ ಮತ್ತು ದಯವಿಟ್ಟು ನನ್ನನ್ನು ನಂಬಿ, ನಾನು ಯಾರಿಗೂ ಏನೂ ಹೇಳಿಲ್ಲ. ಪ್ರಿಯಾ ಅಂತಹ ಸ್ಥಿತಿಯಲ್ಲಿಯೂ ಯಶ್ ಹಿಂದೆ ಓಡುತ್ತಲೇ ಇದ್ದಳು. ಆದರೆ ಯಶ್ ಈಗಾಗಲೇ ಅವಳ ಒಂದು ಮಾತನ್ನು ಕೇಳದೆ ಕಾರಿನಲ್ಲಿ ಹೊರಟು ಹೋಗಿದ್ದ. ತದನಂತರ ಯಶ್ನ ತಾಯಿ ಪ್ರಿಯಾ ಅಷ್ಟು ವೇಗವಾಗಿ ನಡೆಯುವುದನ್ನು ನೋಡಿ ಪ್ರಿಯಾಳ ಕೈ ಹಿಡಿದು ತನ್ನ ಕೋಣೆಗೆ ಕರೆದೊಯ್ದು, ಅವನನ್ನು ಬಿಡು ಪ್ರಿಯಾ ಮಗಳೇ, ಈ ಹುಡುಗನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ತಿಳಿದಿಲ್ಲ. ಆದರೆ ಈಗ ಅವನನ್ನು ಬಿಟ್ಟು ಬಿಡು ಮತ್ತು ನಿನ್ನ ಆರೋಗ್ಯವನ್ನು ನೋಡಿಕೊ ಅಂತ ಹೇಳಿದರು. ಪ್ರಿಯಾ ಮತ್ತೆ ಅಳಲು ಪ್ರಾರಂಭಿಸಿದಳು. ಯಾಕಂದರೆ ಈಗ ಅವಳು ರಾತ್ರಿಯಲ್ಲಿ ಯಶ್ ಹಿಂತಿರುಗಿದಾಗ ಭಯಭೀತಳಾಗಿದ್ದಳು.
ಪ್ರಿಯಾಳ ಉಸಿರು ಕೂಡ ಪ್ರಿಯಾಳ ಮುಖದಲ್ಲಿ ಆ ಭಯವನ್ನು ಅನುಭವಿಸಿತು. ಮತ್ತು ಪ್ರಿಯಾಳ ಭಯವನ್ನು ಹೋಗಲಾಡಿಸಲು ಅವಳು, ಪ್ರಿಯಾ ಮಗಳೇ, ಚಿಂತಿಸಬೇಡ. ಯಶ್ ಬಾಲ್ಯದಿಂದಲೂ ನನ್ನ ಮುದ್ದಿನ ಮಗ, ಮತ್ತು ಅದೂ ಅಲ್ಲದೆ ಅವನು ನನ್ನ ಒಬ್ಬನೇ ಮಗ. ಆದ್ದರಿಂದ ಇಂದಿನವರೆಗೂ ಅವನು ನಮ್ಮೆಲ್ಲರಿಂದ ಪ್ರೀತಿಯನ್ನು ಮಾತ್ರ ಪಡೆದಿದ್ದಾನೆ. ಅದಕ್ಕಾಗಿ ನನ್ನ ಮುದ್ದು ನಿನ್ನೊಂದಿಗೆ ಹೀಗೆ ವರ್ತಿಸ್ತಿದ್ದಾನೆ. ಆದರೆ ನೀನು ತಾಯಿಯಾದಾಗ ಮತ್ತು ಅವನು ತನ್ನ ಮಗುವನ್ನು ನಿನ್ನ ಮಡಿಲಲ್ಲಿ ನೋಡಿದಾಗ ಅವನು ತನ್ನ ಮಗುವನ್ನು ಹೇಗೆ ಪ್ರೀತಿಸುತ್ತಾನೆಂದು ನೋಡು. ಮತ್ತು ನಂತರ ಯಶ್ನ ತಾಯಿ ಪ್ರಿಯಾಗೆ ಯಶ್ನ ಬಾಲ್ಯದ ಬಗ್ಗೆ ಹೇಳಲು ಪ್ರಾರಂಭಿಸಿದರು. ಅದನ್ನು ಕೇಳಿದ ನಂತರ ಪ್ರಿಯಾ ಸ್ವಲ್ಪ ಸಾಮಾನ್ಯಳಾದಳು. ಈಗ ಪ್ರಿಯಾ ತನ್ನ ಮನಸ್ಸಿನಲ್ಲಿ ಯಶ್ಗೆ ತನ್ನ ಮಗುವನ್ನು ಸ್ವೀಕರಿಸಿಕೊಳ್ಳಲು ನಿಜವಾಗಿಯೂ ಸಮಯ ಬೇಕಾ ಮತ್ತು ಅವನು ಸ್ವಲ್ಪ ಸಮಯದ ನಂತರ ನಿಜವಾಗಿಯೂ ಗುಣಮುಖನಾಗುತ್ತಾನೆ ಎಂದು ಯೋಚಿಸಲು ಪ್ರಾರಂಭಿಸಿದಳು. ನಂತರ ಸ್ವಲ್ಪ ಸಮಯದ ನಂತರ ಪ್ರಿಯಾಳ ಆರೋಗ್ಯ ಉತ್ತಮವಾದಾಗ ಅವಳು ತನ್ನ ಕೈಗಳಿಂದ ಯಶ್ಗೆ ಆಹಾರವನ್ನು ಸಹ ಬೇಯಿಸಿದಳು. ಯಶ್ ತನ್ನ ತಾಯಿ ಮತ್ತು ಪ್ರಿಯಾಳೊಂದಿಗೆ ಊಟ ಮಾಡಲು ಊಟದ ಮೇಜಿನ ಮೇಲೆ ಕುಳಿತಿದ್ದ. ಆದರೆ ಅವನು ತನ್ನ ತಾಯಿಯನ್ನು ಅಥವಾ ಹೆಂಡತಿಯನ್ನು ನೋಡುತ್ತಿರಲಿಲ್ಲ. ಯಶ್ನ ತಾಯಿ ತನ್ನ ಮಗನನ್ನು ಅಪ್ಪಿಕೊಳ್ಳುವ ಮೂಲಕ ಕ್ಷಮೆ ಯಾಚಿಸಿದ್ರು ಮತ್ತು ಯಶ್ ತನ್ನ ನಗುವಿನೊಂದಿಗೆ ತನ್ನ ಅಮ್ಮನನ್ನು ಕ್ಷಮಿಸಿದ್ದಾನೆ ಎಂದು ತೋರಿಸಿದ. ಆದರೆ ಯಶ್ ಪ್ರಿಯಾಳನ್ನು ತನ್ನ ಮುಂದೆ ಇಲ್ಲದ ಹಾಗೆ ನಿರ್ಲಕ್ಷಿಸುತ್ತಿದ್ದ. ಇಷ್ಟೆಲ್ಲಾದರೂ ಪ್ರಿಯಾ ತನ್ನನ್ನು ತಾನು ಸಂತೋಷದಿಂದ ಇಟ್ಟುಕೊಂಡಿದ್ದಳು. ಅದು ತನ್ನ ಮಗುವಿನ ಸಲುವಾಗಿ ಮಾತ್ರ. ರಾತ್ರಿ ಅಡುಗೆ ಕೆಲಸ ಮುಗಿಸಿ ಪ್ರಿಯಾ ಸ್ನಾನ ಮಾಡಿದ್ಲು ಮತ್ತು ಅವಳು ಯಶ್ಗೆ ಹಾಲು ಬಿಸಿ ಮಾಡಿ ಟ್ರೇನಲ್ಲಿ ಬಿಸಿ ಹಾಲಿನೊಂದಿಗೆ ತನ್ನ ಕೋಣೆಗೆ ಬರುತ್ತಿದ್ದಳು. ನಂತರ ಪ್ರಿಯಾ ತನ್ನ ಮೊಣಕೈಯ ಸಹಾಯದಿಂದ ಬಾಗಿಲನ್ನು ತಳ್ಳಿದಾಗ ಬಾಗಿಲು ಒಳಗಿನಿಂದ ಲಾಕ್ ಆಗಿರುವುದನ್ನು ಅವಳು ಕಂಡುಕೊಂಡಳು. ಪ್ರಿಯಾ ಯಶ್ಗೆ ಕರೆ ಮಾಡಿ, ಯಶ್, ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ನಮಗಿಬ್ಬರಿಗೂ ಹಾಲು ತಂದಿದ್ದೇನೆ ಅಂತ ಹೇಳಿದಳು. ಮೊದಲು ಯಶ್ ಪ್ರತಿಕ್ರಿಯಿಸಲಿಲ್ಲ. ಆದರೆ ನಂತರ ಪ್ರಿಯಾ ಪದೇ ಪದೇ ಕರೆ ಮಾಡಿದಾಗ ಯಶ್, ಹೌದು, ನಾನೇನು ಮಾಡಬೇಕು, ನಾನು ಹಾಲು ಕುಡಿಯಲು ಬಯಸೋದಿಲ್ಲ ಅಂತ ಹೇಳಿದ. ನಂತರ ಪ್ರಿಯಾ ತಮಾಷೆಯಾಗಿ, ಅತ್ತೆ ನೋಡಿ, ಯಶ್ ಬಾಗಿಲು ತೆರೆಯುತ್ತಿಲ್ಲ. ಇದನ್ನು ಕೇಳಿದ ಯಶ್ ತಕ್ಷಣ ಹಾಸಿಗೆಯಿಂದ ಎದ್ದು ಬಾಗಿಲು ತೆರೆದನು. ಬಾಗಿಲು ತೆರೆದ ತಕ್ಷಣ ತನ್ನ ತಾಯಿ ಹೊರಗೆ ಇಲ್ಲ ಎಂದು ಯಶ್ ನೋಡಿದನು. ಆದರೆ ಯಶ್ ಅನ್ನು ನೋಡಿ ಪ್ರಿಯಾ ಜೋರಾಗಿ ನಗಲು ಪ್ರಾರಂಭಿಸಿದಳು. ಅದನ್ನು ನೋಡಿ ಯಶ್ ಕೋಪದಿಂದ ಕೆಂಪಾಗುತ್ತಾನೆ. ಪ್ರಿಯಾ ಕೋಣೆಗೆ ಪ್ರವೇಶಿಸಿದಳು. ಆದರೆ ಅವಳು ಹಾಲಿನೊಂದಿಗೆ ತನ್ನ ಹಾಸಿಗೆಯನ್ನು ತಲುಪುವ ಮೊದಲು ಯಶ್ ಕೋಪದಿಂದ ಅವಳ ತೋಳನ್ನು ಅಲ್ಲಾಡಿಸಿದ. ತುಂಬ ಕಷ್ಟಪಟ್ಟಿದ್ದರಿಂದ ಪ್ರಿಯಾ ನೋವಿನಿಂದ ಅಳಲು ಪ್ರಾರಂಭಿಸಿದಳು. ಪ್ರಿಯಾ ಕಿರುಚುವ ಮೊದಲೇ ಯಶ್ ಅವಳ ಬಾಯಿಯ ಮೇಲೆ ಕೈಯಿಟ್ಟು, ಪ್ರಿಯಾ, ನಿನ್ನ ಬಾಯಿಂದ ಒಂದೇ ಒಂದು ಶಬ್ದ ಬಂದರೆ ಜಾಗ್ರತೆ ಎಂದನು. ಆಗ ಪ್ರಿಯಾ ನೋವಿನಿಂದ ಕಿರುಚುತ್ತಾ ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವಳ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಆದರೆ ಈ ಸ್ಥಿತಿಯಲ್ಲೂ ಯಶ್ ಅವಳನ್ನು ತಳ್ಳಿ, ನೀನು ಈ ಕೋಣೆಯಲ್ಲಿ ನನ್ನ ಹೆಂಡತಿಯಾಗಿರಲು ಬಯಸದಿದ್ರೆ ನನ್ನ ಕೋಣೆಯಿಂದ ಹೊರಗೆ ಹೋಗು. ನೀನು ನನ್ನ ಹೆಂಡತಿಯಾಗಲು ಬಯಸೋದಿಲ್ಲ, ಮಕ್ಕಳನ್ನು ಹೆರುವ ಯಂತ್ರವಾಗ್ತೀಯ ಮತ್ತು ದಪ್ಪ ಮಹಿಳೆಯಾಗಲು ಬಯಸೋದಾದರೆ ಈಗ ಇಲ್ಲಿಂದ ಹೊರಗೆ ಹೋಗು. ಯಾಕಂದರೆ ಈಗ ನಿನಗೆ ನನ್ನ ಜೀವನದಲ್ಲಿ ಮತ್ತು ಈ ಕೋಣೆಯಲ್ಲಿ ಸ್ಥಾನವಿಲ್ಲ. ಹಾಲು ಚೆಲ್ಲಿದ್ರಿಂದ ಪ್ರಿಯಾಳ ಕೈ ಮತ್ತು ಹೊಟ್ಟೆ ಇನ್ನೂ ಉರಿಯುತ್ತಿತ್ತು. ಆದ್ದರಿಂದ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಮಂಚದ ಕಾಲಿಗೆ ಡಿಕ್ಕಿ ಹೊಡೆದಳು. ಪ್ರಿಯಾಳ ಹೊಟ್ಟೆ ತುಂಬ ನೋಯುತ್ತಿತ್ತು ಮತ್ತು ನೋವಿನಿಂದ ಅವಳು ಜೋರಾಗಿ ಕಿರುಚಾಡಿದಳು. ಸೊಸೆಯ ಕಿರುಚಾಟ ಕೇಳಿ ಗಾಢ ನಿದ್ರೆಯಲ್ಲಿ ಮಲಗಿದ್ದ ಪ್ರಿಯಾಳ ಅತ್ತೆ ತಕ್ಷಣ ಎಚ್ಚರಗೊಂಡರು. ತಾಯಿಗೆ ಹೆದರಿ ಯಶ್ ಪ್ರಿಯಾಳ ತೋಳನ್ನು ಹಿಡಿದು ಕೋಣೆಯೊಳಗೆ ಎಳೆದುಕೊಂಡು ಹಾಸಿಗೆಯ ಮೇಲೆ ಎಳೆದನು. ಪ್ರಿಯಾಳ ಮುಖ ಹಿಡಿದುಕೊಂಡು ಯಶ್ ಹೇಳಿದ, ಪ್ರಿಯಾ, ನೀನು ನನ್ನ ಅಮ್ಮನ ಮುಂದೆ ಒಂದೇ ಒಂದು ಮಾತನ್ನು ಹೇಳಬಾರ್ದು. ಅಷ್ಟು ಓವರ್ ಆಗಿ ವರ್ತಿಸಬೇಡ. ಪ್ರಿಯಾ, ನೀನು ಸಾಯುವಷ್ಟು ನಿನಗೆ ಏನೂ ಆಗಿಲ್ಲ. ಯಶ್ ಇನ್ನೂ ಪ್ರಿಯಾಳ ಮುಖವನ್ನು ಹಿಡಿದಿದ್ದಾಗ ಅವನ ತಾಯಿ ಕೋಣೆಗೆ ಬಂದು, ಏನಾಯಿತು ಪ್ರಿಯಾ ಮಗಳೇ, ನೀನು ಚೆನ್ನಾಗಿದ್ಯಾ ತಾನೆ ಎಂದು ಕೇಳಿದರು. ಪ್ರಿಯಾ ತನ್ನ ಹೊಟ್ಟೆಯನ್ನು ಹಿಡಿದು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಇದರಿಂದ ಅವಳು ಯಶ್ಗೆ ಮತ್ತೆ ದೂರು ನೀಡಲು ಅವಕಾಶ ನೀಡಲಿಲ್ಲ. ಯಶ್ ತನ್ನ ತಾಯಿಗೆ, ಏನೂ ಆಗಿಲ್ಲಮ್ಮ, ನೀವು ಯಾವುದೇ ಕಾರಣವಿಲ್ಲದೆ ಎದ್ದಿದ್ದೀರಿ. ಪ್ರಿಯಾ ಸಂಪೂರ್ಣವಾಗಿ ಚೆನ್ನಾಗಿದ್ದಾಳಮ್ಮ. ಅವಳು ಸ್ವಲ್ಪ ನೋವು ಅನುಭವಿಸ್ತಿದ್ಲು, ಆದ್ದರಿಂದ ನಾನು ಅವಳಿಗೆ ಔಷಧಿ ನೀಡಿದ್ದೇನೆ. ಈಗ ಅವಳು ಶೀಘ್ರದಲ್ಲೇ ಸರಿಯಾಗ್ತಾಳೆ. ಪ್ರಿಯಾಳ ಅತ್ತೆ ಪ್ರಿಯಾಳನ್ನು ನೋಡಿದಾಗ ಅವಳ ಮುಖ ಸಂಪೂರ್ಣವಾಗಿ ಕೆಂಪಾಗಿತ್ತು ಮತ್ತು ಅವಳನ್ನು ನೋಡಿದಾಗ ಅವಳು ನನ್ನನ್ನು ಅಪ್ಪಿಕೊಂಡು ಈಗಲೇ ಕಣ್ಣೀರು ಹಾಕುತ್ತಾಳೆ ಎಂದು ತೋರುತ್ತಿತ್ತು. ಪ್ರಿಯಾಳ ಅತ್ತೆ ಅವಳ ಬಳಿಗೆ ಬಂದು ಅವಳ ತಲೆಯನ್ನು ಸವರುತ್ತಾ, ಪ್ರಿಯಾ ಮಗಳೇ, ಚೆನ್ನಾಗಿದ್ಯಾ? ಏನಾದರೂ ಸಮಸ್ಯೆ ಇದ್ದರೆ ನನಗೆ ಹೇಳು ಎಂದರು. ನನ್ನನ್ನು ನಿನ್ನ ತಾಯಿ ಅಂತ ಪರಿಗಣಿಸು, ಬೇಕಿದ್ರೆ ನಾನು ನಿನ್ನ ಪಕ್ಕದಲ್ಲೇ ಮಲಗುತ್ತೇನೆ. ಪ್ರಿಯಾಳ ಅತ್ತೆ ಪ್ರಿಯಾಳ ತಲೆಯನ್ನು ತುಂಬ ಪ್ರೀತಿಯಿಂದ ಸವರುತ್ತಾ ಇದನ್ನೆಲ್ಲ ಕೇಳುತ್ತಿದ್ದರು. ಆದರೆ ಅವಳ ಹಿಂದೆ ನಿಂತಿದ್ದ ಯಶ್ ಪ್ರಿಯಾಳನ್ನು ದಿಟ್ಟಿಸಿ ನೋಡುತ್ತಾ ಪ್ರಿಯಾಳಿಗೆ ಕೈ ಸನ್ನೆಯಿಂದ ಹೇಳ್ತಿದ್ದ, ಪ್ರಿಯಾ, ನನ್ನ ಅಮ್ಮ ಏನು ಹೇಳ್ತಾರೋ ಅದನ್ನು ಕೇಳಿ ತೆಪ್ಪಗಿರು ಎಂದು. ಪ್ರಿಯಾ ಆಳವಾದ ಉಸಿರನ್ನು ತೆಗೆದುಕೊಂಡು ನಡುಗುವ ಧ್ವನಿಯಲ್ಲಿ, ಇಲ್ಲ ಇಲ್ಲ ಅತ್ತೆ, ನಾನು ಚೆನ್ನಾಗಿದ್ದೇನೆ, ನೀವು ಹೋಗಿ ಮಲಗಿ.
ನೀವು ಯಾವುದೇ ಕಾರಣವಿಲ್ಲದೆ ತುಂಬ ಟೆನ್ಷನ್ ತೆಗೆದುಕೊಳ್ತಿದ್ದೀರಾ. ನನಗೆ ಸ್ವಲ್ಪ ತಲೆ ತಿರುಗ್ತಾ ಇತ್ತು, ಅದಕ್ಕಾಗಿ ನನ್ನ ಕೈಯಿಂದ ಹಾಲಿನ ಗ್ಲಾಸ್ ಬಿತ್ತು. ಆದರೆ ಈಗ ಯಶ್ ಮುಲಾಮು ಹಚ್ತಾರೆ, ಈಗ ಸರಿಯಾಗ್ಬೋದು ಎಂದಾಗ ಯಶ್ ತಾಯಿ ತನ್ನ ಉಸಿರನ್ನು ಎಳೆದುಕೊಂಡರು ಮತ್ತು ಅವರು ಚಿಂತಿಸದೆ ತನ್ನ ಕೋಣೆಗೆ ಹೋದರು. ಆದರೆ ಹೊರಡುವ ಮೊದಲು ಯಶ್ಗೆ ಪ್ರಿಯಾಳ ಕೈಗೆ ಮುಲಾಮು ಹಚ್ಚಲು ತನ್ನ ಮೇಲ್ವಿಚಾರಣೆಯಲ್ಲಿ ಕೇಳಿಕೊಂಡರು. ಪ್ರಿಯಾಳ ಅತ್ತೆ ಕೋಣೆಯಿಂದ ಹೊರಗೆ ಹೋದ ತಕ್ಷಣ ಪ್ರಿಯಾಳಿಗೆ ತನ್ನ ಕಣ್ಣಲ್ಲಿ ಕಣ್ಣೀರು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಮತ್ತು ತುಂಬ ಅಳಲು ಪ್ರಾರಂಭಿಸಿದಳು. ನನಗೆ ತುಂಬ ನೋವಾಗ್ತಿದೆ ಯಶ್, ದಯವಿಟ್ಟು ನನ್ನನ್ನು ವೈದ್ಯರ ಬಳಿಗೆ ಕರೆದೊಯ್ಯಿರಿ. ನನಗೆ ತುಂಬ ನೋವಾಗ್ತಿದೆ ಯಶ್, ನೀವು ನನಗೆ ಯಾಕೆ ಹೀಗೆ ಮಾಡ್ತೀರಾ? ನಿಮಗೆ ನನ್ನ ಬಗ್ಗೆ ಕಾಳಜಿ ಇಲ್ವಾ? ಎಲ್ಲಕ್ಕಿಂತಲೂ ನಾನು ಕೂಡ ನಿಮ್ಮಂತೆಯೇ ಜೀವಂತ ವ್ಯಕ್ತಿ. ನಿಮಗೆ ನನ್ನ ಮೇಲೆ ಯಾವುದೇ ಕರುಣೆ ಇಲ್ವಾ? ಒಂದು ಕಡೆ ನೀವು ನನ್ನನ್ನು ಪ್ರೀತಿಸ್ತೇನೆ ಮತ್ತು ನನ್ನ ಅಗಲಿಕೆಯನ್ನು ಸಹಿಸಲಾರೆ ಅಂತ ಹೇಳ್ತೀರಾ, ಮತ್ತೊಂದೆಡೆ ನಿಮ್ಮ ವರ್ತನೆ ಹೇಗಿದೆ? ಇದು ಪ್ರೀತಿಯಾಗಿರಲು ಸಾಧ್ಯ ಇಲ್ಲ. ನೀವು ನನ್ನ ಸೌಂದರ್ಯವನ್ನು ಮಾತ್ರ ಪ್ರೀತಿಸ್ತೀರಾ. ಇದನ್ನು ಹೊರತುಪಡಿಸಿ ನಿಮಗೆ ನನ್ನ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ. ಇದನ್ನು ಕೇಳಿದ ಯಶ್ ತನ್ನ ಕೂದಲನ್ನು ಎಳೆಯಲು ಪ್ರಾರಂಭಿಸಿದ. ನಿಲ್ಸು ಪ್ರಿಯಾ, ನೀನು ಈ ತಡರಾತ್ರಿ ತೊಂದರೆ ನೀಡಲು ಯಾಕೆ ಪ್ರಾರಂಭಿಸಿದ್ಯಾ ಅಂತ ನನಗೆ ತಿಳಿದಿಲ್ಲ. ನಾನು ನಿನ್ನನ್ನು ಇಷ್ಟಪಟ್ಟೆ, ಅದಕ್ಕಾಗಿ ನಾನು ನಿನ್ನನ್ನು ಮದುವೆಯಾಗಿದ್ದೇನೆ ಮತ್ತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಇದನ್ನು ಸಾಬೀತುಪಡಿಸಲು ಇದು ಸಾಕಾಗೋದಿಲ್ವಾ? ಏನಾದರೂ ಸಣ್ಣ ಘಟನೆಯಾದ ತಕ್ಷಣ ನೀನು ಅಳಲು ಮತ್ತು ಗೋಳಾಡಲು ಪ್ರಾರಂಭಿಸ್ತೀಯ. ಅದನ್ನು ಇಲ್ಲಿಗೆ ತಾ. ಈಗ ನಿನ್ನ ಕೈಯನ್ನು ನನಗೆ ತೋರಿಸು. ನಿನ್ನ ಕೈ ತುಂಬ ಸುಟ್ಟಿದ್ಯಾ ಎಂದು ಯಶ್ ಪ್ರಿಯಾಳ ಹತ್ತಿರ ಬಂದು ಕುಳಿತ. ಮರುಕ್ಷಣವೇ ಯಶ್ ಸ್ವಲ್ಪ ಕೆಂಪಾಗಿದ್ದ ಪ್ರಿಯಾಳ ಸುಟ್ಟ ಹೊಟ್ಟೆಗೆ ಔಷಧ ಹಚ್ಚಲು ಪ್ರಾರಂಭಿಸಿದ. ಪ್ರಿಯಾ ಕಣ್ಣು ಮುಚ್ಚಿದಳು. ಹೀಗೆ ಮಾಡಿದ ನಂತರ ಅವಳು ಮಲಗಿದ್ದಳು ಮತ್ತು ಅವಳ ಹೊಟ್ಟೆಯಲ್ಲಿ ಇನ್ನೂ ನೋವು ಅನುಭವಿಸುತ್ತಿದ್ದಳು ಮತ್ತು ಹೊಟ್ಟೆಯೊಳಗೆ ಏನೋ ಇನ್ನೂ ಕತ್ತರಿಸುತ್ತಿರುವಂತೆ ಭಾಸವಾಗ್ತಿತ್ತು. ಪ್ರಿಯಾ ಅದೇ ಮಾತನ್ನು ಮತ್ತೆ ಮತ್ತೆ ಹೇಳುತ್ತಿದ್ದಳು. ಯಶ್, ನನಗೆ ತುಂಬ ನೋವು ಬರ್ತಿದೆ, ದಯವಿಟ್ಟು ನನ್ನನ್ನು ಡಾಕ್ಟರ್ ಬಳಿಗೆ ಕರೆದೊಯ್ಯಿರಿ, ಇಲ್ದಿದ್ರೆ ಏನಾದರೂ ಅಹಿತಕರ ಘಟನೆ ಸಂಭವಿಸಬಹುದು. ಆದರೆ ಪ್ರಿಯಾಳಿಂದ ಇದನ್ನೆಲ್ಲ ಪದೇ ಪದೇ ಕೇಳಿದ ನಂತರ ಯಶ್ ಡ್ರಾಯರ್ನಿಂದ ನೋವು ನಿವಾರಕವನ್ನು ತೆಗೆದು ಪ್ರಿಯಾಳಿಗೆ ಕೊಟ್ಟ. ಪ್ರಿಯಾ ನಿರಾಕರಿಸಿದಳು. ಇಲ್ಲ ಯಶ್, ಗರ್ಭಾವಸ್ಥೆಯಲ್ಲಿ ಇಂತಹ ನೋವು ನಿವಾರಕಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ, ವೈದ್ಯರನ್ನು ಕೇಳದೆ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳುವಂತಿಲ್ಲ ಅಂತ ಹೇಳಿದಳು. ಆದರೆ ಯಶ್ ಬಲವಂತವಾಗಿ ಆ ನೋವು ನಿವಾರಕವನ್ನು ಪ್ರಿಯಾಳ ಬಾಯಿಗೆ ತುಂಬಿಸಿ ಅವಳ ಗಂಟಲಿಗೆ ಪೂರ್ಣ ಗ್ಲಾಸ್ ನೀರನ್ನು ಸುರಿಸಿದ. ಯಶ್ ಹೇಳಿದ, ಪ್ರಿಯಾ, ನಿನ್ನ ಡಾಕ್ಟರ್ ಅನಗತ್ಯವಾಗಿ ನಾಟಕ ಮಾಡ್ತಲೇ ಇದ್ದಾರೆ. ಅವರು ಒಂದೊಂದಾಗಿ ಔಷಧಿಗಳನ್ನು ಕೊಟ್ಟರೂ ಪರವಾಗಿಲ್ಲ, ಆದರೆ ನಾವು ಮನೆಯಲ್ಲಿ ಯಾವುದೇ ನೋವು ನಿವಾರಕವನ್ನು ತೆಗೆದುಕೊಂಡ್ರೆ ಅವರು ಇಡೀ ಜಗತ್ತಿಗೆ ಹೇಳ್ತಾರೆ. ಆದರೆ ಯಶ್ ಏನು ಮಾಡಿದ್ರೂ ತಿಳಿದಿಲ್ಲ. ಪ್ರಿಯಾಗೆ ಯಾವ ನೋವು ನಿವಾರಕವನ್ನು ನೀಡಲಾಯಿತು. ಅದು ಕೆಲವು ನಿಮಿಷಗಳಲ್ಲಿ ಅದರ ಪರಿಣಾಮವನ್ನು ತೋರಿಸಿತು ಮತ್ತು ಸ್ವಲ್ಪ ಸಮಯದ ನಂತರ ಪ್ರಿಯಾಳ ನೋವು ಬಹಳಷ್ಟು ಕಡಿಮೆಯಾಯಿತು. ಸ್ವಲ್ಪ ಸಮಯದ ನಂತರ ಯಶ್ ಕೂಡ ಬಂದು ಪ್ರಿಯಾಳ ಬಳಿ ಮಲಗಿ, ನೋಡ್ ಪ್ರಿಯಾ, ಇವತ್ತು ನೀನು ನನ್ನ ಪ್ರೀತಿಯನ್ನು ಪ್ರಶ್ನಿಸಿದ್ಯಾ, ಆದರೆ ಇಂದಿನಿಂದ ನೀನು ಹೀಗೆ ಏನನ್ನು ಹೇಳೋದಿಲ್ಲ ಅಂತ ಹೇಳಿದ. ಅರ್ಥ ಆಯ್ತಾ? ನೀನು ನನ್ನ ಹೆಂಡತಿ ಅಂತ ನಾನು ಒಪ್ಪುತ್ತೇನೆ, ಆದರೆ ನೀನು ನನ್ನ ಪ್ರೀತಿಯನ್ನು ಎಂದಿಗೂ ಪ್ರಶ್ನಿಸಬಾರ್ದು ಎಂದಲ್ಲ. ಪ್ರಿಯಾ, ನಾನು ನಿನ್ನನ್ನು ಇಡೀ ರಾತ್ರಿ ಮಲಗಲು ಬಿಡೋದಿಲ್ಲ ಮತ್ತು ನಾನು ಇಡೀ ರಾತ್ರಿ ಎಚ್ಚರವಾಗಿರುತ್ತೇನೆ ಮತ್ತು ನನ್ನ ಪ್ರೀತಿಯನ್ನು ನಿನ್ನ ಮೇಲೆ ಸುರಿಸುತ್ತೇನೆ ಎಂಬುದು ನನ್ನ ಪ್ರೀತಿ ಅಂತ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಈಗ ನೀನು ಹೇಳು ಪ್ರಿಯಾ, ನನಗೆ ನಿನ್ನ ಮೇಲೆ ಆಸಕ್ತಿ ಇಲ್ಲದಿದ್ದರೆ ಮತ್ತು ನಾನು ನಿನ್ನನ್ನು ಪ್ರೀತಿಸದಿದ್ದರೆ ನಾನು ನಿನ್ನನ್ನು ಇಡೀ ರಾತ್ರಿ ಹೀಗೆ ಎಚ್ಚರವಾಗಿಡುತ್ತಿದ್ದೇನಾ? ನಾನು ನಿನ್ನನ್ನು ಮುಟ್ಟುತ್ತಾ ಇರಲಿಲ್ಲ. ಕೆಲವು ಗಂಡಂದಿರು ತಮ್ಮ ಹೆಂಡತಿಯರ ಹತ್ತಿರ ಹೋದ ತಕ್ಷಣ ಹಿಂಜರಿಯುತ್ತಾರೆ ಮತ್ತು ಅವರ ಹೆಂಡತಿಯ ದೇಹದಿಂದ ಬರುವ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ವಾಸನೆಯು ಅವರನ್ನು ಹತ್ತಿರ ಹೋಗಲು ಸಹ ಅನುಮತಿಸೋದಿಲ್ಲ ಮತ್ತು ಅದೇ ಕಾರಣಕ್ಕಾಗಿ ಗಂಡಂದಿರು ಸಹ ಎರಡನೇ ಬಾರಿಗೆ ಮದುವೆಯಾಗುತ್ತಾರೆ ಎಂದು ನೀನೆಂದಾದರೂ ಕೇಳಿದ್ಯಾ? ಪ್ರಿಯಾ ನನ್ನ ಪ್ರೀತಿ, ನಿನ್ನ ಗಂಡ ನಿನ್ನ ಸೌಂದರ್ಯದ ಬಗ್ಗೆ ತುಂಬ ಅಸೂಯೆ ಪಟ್ಟಿದ್ದಾನೆ ಅಂತ ನೀನು ಸಂತೋಷ ಪಡಬೇಕು. ಅವನಿಗೆ ನಿನ್ನ ಮೇಲೆ ಹುಚ್ಚು ಇದೆ ಮತ್ತು ಅವನು ನಿನ್ನ ಸೌಂದರ್ಯ ವ್ಯರ್ಥವಾಗಲು ಬಿಡೋದಿಲ್ಲ. ಬದಲಾಗಿ ಅವನು ರಾತ್ರಿ ಇಡೀ ಎಚ್ಚರವಾಗಿದ್ದು ನಿನ್ನ ಸೌಂದರ್ಯವನ್ನು ಮೆಚ್ಚುತ್ತಾನೆ. ಇದನ್ನು ಕೇಳಿ ಪ್ರಿಯಾಳ ಹೃದಯ ನಡುಗಿತು ಮತ್ತು ಅವಳು ಯಶ್ನ ನಿರ್ದಯ ಉತ್ಸಾಹವನ್ನು ಅವನ ಪ್ರೀತಿ ಎಂದು ಪರಿಗಣಿಸಿ ಮೌನವಾದಳು. ಆದರೆ ಸಂಭಾಷಣೆಯ ಮಧ್ಯೆ ಯಶ್ ಮತ್ತೊಮ್ಮೆ ಪ್ರಿಯಾಳ ಹತ್ತಿರ ಬಂದ. ಪ್ರಿಯಾ ಕೊನೆಯ ಬಾರಿಗೆ ಯಶ್ಗೆ ಬೇಡಿಕೊಂಡಳು ಮತ್ತು ಯಶ್ ದಯವಿಟ್ಟು ಹೀಗೆ ಮಾಡಬೇಡಿ ಅಂತ ಹೇಳಿದಳು. ವೈದ್ಯರು ಇದನ್ನು ಕಟ್ಟುನಿಟ್ಟಾಗಿ ಮಾಡಬಾರದೆಂದಿದ್ದಾರೆ ಮತ್ತು ನೀವು ಹೀಗೆ ಮಾಡಿದಾಗ ನನಗೂ ತುಂಬ ನೋವಾಗುತ್ತದೆ. ಆದರೆ ಇಂದು ಯಶ್ ತುಂಬ ಪ್ರೀತಿಯಿಂದ ಪ್ರಿಯಾಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು, ಪ್ರಿಯಾ ನನ್ನ ಪ್ರೀತಿ, ಒಮ್ಮೆ ಮಾತ್ರ ನಾನು ನಿನ್ನ ಬಳಿಗೆ ಬಂದು ನನ್ನೆಲ್ಲ ಬಾಯಾರಿಕೆಯನ್ನು ನೀಗಿಸುತ್ತೇನೆ. ಅದರ ನಂತರ ನಾನು ನಿನ್ನ ಬಳಿಗೆ ಬರೋದಿಲ್ಲ ಮತ್ತು ಇದು ನಿನಗೆ ನನ್ನ ಭರವಸೆ. ಇಂದು ರಾತ್ರಿ ಮತ್ತೆ ನಾನು ನಿನ್ನ ಸಹವಾಸದಲ್ಲಿ ಮುಳುಗಲು ಬಯಸುತ್ತೇನೆ ಅಂತ ಹೇಳಿದ. ಪ್ರಿಯಾ ಕೂಡ ಯಶ್ನ ಒತ್ತಾಯದ ಮುಂದೆ ಸೋಲನ್ನು ಒಪ್ಪಿಕೊಂಡಳು
ಮತ್ತೊಮ್ಮೆ ಯಶ್ಗೆ ತನ್ನನ್ನು ಒಪ್ಪಿಸಿಕೊಂಡಳು ಮತ್ತು ಇಂದು ಅವಳು ಎಷ್ಟೇ ನೋವನ್ನು ಸಹಿಸಿಕೊಳ್ಳಬೇಕಾದರೂ ಅದನ್ನು ಸಹಿಸಿಕೊಳ್ಳಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದಳು. ವೈದ್ಯರ ಸಲಹೆಯ ಹೊರತಾಗಿಯೂ ಪ್ರಿಯಾ ತನ್ನನ್ನು ಯಶ್ಗೆ ಒಪ್ಪಿಸಿದಳು. ಈಗ ರಾತ್ರಿ 2 ಗಂಟೆಯಾಗಿತ್ತು. ಆದರೆ ಯಶ್ ನಿಲ್ಲಿಸಲು ಸಿದ್ಧನಾಗಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಪ್ರಿಯಾ ದುರ್ಬಲಳಾಗಲು ಪ್ರಾರಂಭಿಸಿದಳು ಮತ್ತು ಅವಳ ಕಣ್ಣುಗಳು ಕತ್ತಲೆಯಾಗಲು ಪ್ರಾರಂಭಿಸಿದವು. ಮೂರ್ಛೆ ಹೋಗುವ ಮೊದಲು ಪ್ರಿಯಾ ಯಶ್ನನ್ನು ಬೇಡಿಕೊಂಡಳು ಮತ್ತು ದಯವಿಟ್ಟು ನಿಲ್ಲಿಸಿ, ಈಗ ನನಗೆ ತಲೆ ತಿರುಗ್ತಾ ಇದೆ, ಈಗ ನಾನು ಸಾಯುತ್ತೇನೆ ಅಂತ ಗೋಗರೆದಳು. ಆದರೆ ಯಶ್ ಪ್ರಿಯಾಳ ತುಟಿಗಳನ್ನು ಒತ್ತಿ, ಇಲ್ಲ ಪ್ರಿಯಾ, ಸ್ವಲ್ಪ ಸಮಯದವರೆಗೆ ಮಾತ್ರ ಅಂತ ಹೇಳಿದ. ಯಶ್ ಮತ್ತೊಮ್ಮೆ ಪ್ರಿಯಾಳ ಅಸ್ತಿತ್ವದಲ್ಲಿ ಕಳೆದು ಹೋಗಿದ್ದಾನೆ ಅಂತ ಹೇಳಿದ. ನಂತರ ಪ್ರಿಯಾ ಪ್ರಪಂಚದ ಅರಿವಿಲ್ಲದೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು ಮತ್ತು ಅವಳು ಮೂರ್ಛೆ ಹೋಗುವ ಹಂತದಲ್ಲಿದ್ದಾಗ ಯಶ್ ನಿರಂತರವಾಗಿ ಪ್ರಿಯಾಳ ಮುಖದ ಮೇಲೆ ತನ್ನ ಬೆರಳುಗಳನ್ನು ಚಲಿಸಲು ಪ್ರಾರಂಭಿಸಿದ ಮತ್ತು ಇಲ್ಲ ಪ್ರಿಯಾ, ಇಲ್ಲ, ನಿನ್ನ ಕಣ್ಣುಗಳನ್ನು ಮುಚ್ಚಬೇಡ, ನನ್ನನ್ನು ನೋಡು ಪ್ರಿಯಾ ಮತ್ತು ನನಗೆ ಬೆಂಬಲ ನೀಡು, ನನಗೆ ನಿನ್ನ ಬೆಂಬಲ ಬೇಕು ಅಂತ ಹೇಳಿದ. ಯಶ್ ಈಗ ಪ್ರಿಯಾಗೆ ಹೀಗೆ ಹೇಳ್ತಿದ್ದ. ಆದರೆ ಪ್ರಿಯಾ ಎಲ್ಲವನ್ನೂ ಮರೆತು ಬಿಟ್ಟಳು ಮತ್ತು ಅವಳ ಕಣ್ಣುಗಳು ಮುಚ್ಚಲು ಪ್ರಾರಂಭಿಸಿದವು. ಇದನ್ನು ನೋಡಿದ ಯಶ್ ಪ್ರಿಯಾಳ ಮೇಲೆ ತುಂಬ ಕೋಪಗೊಂಡ ಮತ್ತು ಮುಂದಿನ ಕ್ಷಣ ಅವನು ಪ್ರಿಯಾಳೊಂದಿಗೆ ಅಂತಹ ಕೆಲಸವನ್ನು ಮಾಡಿದ. ಅವನು ಇದನ್ನು ಹೇಳಿದಾಗ ಪ್ರಿಯಾ ಜೋರಾಗಿ ಕಿರುಚಾಡಿದಳು. ಪ್ರಿಯಾಳ ಕಿರುಚಾಟದೊಂದಿಗೆ ಅವಳ ಜೀವವು ಹೊರಟು ಹೋದಂತೆ ತೋರುತ್ತಿತ್ತು. ಇಂದು ಮೊದಲ ಬಾರಿಗೆ ಪ್ರಿಯಾಳಿಗೆ ತನ್ನ ಗಂಡನ ಮೇಲೆ ದ್ವೇಷ ಹುಟ್ಟಿತು. ಯಾಕಂದರೆ ಇಷ್ಟೊಂದು ನೋವು ಕೊಟ್ಟ ನಂತರವೂ ಯಶ್ ಪ್ರಿಯಾಳ ಬಾಯಿಯ ಮೇಲೆ ಕೈಯಿಟ್ಟು, ಪ್ರಿಯಾ ಸುಮ್ಮನಿರು, ಈಗ ನಿನ್ನ ಬಾಯಿಂದ ಸಣ್ಣ ಶಬ್ದವೂ ಬರಬಾರ್ದು ಅಂತ ಹೇಳಿದ. ಪ್ರಿಯಾ ನೋವಿನಿಂದ ಬಳಲುತ್ತಿದ್ದಾಗ ಅವಳ ಕಿರುಚಾಟ ಮತ್ತು ಅಳು ಹೊರಗೆ ಕೇಳಿಸುತ್ತಿರಲಿಲ್ಲ. ಯಶ್ ತಾಯಿ ನಿರಂತರವಾಗಿ ಬಾಗಿಲು ತಟ್ಟುತ್ತಿದ್ದರು. ಆದರೆ ಬಾಗಿಲು ತೆರೆಯುವ ಮೊದಲು ಯಶ್ ಪ್ರಿಯಾಳನ್ನು ಎಚ್ಚರಿಸಿ, ಪ್ರಿಯಾ, ನೀನು ಅಮ್ಮನಿಗೆ ಏನಾದರೂ ಹೇಳಿದರೆ ಇಂದಿನ ನೋವು ಆ ನೋವಿನ ಮುಂದೆ ಏನೂ ಅಲ್ಲ ಅಂತ ತೋರುವ ರೀತಿಯಲ್ಲಿ ನಾನು ನಿನ್ನನ್ನು ನೋಯಿಸುತ್ತೇನೆ ಅಂತ ಹೇಳಿದ. ಬಾಗಿಲು ತೆರೆದ ತಕ್ಷಣ ಪ್ರಿಯಾ ತನ್ನ ಅತ್ತೆಯನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಬಯಸಿದಳು. ಆದರೆ ಹಾಸಿಗೆಯಿಂದ ಇಳಿಯಲು ನೆಲದ ಮೇಲೆ ಕಾಲಿಟ್ಟ ತಕ್ಷಣ ಅವಳು ಬಲಹೀನತೆಯಿಂದ ನೆಲಕ್ಕೆ ಬಿದ್ದಳು. ಪ್ರಿಯಾ ಹೀಗೆ ನೆಲದ ಮೇಲೆ ಬೀಳುವುದನ್ನು ನೋಡಿ ಯಶ್ ತಾಯಿ ಬೇಗನೆ ಮುಂದೆ ಹೋದರು ಮತ್ತು ಪ್ರಿಯಾಳ ಸ್ಥಿತಿಯನ್ನು ನೋಡಿ ಅವರಿಗೆ ಬಹಳಷ್ಟು ಅರ್ಥವಾಯಿತು. ಆದರೆ ತನ್ನ ಮಗನಿಗೆ ಅವನ ವರ್ತನೆಗಳನ್ನು ನಿಲ್ಲಿಸಲು ಹೇಗೆ ವಿವರಿಸಬೇಕೆಂದು ಅವರಿಗೆ ಅರ್ಥವಾಗಲಿಲ್ಲ. ಪ್ರಿಯಾಳನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಮತ್ತು ವೈದ್ಯರು ಅವಳ ಸ್ಥಿತಿಯನ್ನು ನೋಡಿದಾಗ ಅವರು ತಲೆಯನ್ನು ಹಿಡಿದುಕೊಂಡು ಕುಳಿತು, ಈ ಹುಡುಗಿ ಏನಾದರೂ ಪ್ರಾಣಿ ಅಥವಾ ದೆವ್ವವನ್ನು ಮದುವೆಯಾಗಿದ್ದಾಳ ಹೇಗೆ? ಅವನು ಪ್ರಾಣಿ ಅಥವಾ ದೆವ್ವ ಆಗಿರ್ಬೋದು, ಯಾಕಂದರೆ ಅವನು ಮನುಷ್ಯನಾಗಿದ್ದರೆ ಅವನು ಎಂದಿಗೂ ಹೀಗೆ ಮಾಡ್ತಿರಲಿಲ್ಲ. ಈ ಹುಡುಗಿಯ ಸ್ಥಿತಿಯನ್ನು ನೋಡಿ, ನೀವು ಈ ಹುಡುಗಿಯನ್ನು ತೋಳಕ್ಕೆ ಮದುವೆ ಮಾಡಿದ್ದೀರಿ ಅಂತ ನನಗೆ ಅನ್ನಿಸ್ತಿದೆ. ಈ ಹುಡುಗಿ ತನ್ನ ಹಸಿವನ್ನು ನೀಗಿಸಿಕೊಳ್ಳುವ ಒಂದು ಮಾರ್ಗವಾಗಿದ್ದಾಳೆ. ಆ ತೋಳಕ್ಕೆ ಇಷ್ಟವಾದಾಗಲೆಲ್ಲ ಅದವಳನ್ನು ಹರಿದು ಹಾಕುವ ಮೂಲಕ ತನ್ನ ಹಸಿವನ್ನು ತಣಿಸಿಕೊಳ್ಳುತ್ತದೆ ಮತ್ತು ತನ್ನ ಉದ್ದೇಶ ಈಡೇರಿದ ತಕ್ಷಣ ಅವಳನ್ನು ಬಿಟ್ಟು ಹೋಗುತ್ತದೆ. ವೈದ್ಯರ ಮಾತುಗಳನ್ನು ಕೇಳಿ ಯಶ್ನ ತಾಯಿ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ಸುತ್ತಮುತ್ತಲಿನ ಮಹಿಳೆಯರು ಸಹ ವೈದ್ಯರ ಮಾತುಗಳನ್ನು ಕೇಳಿದ್ದರು. ಯಶ್ನ ತಾಯಿ ಅವರ ಪ್ರದೇಶದಲ್ಲಿ ಬಹಳ ಗೌರವಾನ್ವಿತ ಮಹಿಳೆಯಾಗಿದ್ದರು ಮತ್ತು ಅವರ ಕುಟುಂಬದ ಮಹಿಳೆಯರು ಮತ್ತು ನೆರೆಹೊರೆಯವರು ಅವರನ್ನು ಬಹಳ ಗೌರವದಿಂದ ನೋಡ್ತಿದ್ರು. ಇಲ್ಲಿ ಕುಳಿತಿರುವ ಮಹಿಳೆಯರು ಯಶ್ ಅವರ ತಾಯಿಯನ್ನು ಚೆನ್ನಾಗಿ ತಿಳಿದಿದ್ದರು. ಆದರೆ ಆ ಕ್ಷಣದಲ್ಲಿ ವೈದ್ಯರ ಮಾತುಗಳನ್ನು ಕೇಳಿದ ನಂತರ ಎಲ್ಲರೂ ಯಶ್ ತಾಯಿಯನ್ನು ದಿಟ್ಟಿಸಲು ಪ್ರಾರಂಭಿಸಿದರು. ಅವರು ವಿಚಿತ್ರ ಕಣ್ಣುಗಳಿಂದ ಅವರನ್ನು ನೋಡುತ್ತಿದ್ದರು ಮತ್ತು ಅವರ ಬಗ್ಗೆ ಪರಸ್ಪರ ಪಿಸುಗುಟ್ಟುತ್ತಿದ್ದರು. ವೈದ್ಯರು ಯಶ್ನ ತಾಯಿಗೆ, ಅಭಿನಂದನೆಗಳು ಆಂಟಿ, ನಿಮ್ಮ ಸೊಸೆಯ ಮಗು ಗರ್ಭದಲ್ಲೇ ಸತ್ತು ಹೋಯಿತು. ನೀವು ನಿಮ್ಮ ಮಗನಿಗೆ ಕರೆ ಮಾಡಿ ಅವನ ಉದ್ದೇಶ ಈಡೇರಿದೆ ಅಂತ ಹೇಳಿ, ಮತ್ತು ಈಗ ಅವನು ಈ ಸಂತೋಷದ ಸಂದರ್ಭದಲ್ಲಿ ಸಿಹಿ ತಿಂಡಿಗಳನ್ನು ವಿತರಿಸಬೇಕು ಮತ್ತು ಆಚರಿಸಬೇಕು. ಇದಕ್ಕಿಂತ ಮೊದಲು ಆ ವೈದ್ಯರು ವೈದ್ಯ ಆಗಿದ್ದರಿಂದ ಯಾರಿಗೂ ಇಷ್ಟೊಂದು ಭಾವನಾತ್ಮಕವಾಗಿರಲಿಲ್ಲ. ಆದರೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಅವರು ಮನುಷ್ಯರಾಗಿದ್ದರು. ಪ್ರಿಯಾಳ ಮೇಲೆ ನಡೆದ ಕ್ರೌರ್ಯವನ್ನು ಆ ಮಹಿಳಾ ವೈದ್ಯೆಯೂ ಸಹ ಸಹಿಸಲಿಲ್ಲ. ಆದ್ದರಿಂದ ಅವರು ಪ್ರಿಯಾ ಆ ದೌರ್ಜನ್ಯವನ್ನು ಹೇಗೆ ಸಹಿಸಿಕೊಂಡಿದ್ದಾಳೆಂದು ನನಗೆ ತಿಳಿದಿಲ್ಲ. ಯಾಕಂದರೆ ಆ ವೈದ್ಯರ ಪ್ರಕಾರ ಪ್ರಿಯಾಳ ಮೇಲೆ ಮಾಡಿದ ಕ್ರೌರ್ಯವನ್ನು ಯಾವುದೇ ಮನುಷ್ಯನು ಸಹಿಸಲು ಅಸಾಧ್ಯ. ಪ್ರಿಯಾಳಿಗೆ ಪ್ರಜ್ಞೆ ಮರಳಿ ಬಂದಾಗ ಮತ್ತು ಈ ಲೋಕಕ್ಕೆ ಬರುವ ಮೊದಲೇ ತನ್ನ ಮಗು ಸತ್ತಿದೆ ಎಂದು ತಿಳಿದಾಗ ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು. ಪ್ರಿಯಾಳ ಆರೋಗ್ಯ ತುಂಬ ಹದಗೆಟ್ಟಿತ್ತು ಮತ್ತು ಅವಳ ರಕ್ತದೊತ್ತಡ ಮತ್ತೆ ಮತ್ತೆ ಕಡಿಮೆಯಾಗುತ್ತಿತ್ತು. ಪ್ರಿಯಾಳ ತಾಯಿ ಕೂಡ ಆಸ್ಪತ್ರೆಗೆ ತಲುಪಿದ್ದರು. ಆದರೆ ಪ್ರಿಯಾಳ ಉಸಿರಾಟ ನಿಂತು ಹೋದಂತಾಗಿತ್ತು. ಪ್ರಿಯಾಳ ಮುಂದೆ ತನ್ನ ಕೈಗಳನ್ನು ಮಡಚಿ, ಪ್ರಿಯಾ ಮಗಳೇ, ಈಗ ನೀನು ನಿನ್ನ ತಾಯಿಗೆ ಏನೂ ಹೇಳಬೇಡಮ್ಮ. ಪ್ರಿಯಾ ತನ್ನ ತಾಯಿಗೆ ಏನೂ ಹೇಳದೆ ಎಲ್ಲವನ್ನು ನಾನು ನಿಭಾಯಿಸುತ್ತೇನೆ ಅಂತ ಹೇಳಿದ್ಲು. ಅಲ್ಲಿ ಕುಳಿತಿದ್ದ ಮಹಿಳೆಯರು ಪ್ರಿಯಾಳ ತಾಯಿಯನ್ನು ಪಕ್ಕಕ್ಕೆ ಕರೆದೊಯ್ದರು.
ಪ್ರಿಯಾ ತನ್ನ ಅತ್ತೆಯನ್ನು ತಬ್ಬಿಕೊಂಡು ಅತ್ತು ಎಲ್ಲವನ್ನು ಹೇಳಿದಳು. ಆಗ ಯಶ್ ತಾಯಿ ತನ್ನ ಕೈಗಳನ್ನು ಅವಳ ಮುಂದೆ ಮಡಚಿ ಇಡೀ ಸತ್ಯವನ್ನು ಹೇಳಿ ತನ್ನ ಮಗನಿಗಾಗಿ ನಾಚಿಕೆ ಪಡಲು ಪ್ರಾರಂಭಿಸಿದರು. ಇದನ್ನು ಕೇಳಿ ಪ್ರಿಯಾಳ ತಾಯಿ ಯಶ್ ಮೇಲೆ ತುಂಬಾ ಕೋಪಗೊಂಡರು. ಆದರೆ ಯಶ್ ತಾಯಿ ತನ್ನ ಮಗನ ಮೇಲೆ ಹೆಚ್ಚು ಕೋಪಗೊಂಡರು. ಯಶ್ ತಾಯಿ ಮನೆಗೆ ಹೋಗಿ ತನ್ನ ಮಗನ ಕಾಲರ್ ಹಿಡಿದು, ನಾಚಿಕೆಯಿಲ್ಲದ ಪಾಪಿ ಕೊಲೆಗಾರ, ನಿನ್ನನ್ನು ನನ್ನ ಮಗ ಅಂತ ಕರೆಯುವುದಕ್ಕೂ ನನಗೆ ನಾಚಿಕೆಯಾಗುತ್ತದೆ. ನಾನು ನಿನ್ನನ್ನು 9 ತಿಂಗಳು ನನ್ನ ಗರ್ಭದಲ್ಲಿ ಇಟ್ಟುಕೊಂಡಿದ್ದೆ. ನೀನು ಹುಟ್ಟಿದಾಗಿನಿಂದ ನನ್ನ ಏಕೈಕ ಮಗನೆಂದು ನಿನಗೆ ಒಳ್ಳೆಯ ಪಾಲನೆ ಮತ್ತು ಒಳ್ಳೆಯ ಸಂಸ್ಕಾರ ನೀಡಿದ್ದೆ. ಇದರಿಂದ ನೀನು ಒಳ್ಳೆಯ ವ್ಯಕ್ತಿಯಾಗಬಹುದು ಅಂತ ಅಂದುಕೊಂಡಿದ್ದೆ. ಆದರೆ ನೀನು ನಿನ್ನ ಹೆಂಡತಿಯೊಂದಿಗೆ ಮಾಡಿದ್ದನ್ನು ನೆನೆಸುವಾಗ ನಿನ್ನ ಮುಖವನ್ನು ನೋಡಲಾಗ್ತಿಲ್ಲ. ನಿನ್ನನ್ನು ನನ್ನ ಮಗ ಅಂತ ಕರೆಯುವುದಕ್ಕೂ ನನಗೆ ಅಸಹ್ಯವಾಗುತ್ತದೆ. ಇದನ್ನು ಕೇಳಿಯೂ ಯಶ್ಗೆ ಅವನ ದೃಷ್ಟಿಯಲ್ಲಿ ಯಾವುದೇ ನಾಚಿಕೆ ಇರಲಿಲ್ಲ. ಬದಲಿಗೆ ಅವನು ಸ್ಪಷ್ಟವಾಗಿ ಸುಳ್ಳು ಹೇಳಲು ಪ್ರಾರಂಭಿಸಿದ ಮತ್ತು ತನ್ನನ್ನು ತಾನು ಸರಿ ಅಂತ ಸಾಬೀತುಪಡಿಸಲು ಪ್ರಾರಂಭಿಸಿದ. ಅಮ್ಮ, ಪ್ರಿಯಾ ಸುಳ್ಳು ಹೇಳ್ತಿದ್ದಾಳೆ. ನಾನು ಅವಳೊಂದಿಗೆ ಈ ರೀತಿ ಏನನ್ನೂ ಮಾಡಲಿಲ್ಲ. ಪ್ರಿಯಾ ಸ್ವತಃ ತಾಯಿಯಾಗಲು ಬಯಸಲಿಲ್ಲ. ಅದಕ್ಕಾಗಿ ಅವಳು ಉದ್ದೇಶಪೂರ್ವಕವಾಗಿ ನಿನ್ನ ಮುಂದೆ ಬೀಳುವಂತೆ ನಟಿಸ್ತಿದ್ಲು. ಆದರೆ ಅವನು ಈಗಾಗಲೇ ಅವಳನ್ನು ಕೊಂದಿದ್ದ. ಆಗ ಯಶ್ನ ತಾಯಿ ಮತ್ತೊಮ್ಮೆ ತನ್ನ ಮಗನ ಮುಖಕ್ಕೆ ಬಲವಾಗಿ ಹೊಡೆದರು. ಆ ಶಬ್ದವು ಇಡೀ ಆಸ್ಪತ್ರೆಯಲ್ಲಿ ಪ್ರತಿಧ್ವನಿಸಿತು. ಯಶ್ನ ತಾಯಿ, ನಿನಗೆ ಸ್ವಲ್ಪವೂ ನಾಚಿಕೆ ಆಗುತ್ತಿಲ್ವಾ? ಮೊದಲನೆಯದಾಗಿ ಆ ಹುಡುಗಿಯ ಸ್ಥಿತಿ ತುಂಬ ಹದಗೆಟ್ಟಿರುವಷ್ಟು ನೀನವಳಿಗೆ ಏನು ಮಾಡಿದ್ಯಾ ಅಂತ ನನಗೆ ತಿಳಿದಿಲ್ಲ. ಮತ್ತು ಅದರ ಜೊತೆಗೆ ಈಗ ಪ್ರಿಯಾ ತಾಯಿಯಾಗಲು ಬಯಸುವುದಿಲ್ಲ ಅಂತ ನೀನು ಸುಳ್ಳು ಹೇಳ್ತಿದ್ಯಾ. ಆ ಹುಡುಗಿ 24 ಗಂಟೆನೂ ನನ್ನ ಮುಂದೆ ಇರ್ತಿದ್ಲು ಮತ್ತು ಅವಳ ಹೃದಯದಲ್ಲಿ ಏನು ನಡೆಯುತ್ತಿದೆ ಅಂತ ನಾನು ಅವಳ ಹೃದಯ ಮತ್ತು ಮುಖವನ್ನು ಸ್ಪಷ್ಟವಾಗಿ ಓದಬಲ್ಲೆ. ಆದರೆ ಆ ಹುಡುಗಿ ಎಂದಿಗೂ ತನ್ನ ನೋವನ್ನು ನನ್ನ ಮುಂದೆ ತನ್ನ ಮುಖದ ಮೇಲೆ ತೋರಿಸಲಿಲ್ಲ. ಇದೆಲ್ಲವೂ ನಿನ್ನ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತು. ತನ್ನ ಮಗುವನ್ನು ತನ್ನ ಕೈಯಿಂದಲೇ ಕೊಂದ ಈ ಜಗತ್ತಿನ ಮೊದಲ ತಂದೆ ನೀನೇ ಆಗಿರ್ಬೋದು. ಆದರೆ ಅದಕ್ಕೆ ಶಿಕ್ಷೆಯೂ ನಿನಗೆ ಸಿಕ್ಕಿದೆ. ದೇವರು ನಿನಗೆ ಇದನ್ನೆಲ್ಲ ಕೊಟ್ಟಿದ್ದಾನೆ. ಪ್ರಿಯಾಳ ಸ್ಥಿತಿ ಈಗ ತುಂಬ ಕೆಟ್ಟಿದ್ದರಿಂದ ನೀನೆಂದಿಗೂ ತಂದೆಯಾಗಲು ಸಾಧ್ಯ ಇಲ್ಲ. ಯಶ್ನ ತಾಯಿ ಅವನ ಮುಂದೆ ಕಾಲರ್ ಹಿಡಿದು ಅಳುತ್ತಿದ್ದ ರೀತಿ ನೋಡಿ ಯಶ್ಗೂ ಸ್ವಲ್ಪ ಮುಜುಗರವಾಯಿತು. ಮತ್ತೊಂದೆಡೆ ಪ್ರಿಯಾಳ ತಾಯಿ ಪ್ರಿಯಾಳನ್ನು ತನ್ನ ಮನೆಗೆ ಕರೆದೊಯ್ದರು ಮತ್ತು ಪ್ರಿಯಾ ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯ ಹಿಡಿಯಿತು. ಪ್ರಿಯಾ 1 ತಿಂಗಳು ಪೂರ್ತಿ ತನ್ನ ತಾಯಿಯ ಮನೆಯಲ್ಲೇ ಇದ್ದಳು ಮತ್ತು ಈ ಸಮಯದಲ್ಲಿ ಪ್ರಿಯಾ ಒಮ್ಮೆಯೂ ಯಶ್ ಜೊತೆ ಫೋನ್ನಲ್ಲಿ ಮಾತನಾಡಲಿಲ್ಲ. ಯಶ್ನ ತಾಯಿ ಕೂಡ ತನ್ನ ಮಗನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದ್ದರು ಮತ್ತು ಯಶ್ನ ತಾಯಿಗೆ ಅವನು ಯಾವಾಗ ಬರುತ್ತಾನೆ ಮತ್ತು ಯಾವಾಗ ಹೋಗುತ್ತಾನೆ ಎಂದು ತಿಳಿದಿರಲಿಲ್ಲ. ಆದರೆ ಏನೇ ಆದರೂ ತಾಯಿ ಮನಸ್ಸು. 1 ತಿಂಗಳ ಕಾಲ ತನ್ನ ಮಗನ ಚದುರಿದ ಕೂದಲು, ಬೆಳೆದ ಗಡ್ಡ ಮತ್ತು ಅವನು ಮೌನವಾಗಿರುವುದನ್ನು ನೋಡಿ ಅವಳು ತನ್ನ ಮಗನ ಬಗ್ಗೆ ಕರುಣೆ ತೋರುತ್ತಿದ್ದಳು. ಒಂದು ದಿನ ಅಳುತ್ತಾ ಅವನು ತನ್ನ ತಾಯಿಯ ಕೋಣೆಗೆ ಬಂದು ತನ್ನ ತಾಯಿಯ ಮಡಿಲಲ್ಲಿ ತಲೆ ಹಾಕಿ, ಅಮ್ಮ ಈಗ ನಾನು ನನ್ನನ್ನು ಬದಲಾಯಿಸಿಕೊಂಡಿದ್ದೇನೆ ಎಂದು ಹೇಳಿದ. ಅಮ್ಮ, ನನ್ನಲ್ಲಿ ಈ ಬದಲಾವಣೆ ಹೇಗೆ ಬಂದಿದೆ ಗೊತ್ತಾ? ಇಂದು ನಾನು ನನ್ನ ತಪ್ಪುಗಳನ್ನು ಅರಿತುಕೊಳ್ಳುತ್ತಿದ್ದೇನೆ. ನಾನೆಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ನನಗೆ ತಿಳಿದಿದೆ. ನಾನು ಪಾಪ ಮಾಡಿದ್ದೇನೆ. ನನ್ನ ಮಗುವನ್ನು ನನ್ನ ಕೈಯಿಂದಲೇ ಕೊಂದ ಪಾಪಿ ನಾನು. ಇಂದು ನನ್ನ ಸ್ನೇಹಿತ ಅವನು ತಂದೆಯಾಗಲಿದ್ದಾನೆ ಅಂತ ಸಂತೋಷದಿಂದ ಜಿಗಿಯುತ್ತಾ ಹೇಳ್ತಿದ್ದಾಗ ನನಗೆ ಅರಿವಾಯಿತು. ನನ್ನ ಮುಂದೆ ಅವನು ತನ್ನ ಮಗುವಿಗೆ ಸಣ್ಣ ಬಟ್ಟೆಗಳನ್ನು ಖರೀದಿಸಿದ ಮತ್ತು ಅವನು ತುಂಬ ಸಂತೋಷಪಟ್ಟ ಮತ್ತು ಅವನ ಮಗುವಿನ ಬಗ್ಗೆ ಹೇಳ್ತಿದ್ದ. ನಾನು ಅವನ ಮುಖವನ್ನೇ ನೋಡ್ತಿದ್ದೆ. ಅಮ್ಮ, ನನಗೆ ನನ್ನ ಕಾರ್ಯಗಳಿಗೆ ವಿಷಾದವಾಗ್ತಿದೆ. ದಯವಿಟ್ಟು ನನಗೆ ಏನಾದರೂ ಹೇಳಿ ಅಮ್ಮ. ನಾನೀಗ ಏನು ಮಾಡಬೇಕು? ನಾನು ಪ್ರಿಯಾಳೊಂದಿಗೆ ತುಂಬ ತಪ್ಪು ಮಾಡಿದ್ದೇನೆ ಮತ್ತು ನಾನು ಅವಳನ್ನು ಚೆನ್ನಾಗಿ ನಡೆಸಿಕೊಳ್ಳಲಿಲ್ಲ. ಆದರೆ ಈಗ ನಾನು ನನ್ನ ತಪ್ಪುಗಳನ್ನು ಸರಿಪಡಿಸಲು ಬಯಸುತ್ತೇನೆ. ಹೀಗೆ ಹೇಳುತ್ತಾ ಯಶ್ ತನ್ನ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ಜೋರಾಗಿ ಅಳಲು ಪ್ರಾರಂಭಿಸಿದ. ನಂತರ ಅವನ ತಾಯಿಯು ಅವನನ್ನು ಕ್ಷಮಿಸಿ ಅಪ್ಪಿಕೊಂಡರು. ಮರುದಿನ ಯಶ್ ಮತ್ತು ಅವನ ತಾಯಿ ಇಬ್ಬರು ಪ್ರಿಯಾಳನ್ನು ಕರೆದುಕೊಂಡು ಹೋಗಲು ಅವಳ ಮನೆಗೆ ಬಂದರು. ನಂತರ ಪ್ರಿಯಾ ಒಂದು ಬದಿಯಲ್ಲಿ ಸದ್ದಿಲ್ಲದೆ ಕುಳಿತಿರುವುದನ್ನು ಅವರು ನೋಡಿದರು. ಬಹುಶಃ ಯಶ್ನನ್ನು ನೋಡಿದರೆ ಅವಳು ಭಯಭೀತಳಾಗಬಹುದು ಎಂದು ಯಶ್ನ ತಾಯಿ ಪ್ರಿಯಾಳನ್ನು ಸಮಾಧಾನಪಡಿಸಿದರು ಮತ್ತು ಹೇಳಿದರು, ನೋಡು ಪ್ರಿಯಾ, ಯಶ್ ನಿಜವಾಗಿಯೂ ಬದಲಾಗಿದ್ದಾನೆ ಮತ್ತು ಅವನು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾನೆ. ಯಶ್ ನಿನ್ನೊಂದಿಗೆ ತನ್ನ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಲು ಬಯಸ್ತಿದ್ದಾನೆ. ನೀನು ಕೂಡ ಯಶ್ಗೆ ಒಂದು ಅವಕಾಶ ನೀಡಿ ನಮ್ಮೊಂದಿಗೆ ಹಿಂತಿರುಗಬೇಕೆಂದು ನಾನು ಬಯಸುತ್ತೇನೆ. ಪ್ರಿಯಾ ಖಾಲಿ ಮನಸ್ಸಿನಿಂದ ಗಂಡ ಮತ್ತು ಅತ್ತೆಯತ್ತ ನೋಡತೊಡಗಿದಳು. ಆದರೆ ಯಾವುದೇ ಉತ್ತರ ನೀಡದೆ ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಹೋದಳು. ಪ್ರಿಯಾ ಈಗ ಆ ಮನೆಗೆ ಹಿಂತಿರುಗುವುದಿಲ್ಲ ಎಂದು ಈಗಾಗಲೇ ನಿರ್ಧರಿಸಿದ್ದಳು. ಆದರೆ ಅವಳನ್ನು ಹಿಂಬಾಲಿಸಿ ತನ್ನ ಕೋಣೆಗೆ ಬಂದ ಅವಳ ತಾಯಿ, ಮಗಳೇ, ನೀನು ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಎಚ್ಚರಿಕೆಯಿಂದ ಯೋಚಿಸಿ ನಂತರ ತೀರ್ಮಾನ ತೆಗೆದುಕೋ ಅಂತ ಹೇಳಲು ಪ್ರಾರಂಭಿಸಿದರು. ನೀನು ನಿರ್ಧಾರ ತೆಗೆದುಕೊಳ್ಳುವಾಗ ಒಂದು ವಿಷಯವನ್ನು ನೆನಪಿನಲ್ಲಿಡು ಮಗಳೇ. ನಾವು ಬದುಕುವ ಸಮಾಜದಲ್ಲಿ ಹುಡುಗಿಯರು ತಮ್ಮ ಅತ್ತೆಯ ಮನೆಯಿಂದ ಹೊರಹೋಗಲು ಮುಂದಾದರೆ ಹುಡುಗಿಯರನ್ನು ಮಾತ್ರ ತಪ್ಪು ಅಂತ ಪರಿಗಣಿಸಲಾಗುತ್ತದೆ. ನಂತರ ಜನರು ಹುಡುಗಿ ಮತ್ತು ಅವಳ ಇಡೀ ಕುಟುಂಬಕ್ಕೆ ಯಾವ ರೀತಿಯ ಪದಗಳನ್ನು ಬಳಸ್ತಾರೆ ಅಂತ ನಿನಗೆ ಚೆನ್ನಾಗಿ ತಿಳಿದಿದೆ.
ಒಬ್ಬ ಪುರುಷ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಿದರೆ ನಮ್ಮ ಸಮಾಜವು ಹುಡುಗಿಯನ್ನು ತಪ್ಪು ಅಂತ ಪರಿಗಣಿಸುತ್ತದೆ. ನಂತರ ಈ ಸಮಾಜವು ಹುಡುಗಿಯನ್ನು ಅಥವಾ ಅವಳ ಕುಟುಂಬ ಸದಸ್ಯರನ್ನು ಶಾಂತಿಯುತವಾಗಿ ಬದುಕಲು ಬಿಡೋದಿಲ್ಲ. ಪ್ರಿಯಾ ಯಶ್ಗೆ ವಿಚ್ಛೇದನ ನೀಡಲು ನಿರ್ಧರಿಸಿದಳು. ಆದರೆ ಅವಳ ತಾಯಿಯ ಮಾತುಗಳು ಅವಳನ್ನು ಮತ್ತೊಮ್ಮೆ ಯೋಚಿಸುವಂತೆ ಮಾಡಿತು. ಅವಳ ಮದುವೆಗೆ ಮೊದಲು ಪ್ರಿಯಾ ತನ್ನ ಗಂಡನ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದಳು. ಆದರೆ ಯಶ್ ಹಾಗಿರಲಿಲ್ಲ. ಅವನು ಪ್ರಿಯಾಳನ್ನು ಪ್ರೀತಿಸಲೇ ಇಲ್ಲ. ಬದಲಾಗಿ ಪ್ರೀತಿಯ ಹೆಸರಿನಲ್ಲಿ ತನ್ನ ಭಾವನೆಗಳನ್ನು ತಣ್ಣಗಾಗಿಸುತ್ತಿದ್ದನು. ಒಂದು ವೇಳೆ ಪ್ರಿಯಾ ಯಶ್ನಿಂದ ವಿಚ್ಛೇದನ ಪಡೆದ ನಂತರ ಬೇರೆ ಯಾರನ್ನೂ ಮದುವೆಯಾಗಲು ಸಾಧ್ಯವಿರಲಿಲ್ಲ. ಯಾಕಂದರೆ ಯಶ್ ಅವಳ ದೇಹದಲ್ಲಿ ಏನನ್ನೂ ಉಳಿಸಿರಲಿಲ್ಲ. ತಾಯಿಯಾಗುವುದು ಒಬ್ಬ ಮಹಿಳೆಗೆ ದೊಡ್ಡ ಆಶೀರ್ವಾದ. ಆದರೆ ಅವನ ಆಸೆಗಳನ್ನು ಪೂರೈಸುವ ಅನ್ವೇಷಣೆಯಲ್ಲಿ ಯಶ್ ಪ್ರಿಯಾಳಿಂದ ಈ ಆಶೀರ್ವಾದವನ್ನು ಕಸಿದುಕೊಂಡಿದ್ದನು. ಸರಿ, ತನ್ನ ಅತ್ತೆ ಮತ್ತು ತಾಯಿಯ ಮಾತುಗಳನ್ನು ಕೇಳಿದ ನಂತರ ಪ್ರಿಯಾ ತನ್ನ ಗಂಡನಿಗೆ ಮತ್ತೊಂದು ಅವಕಾಶ ನೀಡಲು ನಿರ್ಧರಿಸಿದಳು ಮತ್ತು ಅವಳು ತನ್ನ ಅತ್ತೆಯ ಕಾರಣದಿಂದಾಗಿ ಯಶ್ ಜೊತೆ ಆ ಮನೆಗೆ ಹಿಂತಿರುಗಿದಳು. ಯಶ್ ತನ್ನೊಂದಿಗೆ ಹಿಂದೆ ಮಾಡುತ್ತಿದ್ದ ಕೆಲಸಗಳನ್ನು ಮತ್ತೊಮ್ಮೆ ಮಾಡುತ್ತಾನೆ ಎಂದು ಪ್ರಿಯಾ ಭಾವಿಸಿದಳು. ಪ್ರಿಯಾ ತನ್ನ ಕೋಣೆಯಲ್ಲಿ ಸದ್ದಿಲ್ಲದೆ ಕುಳಿತಿದ್ದಳು. ಯಶ್ ಇಂದು ತನ್ನೊಂದಿಗೆ ಹೀಗೆ ಮಾಡಿದರೆ ಯಶ್ ತನ್ನ ಗಂಡ ಎಂಬುದನ್ನು ಅವಳು ಮರೆತು ಬಿಡುತ್ತಾಳೆ ಎಂದು ಯೋಚಿಸುತ್ತಿದ್ದಳು. ಆದರೆ ಯಶ್ ಕೋಣೆಗೆ ಬಂದು ಪ್ರಿಯಾ ತುಂಬ ದುಃಖಿತಳಾಗಿ ಕುಳಿತಿರುವುದನ್ನು ನೋಡಿದಾಗ ಅವನು ಬಂದು ಅವಳ ಪಕ್ಕದಲ್ಲಿ ಕುಳಿತು ಪ್ರಿಯಾಳ ಕೈಯನ್ನು ಕೈಯಲ್ಲಿ ಹಿಡಿದು ಅದರ ಮೇಲೆ ತನ್ನ ತುಟಿಗಳನ್ನು ಇಟ್ಟನು. ಯಶ್ ತುಂಬ ಮೃದುವಾದ ಮಾತುಗಳಲ್ಲಿ ಹೇಳಿದನು, ಪ್ರಿಯಾ, ನಾನು ನಿನ್ನೊಂದಿಗೆ ಬಹಳಷ್ಟು ತಪ್ಪು ಮಾಡಿದ್ದೇನೆ ಅಂತ ನಾನು ಒಪ್ಪುತ್ತೇನೆ. ಆದರೆ ಈಗ ನನ್ನ ಕಾರ್ಯಗಳಿಗೆ ನನಗೆ ತುಂಬ ವಿಷಾದವಾಗ್ತಿದೆ. ಪ್ರಿಯಾ, ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಅಂತ ನೀನು ಹೇಳ್ತಿದ್ದೆ. ಆದರೆ ಈಗ ನಾನು ನಿನ್ನನ್ನು ಹುಚ್ಚನಂತೆ ಪ್ರೀತಿಸ್ತಿದ್ದೇನೆ. ಯಾಕಂದರೆ ನೀನು ನನ್ನನ್ನು ಬಿಟ್ಟು ಹೋದಾಗ ನನ್ನ ಇಡೀ ಪ್ರಪಂಚವೇ ನಾಶವಾಗಿದೆ ಅಂತ ನನಗೆ ಅನ್ನಿಸ್ತು. ಆದರೆ ಈಗ ನಿನಗೆ ಸಲ್ಲಬೇಕಾದ ಎಲ್ಲ ಸಂತೋಷವನ್ನು ನಾನು ನಿನಗೆ ನೀಡುತ್ತೇನೆ. ಯಶ್ ಇದನ್ನೆಲ್ಲ ಹೇಳುತ್ತಿದ್ದಾನೆಂದು ಪ್ರಿಯಾಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಯಶ್, ಬಾ ಪ್ರಿಯಾ, ಬೇಗ ರೆಡಿಯಾಗು. ನಾವಿಂದು ಲಾಂಗ್ ಡ್ರೈವ್ ಹೋಗಿ ಹಗಲಿನಲ್ಲಿ ಹೊರಗೆ ಊಟ ಮಾಡುತ್ತೇವೆ ಮತ್ತು ನಾನು ನಿನ್ನನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ. ಮೊದಲಿಗೆ ಪ್ರಿಯಾ ನಿರಾಕರಿಸಿದಳು. ಆದರೆ ನಂತರ ಯಶ್ನ ಒತ್ತಾಯದ ಮೇರೆಗೆ ಅವಳು ಒಪ್ಪಿಕೊಂಡಳು. ಯಾಕಂದರೆ ಪ್ರಿಯಾ ಇಂದು ತನ್ನ ಮನರಂಜನೆಗಾಗಿ ಇದನ್ನೆಲ್ಲ ಮಾಡುತ್ತಿದ್ದಾನೆ ಎಂದು ಭಾವಿಸಿದಳು. ಆದರೆ ಈಗ ಇದು ಪ್ರತಿದಿನವೂ ನಡೆಯಲು ಪ್ರಾರಂಭಿಸಿತು. ಯಶ್ ಆಗಾಗ್ಗೆ ಪ್ರಿಯಾಗೆ ಏನಾದರೂ ಉಡುಗೊರೆಯನ್ನು ತರ್ತಿದ್ದ ಮತ್ತು ಅವಳನ್ನು ಹೊರಗೆ ನಡೆಯಲು ಕರೆದುಕೊಂಡು ಹೋಗ್ತಿದ್ದ. ಈಗ ಪ್ರಿಯಾ ಕೂಡ ಅವನನ್ನು ನಂಬಲು ಪ್ರಾರಂಭಿಸಿದ್ದಳು. ಪ್ರಿಯಾ ಯಶ್ಗೆ ಕೊನೆಯ ಅವಕಾಶ ನೀಡಲು ಒಪ್ಪಿಕೊಂಡಳು. ಯಶ್ ಕೂಡ ಪ್ರಿಯಾಳ ಬಗ್ಗೆ ತನ್ನ ಮನೋಭಾವವನ್ನು ಬದಲಾಯಿಸಿಕೊಂಡಿದ್ದನು ಮತ್ತು ಈ ಸಮಯದಲ್ಲಿ ಯಶ್ ಒಮ್ಮೆಯೂ ಪ್ರಿಯಾಳ ಹತ್ತಿರ ಬರಲು ಪ್ರಯತ್ನಿಸಲಿಲ್ಲ. ಮತ್ತು ರಾತ್ರಿ ಮಲಗಿರುವಾಗ ಯಶ್ ಆಕಸ್ಮಿಕವಾಗಿ ಪ್ರಿಯಾ ಮೇಲೆ ಕೈ ಹಾಕಿದರೆ ಅವನು ಪ್ರಜ್ಞೆ ಬಂದ ತಕ್ಷಣ ಅವಳಿಂದ ದೂರ ಸರಿಯುತ್ತಿದ್ದ. ಯಶ್ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸುತ್ತಿದ್ದ ಮತ್ತು ಅವನು ಬದಲಾಗುವ ಮೂಲಕ ತನ್ನನ್ನು ತಾನು ಸರಿಯಾಗಿದ್ದೇನೆಂದು ತೋರಿಸಿಕೊಂಡಿದ್ದನು. ಆದರೆ ಅವರು ಹೇಳುವಂತೆ ನಾಯಿಯ ಬಾಲವು ವಕ್ರವಾಗಿ ಇರುತ್ತದೆ. ನೆಲದಲ್ಲಿ ಹೂತು ಹೋದರೂ ಅದನ್ನು ನೇರಗೊಳಿಸಲು ಸಾಧ್ಯವಿಲ್ಲ ಮತ್ತು ಅದು ವಕ್ರವಾಗಿ ಇರುತ್ತದೆ. ಯಶ್ ಕೂಡ ಅಂತಹ ಸ್ವಭಾವದ ವ್ಯಕ್ತಿಯಾಗಿದ್ದ. ಅವನನ್ನು ಬದಲಾಯಿಸುವುದು ಅಸಾಧ್ಯವಾಗಿತ್ತು. ಆದರೆ ಕ್ರಮೇಣ ಯಶ್ನ ಸ್ವಭಾವವು ಮತ್ತೊಮ್ಮೆ ಅದೇ ಸ್ಥಳದಲ್ಲಿ ಸಿಲುಕಿಕೊಳ್ಳಲು ಪ್ರಾರಂಭಿಸಿತು ಮತ್ತು ಅವನ ನಿದ್ರೆಯ ಭಾವನೆಗಳು ಅವನನ್ನು ಮತ್ತೆ ಅದೇ ಕೆಲಸಗಳನ್ನು ಮಾಡಲು ಪ್ರಚೋದಿಸಲು ಪ್ರಾರಂಭಿಸಿದವು. ಇದರಿಂದಾಗಿ ಅವನು ಪ್ರಿಯಾಳಿಂದ ತನ್ನ ಶಾಂತಿಯನ್ನು ಪಡೆಯಬಹುದು. ಒಂದೆಡೆ ಯಶ್ ತನ್ನನ್ನು ತಾನು ಸುಧಾರಿಸಿಕೊಂಡು ಒಳ್ಳೆಯ ವ್ಯಕ್ತಿ ಎಂಬ ವೇಷವನ್ನು ಧರಿಸುವುದು ಅಷ್ಟು ಸುಲಭವಲ್ಲ. ಮತ್ತೊಂದೆಡೆ ತನ್ನದೇ ಆದ ಮಗುವನ್ನು ಹೊಂದುವ ಬಯಕೆ ಯಶ್ನ ಹೃದಯದಲ್ಲಿ ಬೆಳೆಯಲು ಪ್ರಾರಂಭಿಸಿತು. ಯಾಕಂದರೆ ಅವನು ತನ್ನ ವಯಸ್ಸಿನವರಿಗೆ ಮಗುವಾಗಿದ್ದಾಗ ತನ್ನ ಸೋದರ ಸಂಬಂಧಿಗಳು ಮತ್ತು ಸ್ನೇಹಿತರು ತಮ್ಮ ಪಿತೃತ್ವದ ಶುಭ ಸುದ್ದಿಯನ್ನು ಹಂಚಿಕೊಳ್ಳುವುದನ್ನು ನೋಡಿದಾಗ ಅವನು ಒಳಗೊಳಗೆ ಅಸೂಯೆ ಪಡುತ್ತಿದ್ದ. ಒಂದು ದಿನ ಯಶ್ ಮನೆಗೆ ಹಿಂತಿರುಗಿದಾಗ ಪ್ರಿಯಾಳ ಕೈ ಹಿಡಿದು, ಪ್ರಿಯಾ, ಈಗ ನಿನ್ನ ಆರೋಗ್ಯ ತುಂಬ ಸುಧಾರಿಸಿದೆ ಅಂತ ನನಗನ್ನಿಸುತ್ತೆ ಮತ್ತು ನಾನು ನನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಆದ್ದರಿಂದ ನೀನು ನನ್ನ ಮಗುವಿನ ತಾಯಿಯಾಗಬೇಕೆಂದು ನಾನು ಬಯಸುತ್ತೇನೆ ಮತ್ತು ಈ ಬಾರಿ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ನಾನು ಭರವಸೆ ನೀಡುತ್ತೇನೆ ಅಂತ ಹೇಳಿದ. ಇದನ್ನು ಕೇಳಿದ ಪ್ರಿಯಾಳ ಮುಖದ ಬಣ್ಣವೇ ಬದಲಾಯಿತು ಮತ್ತು ಅವಳು, ನೀನು ತುಂಬ ತಡ ಮಾಡಿದೆ ಯಶ್. ಈಗ ನಾನು ಮತ್ತೆಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಅಂತ ವೈದ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನೀಗ ನಿಮಗೆ ಬಳಸಲು ಕೇವಲ ಒಂದು ವಸ್ತುವಾಗಿದ್ದೇನೆ. ದಯವಿಟ್ಟು ನಾನು ತಾಯಿಯಾಗಬೇಕು ಅಂತ ನಿರೀಕ್ಷಿಸಬೇಡಿ. ನಾನು ತಾಯಿಯಾಗಬೇಕೆಂದು ನೀವು ನಿರೀಕ್ಷಿಸುತ್ತಿದ್ದರೆ ಉತ್ತಮ. ಇದನ್ನು ಕೇಳಿದ ಯಶ್ ಮುಖ ಕಳೆಗೊಂದಿತು ಮತ್ತು ಅವನು, ಇಲ್ಲ ಪ್ರಿಯಾ, ಇದು ಹೀಗಾಗಲು ಸಾಧ್ಯವಿಲ್ಲ. ನನಗೆ ಮಗು ಬೇಕು. ನೀನೇನು ಬೇಕಾದರೂ ಮಾಡು. ಅತ್ಯುತ್ತಮ ವೈದ್ಯರಿಂದ ಚಿಕಿತ್ಸೆ ಪಡೆದುಕೋ. ಆದರೆ ನನಗೆ ಮಗುವನ್ನು ಕೊಡು, ಅದು ಕೂಡ ಮಗನನ್ನು ಕೊಡು ಅಂತ ಹೇಳಿದ. ಪ್ರಿಯಾ ಈಗ ಯಶ್ನ ಮಾನಸಿಕ ಸ್ಥಿತಿಯನ್ನು ಅನುಮಾನಿಸಲು ಪ್ರಾರಂಭಿಸಿದಳು. ಒಂದು ಕಾಲದಲ್ಲಿ ಪ್ರಿಯಾಗೆ ಮಕ್ಕಳಾಗಬಾರ್ದು ಅಂತ ತೊಂದರೆ ಕೊಡ್ತಿದ್ದ. ಈಗ ಅವನು ಹಠ ಹಿಡಿದು 2 ಮಕ್ಕಳು ಬೇಕು ಅಂತ ಬೇಡ್ತಿದ್ದ. ಅವನು ಎಂಥ ವ್ಯಕ್ತಿ!
ಯಶ್ ಪ್ರಿಯಾಳನ್ನು ಮತ್ತೊಮ್ಮೆ ವೈದ್ಯರ ಬಳಿಗೆ ಕರೆದೊಯ್ದನು. ಆದರೆ ವೈದ್ಯರು ಪ್ರಿಯಾ ಇನ್ನು ಮುಂದೆ ತಾಯಿಯಾಗಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇದೆಲ್ಲವೂ ಯಶ್ ಮನಸ್ಸಿನ ಮೇಲೆ ಎಷ್ಟು ಆಳವಾದ ಪ್ರಭಾವ ಬೀರಿತು ಅಂದ್ರೆ ಅವನು ಕೆಲವು ದಿನಗಳ ಕಾಲ ಮೌನವಾಗಿದ್ದ. ಆದರೆ ನಂತರ ನಿಧಾನವಾಗಿ ಪ್ರಿಯಾಳ ಬಗ್ಗೆ ಅವನ ವರ್ತನೆ ಬದಲಾಗಲು ಪ್ರಾರಂಭಿಸಿತು. ಯಶ್ ಪ್ರಿಯಾಳೊಂದಿಗೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಜಗಳವಾಡ್ತಿದ್ದ ಮತ್ತು ಅವಳು ಬಂಜೆಯಾಗಿದ್ದಳು ಎಂದು ಅವಳನ್ನು ಕೆಣಕುತ್ತಿದ್ದ. ಅವನು ಪ್ರಿಯಾಳ ಮೇಲೆ ಕೈ ಎತ್ತಿದ. ಪ್ರತಿದಿನ ಇಂತಹ ಉದ್ವಿಗ್ನ ವಾತಾವರಣದಿಂದಾಗಿ ಅವನ ತಾಯಿ ಖಿನ್ನತೆಯಿಂದ ಹಾಸಿಗೆ ಹಿಡಿದರು. ಮತ್ತೀಗ ಪ್ರಿಯಾ ಕೂಡ ಅವರನ್ನು ನೋಡಿಕೊಳ್ಳಬೇಕಾಯಿತು. ಕೆಲವೊಮ್ಮೆ ಪ್ರಿಯಾ ಅವರನ್ನು ಹತ್ತಿರದ ತೋಟಕ್ಕೆ ಕರೆದುಕೊಂಡು ಹೋಗಿರುತ್ತಿದ್ದಳು ಮತ್ತು ಕೆಲವೊಮ್ಮೆ ಅವಳು ಮನೆಯಲ್ಲಿ ಅವಳೊಂದಿಗೆ ಕುಳಿತು ಮಾತನಾಡುತ್ತಿದ್ದಳು. ಒಂದು ದಿನ ಯಶ್ ಮನೆಗೆ ಬಂದು ಪ್ರಿಯಾಳನ್ನು ಕೇಳಿದ, ಪ್ರಿಯಾ, ನಾನು ಮತ್ತೆ ಮದುವೆ ಆಗುತ್ತೇನೆ. ಯಾಕಂದ್ರೆ ನಿನ್ನಂಥ ಬಂಜೆ ಮಹಿಳೆಯೊಂದಿಗೆ ಬದುಕಲು ನಾನು ಬಯಸೋದಿಲ್ಲ. ಇದನ್ನು ಕೇಳಿದ ಪ್ರಿಯಾಳ ಮುಖ ಕೋಪದಿಂದ ಕೆಂಪಾಯಿತು ಮತ್ತು ಅವಳು ಜೋರಾಗಿ ಕೂಗಿದಳು. ಅವಳು ಯಶ್ನ ಕೆನ್ನೆಗೆ ಹೊಡೆದು, ಮಿಸ್ಟರ್ ಯಶ್ ಮಾಥುರ್, ನಿಲ್ಲಿಸು ಎಂದಳು. ನಿನ್ನ ಅಸಂಬದ್ಧ ಮಾತನ್ನು ನಿಲ್ಲಿಸು. ನನ್ನನ್ನು ಬಂಜೆ ಅಂತ ಕರೆಯಲು ನೀನು ಯಾರು? ಮತ್ತು ನಾನಿಂದು ಬಂಜೆಯಾಗಿದ್ದರೆ ಅದು ನಿನ್ನಿಂದಲೇ, ನಿನ್ನಿಂದ ಮಾತ್ರ ನಾನಿಂದು ಹೀಗೆ ಆಗಿದ್ದೇನೆ. ಇಲ್ಲದಿದ್ದರೆ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೆ. ನಿನ್ನನ್ನು ನನ್ನ ಗಂಡ ಅಂತ ಕರೆಯಲು ನನಗೆ ನಾಚಿಕೆಯಾಗುತ್ತದೆ. ನಿನ್ನಂಥ ಕ್ರೂರಿಗಾಗಿ ನಾನು ಎಲ್ಲವನ್ನೂ ಕಳೆದುಕೊಂಡೆ ಮತ್ತು ಇಂದು ನಾನು ಬಂಜೆಯಾಗಿರುವುದಕ್ಕೆ ನನ್ನನ್ನು ನಿಂದಿಸ್ತಿದ್ಯಾ? ಕಳೆದ ಕೆಲವು ದಿನಗಳಿಂದ ಪ್ರಿಯಾ ಮೇಲೆ ಪ್ರತಿದಿನ ಕೈ ಎತ್ತಿದ್ದ ಯಶ್ ಇಂದವನ ಮುಖಕ್ಕೆ ಹೊಡೆದಿದ್ದಳು ಮತ್ತು ಅವನು ತುಂಬ ಕೋಪಗೊಂಡನು. ಮಧ್ಯರಾತ್ರಿ ಕೋಪದಿಂದ ಪ್ರಿಯಾಳನ್ನು ಮನೆಯಿಂದ ಹೊರಗೆಸೆದು, ನನ್ನ ಮನೆಯಿಂದ ಹೊರಗೆ ಹೋಗು. ನಾನು ನಿನ್ನ ಮುಖವನ್ನು ನೋಡಲು ಸಹ ಬಯಸೋದಿಲ್ಲ. ನಾನು ನಿನಗಿಂತ ಸುಂದರಿ ಮತ್ತು ಉತ್ತಮ ಶಿಕ್ಷಣ ಪಡೆದ ಮತ್ತು ನನ್ನ ಉತ್ತರಾಧಿಕಾರಿಗೆ ಜನ್ಮ ನೀಡುವ ಹುಡುಗಿಯನ್ನು ಮದುವೆಯಾಗುತ್ತೇನೆ ಅಂತ ಹೇಳಿದ. ರಾತ್ರಿ ತುಂಬ ತಡವಾಗಿತ್ತು. ವಾದಿಸದೆ ಪ್ರಿಯಾ ಸದ್ದಿಲ್ಲದೆ ತನ್ನ ಹೆತ್ತವರ ಮನೆಗೆ ಮರಳಿದಳು. ಬೆಳಗ್ಗೆ ಯಶ್ ತಾಯಿಗೆ ಈ ವಿಷಯ ತಿಳಿದಾಗ ಅವರು ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೆ ಒಳಗಾಗಿ ಅಲ್ಲಿಯೇ ಸತ್ತರು. ತನ್ನ ತಾಯಿಯ ಮರಣದ ಸುದ್ದಿ ಕೇಳಿ ಯಶ್ ಆಘಾತಕ್ಕೊಳಗಾಗಿದ್ದ. ಆದರೆ ಅವನು ಶೀಘ್ರದಲ್ಲೇ ಚೇತರಿಸಿಕೊಂಡ. ಕೆಲವು ದಿನಗಳ ನಂತರ ಯಶ್ ತನ್ನ ಸ್ನೇಹಿತನ ಕುಟುಂಬದಲ್ಲಿ ಒಬ್ಬ ಹುಡುಗಿಯನ್ನು ಇಷ್ಟಪಟ್ಟನು. ಅವಳು ಒಳ್ಳೆಯ ಶಿಕ್ಷಣ ಪಡೆದಿದ್ದಳು ಮತ್ತು ಪ್ರಿಯಾಗಿಂತ ಹಲವು ಪಟ್ಟು ಸುಂದರಿ. 3 ತಿಂಗಳ ನಂತರ ಯಶ್ ಬೇಲಾಳನ್ನು ಮದುವೆಯಾದ ಮತ್ತು ಅವಳನ್ನು ತನ್ನ ಹೆಂಡತಿಯನ್ನಾಗಿ ಮನೆಗೆ ಕರೆತಂದ. ಯಶ್ ಪ್ರಿಯಾಳೊಂದಿಗೆ ಮಾಡುತ್ತಿದ್ದಂತೆ ಬೇಲಾಳೊಂದಿಗೂ ಮಾಡುತ್ತಿದ್ದ. ಆದರೆ ಬೇಲಾ ತುಂಬ ಬುದ್ಧಿವಂತ ಹುಡುಗಿಯಾಗಿದ್ದಳು ಮತ್ತು ಅವಳು ತುಂಬ ಚಾಣಾಕ್ಷತನದಿಂದ ಯಶ್ನ ಮನೆಯನ್ನು ಮತ್ತು ಎಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ವರ್ಗಾಯಿಸಿದಳು. ಮದುವೆಯಾದ ಕೇವಲ 4 ತಿಂಗಳ ನಂತರ ಬೇಲಾ ಗರ್ಭಿಣಿಯಾದಾಗ ಯಶ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ಯಶ್ 5ನೇ ತಿಂಗಳಲ್ಲಿ ಬೇಲಾಳನ್ನು ತಪಾಸಣೆಗಾಗಿ ಆಸ್ಪತ್ರೆಗೆ ಕರೆದೊಯ್ದಾಗ ವೈದ್ಯರು ಬೇಲಾ ಅವಳಿ ಹುಡುಗಿಯರ ತಾಯಿಯಾಗಲಿದ್ದಾಳೆಂದು ಹೇಳಿದರು. ಹೆಣ್ಣು ಮಕ್ಕಳ ಬಗ್ಗೆ ಕೇಳಿದ ನಂತರ ಯಶ್ ಕೋಪಗೊಂಡ ಮತ್ತು ಮನೆಗೆ ಹಿಂತಿರುಗಿದ ನಂತರ ಬೇಲಾಳನ್ನು ಬೆಲ್ಟ್ನಿಂದ ಹೊಡೆಯಲು ಪ್ರಾರಂಭಿಸಿದ ಮತ್ತು ನಿನಗೆ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಲು ಎಷ್ಟು ಧೈರ್ಯ? ನಾನು ನಿನ್ನನ್ನು ಗಂಡು ಮಗುವಿಗೆ ಜನ್ಮ ನೀಡಬೇಕು ಅಂತ ಕೇಳಿದ್ದೆ. ಹಾಗಾದ್ರೆ ಈ ಹೆಣ್ಣು ಮಕ್ಕಳು ಹೇಗೆ ಬಂದವು? ಯಶ್ ಬಲವಂತವಾಗಿ ಬೇಲಾಗೆ ಔಷಧಿಯನ್ನು ತಿನ್ನಿಸ್ತಿದ್ದ. ಇದರಿಂದ ಅವನ ಹೆಣ್ಣು ಮಕ್ಕಳು ಈ ಜಗತ್ತಿನಲ್ಲಿ ಕಣ್ಣು ತೆರೆಯಲು ಸಾಧ್ಯವಾಗಬಾರದೆಂದು ಬಯಸಿದ್ದ. ಆದರೆ ಬೇಲಾ ಆ ಔಷಧಿಯನ್ನು ತೆಗೆದುಕೊಳ್ಳಲು ಸ್ಪಷ್ಟವಾಗಿ ನಿರಾಕರಿಸುತ್ತಿದ್ದಳು. ಆದರೆ ಯಶ್ ಆ ಔಷಧಿಯನ್ನು ಅವಳಿಗೆ ತಿನ್ನಿಸುವ ಮೂಲಕ ತನ್ನ ಉದ್ದೇಶವನ್ನು ಸಾಧಿಸಿದ. ಬೇಲಾ ಇದರಿಂದ ತುಂಬ ಆಘಾತಕ್ಕೊಳಗಾದಳು. ಮೊದಲ ಕೆಲವು ದಿನಗಳವರೆಗೆ ಅವಳು ಅಳುತ್ತಲೇ ಇದ್ದಳು ತನ್ನ ಹೆಣ್ಣು ಮಕ್ಕಳ ದುಃಖದಲ್ಲಿ. ಆದರೆ ನಂತರ ಅವಳ ಹೃದಯದಲ್ಲಿ ಯಶ್ ಮೇಲಿನ ಪ್ರೀತಿಯ ಬದಲಿಗೆ ದ್ವೇಷ ಬಂದಾಗ ಅವಳು ಯಶ್ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದಳು. ಈಗಲೂ ಯಶ್ ಪ್ರತಿ ರಾತ್ರಿಯೂ ಅದೇ ರೀತಿಯಲ್ಲಿ ಬೇಲಾ ಮೇಲೆ ದಾಳಿ ಮಾಡುತ್ತಿದ್ದ ಮತ್ತು ಪ್ರಿಯಾಗೆ ಮಾಡುತ್ತಿದ್ದಂತೆ ಅವಳಿಗೆ ಮಾಡ್ತಿದ್ದ. ಆದರೆ ನಂತರ ಕ್ರಮೇಣ ಯಶ್ನ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು ಮತ್ತು ಅವನು ಮನೆಗೆ ಬಂದಾಗಲೆಲ್ಲ ಅವನು ಬಂದ ತಕ್ಷಣ ಮಲಗ್ತಿದ್ದ. ಯಶ್ ಪ್ರತಿದಿನ ತನ್ನ ಹೆಂಡತಿಯೊಂದಿಗೆ ಪ್ರಣಯ ಮಾಡಲು ಪ್ರಯತ್ನಿಸುತ್ತಿದ್ದ. ಆದರೆ ಈಗ ಈ ಆಸೆ ಅವನ ಒಳಗಿನಿಂದ ಕೊನೆಗೊಳ್ತಿತ್ತು. ಮತ್ತು ನಂತರ ಬೇಲಾ ಮೊದಲಿಗಿಂತ ಹೆಚ್ಚು ಸುಂದರವಾಗುತ್ತಿರುವಾಗ ಯಶ್ ದುರ್ಬಲ ಅಸ್ಥಿಪಂಜರವಾದ ಸಮಯ ಬಂದಿತ್ತು. ಆದರೆ ಯಶ್ನ ಕಾರ್ಯಗಳಿಗೆ ದೇವರು ಈ ಶಿಕ್ಷೆಯನ್ನು ಮಾತ್ರ ಬರೆದಿರಲಿಲ್ಲ. ಯಾಕಂದರೆ ಕೆಲವು ದಿನಗಳ ನಂತರ ಯಶ್ ತನ್ನ ಕಚೇರಿಯಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವನಿಗೆ ದೊಡ್ಡ ಅಪಘಾತ ಸಂಭವಿಸಿತು ಮತ್ತು ಅವನ ಹೆಂಡತಿ ಸತ್ತಳು. ಸೊಂಟದ ಕೆಳಗಿನ ಭಾಗವು ಪಾರ್ಶ್ವವಾಯುವಿಗೆ ಒಳಗಾಯಿತು. ಅವನ ಸ್ಥಿತಿಯನ್ನು ನೋಡಿ ಯಶ್ ಆಗಾಗ್ಗೆ ಕಿರುಚುತ್ತಿದ್ದ. ಆದರೆ ಈಗ ಅವನ ಅಳು ಕೇಳಲು ಯಾರೂ ಇರಲಿಲ್ಲ. ಇಂದಿಗೂ ಬೇಲಾ ಬಂದು ಅವನ ಪಕ್ಕದಲ್ಲಿ ಕುಳಿತು ಅವನ ಶರ್ಟ್ ಬಟನ್ ಹಾಕುವಾಗ, ನೀನು ರಾತ್ರಿಯಿಡೀ ನಿನಗೆ ಬೇಕಾದುದನ್ನು ಮಾಡಲು ತುಂಬ ಇಷ್ಟಪಟ್ಟಿದ್ಯಾ ಅಂತ ಹೇಳಿದಳು ಮತ್ತು ನೀವು ನಿಮ್ಮ ಹೆಂಡತಿಯರನ್ನು ನೋಯಿಸುವುದನ್ನು ಮತ್ತು ಅವರು ನೋವಿನಿಂದ ನರಳುವುದನ್ನು ನೋಡಿ ಆನಂದಿಸಿದ್ದೀರಿ. ಆದರೆ ದೇವರು ನಿಮ್ಮ ಕೃತ್ಯಗಳಿಗೆ ನಿಮ್ಮನ್ನು ಶಿಕ್ಷಿಸಿದ್ದಾನೆ ಮತ್ತು ನೀವು ಪ್ರಿಯಾ ಮತ್ತು ನನಗೆ ಮಾಡುತ್ತಿದ್ದ ಅದೇ ಕ್ರೌರ್ಯಕ್ಕೆ ಇದು ಶಿಕ್ಷೆಯಾಗಿದೆ. ನೀವು 2 ಹುಡುಗಿಯರ ಜೀವನವನ್ನು ಹಾಳು ಮಾಡಿದ್ದೀರಿ ಮತ್ತು ನೀವು 3 ಹುಟ್ಟಲಿರುವ ಮಕ್ಕಳ ಕೊಲೆಗಾರ. ನೀವು ಇದಕ್ಕಿಂತ ಕೆಟ್ಟ ಶಿಕ್ಷೆಯನ್ನು ಪಡೆಯಬೇಕಿತ್ತು. ಪರವಾಗಿಲ್ಲ,
ಬಹುಶಃ ದೇವರು ಈ ಶಿಕ್ಷೆಯನ್ನು ನೀಡುವ ಹಕ್ಕನ್ನು ನನ್ನಲ್ಲಿ ಬರೆದಿರ್ತಾನೆ ಮತ್ತು ನನ್ನ ಮತ್ತು ಪ್ರಿಯಾಳ ಮಗುವನ್ನು ಕೊಂದ ಅಪರಾಧಕ್ಕೆ ಮತ್ತು ನನಗೆ ಮತ್ತು ಪ್ರಿಯಾಗೆ ನೋವು ಮತ್ತು ಸಂಕಟವನ್ನು ನೀಡಿದ ಅಪರಾಧಕ್ಕೆ ನಾನು ನಿಮಗೆ ಶಿಕ್ಷೆ ವಿಧಿಸ್ತೇನೆ. ಇಂದಿನಿಂದ ನಾನು ನಿಮ್ಮನ್ನು ದುರ್ಬಲ ಅಂತ ಕರೆಯುತ್ತೇನೆ ಮತ್ತು ನಿಮ್ಮನ್ನು ಸೀರೆ ನೋಡುವಂತೆ ಮಾಡುತ್ತೇನೆ. ಯಾಕಂದರೆ ಮಹಿಳೆಯರ ವಿರುದ್ಧ ಅಪರಾಧ ಮಾಡುವ ವ್ಯಕ್ತಿ ಪುರುಷನಾಗಲು ಸಾಧ್ಯವಿಲ್ಲ. ಆ ಮನುಷ್ಯರು ದುರ್ಬಲರು ನಿಮ್ಮಂತೆ. ಹೀಗೆ ಹೇಳುತ್ತಾ ಬೇಲಾ ತನ್ನ ಚೀಲವನ್ನು ಭುಜದ ಮೇಲೆ ನೇತು ಹಾಕಿಕೊಂಡು ಯಶ್ ಕಿರುಚುತ್ತಾ ಹಾಸಿಗೆಯಿಂದ ಬಿದ್ದಾಗ ಹೊರಗೆ ಹೋದಳು. ಆದರೆ ಇಂದವನನ್ನು ಬೆಂಬಲಿಸಲು ಯಾರೂ ಇರಲಿಲ್ಲ. ಇದೆಲ್ಲವೂ ಯಶ್ನ ಸಹನೆಗೆ ಮೀರಿತ್ತು. ಆದರೆ ಅವನು ಅದಕ್ಕೆ ಅರ್ಹನಾಗಿದ್ದನು. ಯಾಕಂದರೆ ಅವನು ಮಹಿಳೆಯರನ್ನು ತನ್ನ ಸಾಂತ್ವನ ಪಡೆಯುವ ವಸ್ತುವೆಂದು ಪರಿಗಣಿಸಿದ್ದ. ಕೆಲವು ತಿಂಗಳುಗಳ ನಂತರ ಪ್ರಿಯಾಗೆ ಒಳ್ಳೆಯ ಪ್ರಸ್ತಾಪಗಳು ಬರಲು ಪ್ರಾರಂಭಿಸಿದ್ದವು. ಆದರೆ ಆ ಪ್ರಸ್ತಾಪಗಳಲ್ಲಿ ಪ್ರಿಯಾಳನ್ನು ಕಾಲೇಜು ದಿನಗಳಿಂದಲೂ ಪ್ರೀತಿಸುತ್ತಿದ್ದ ಒಬ್ಬ ಹುಡುಗನ ಪ್ರಸ್ತಾಪವಿತ್ತು. ಪುಷ್ಕರ್ ತನ್ನ ವೈದ್ಯಕೀಯ ಅಧ್ಯಯನವನ್ನು ಪೂರ್ಣಗೊಳಿಸಲು ವಿದೇಶಕ್ಕೆ ಹೋಗಿದ್ದ ಮತ್ತು ಅವರು ತಮ್ಮ ಅಧ್ಯಯನವನ್ನು ಮುಗಿಸಿ ಹಿಂತಿರುಗಿದಾಗ ಪ್ರಿಯಾ ಈಗಾಗಲೇ ಯಶ್ ಅವರನ್ನು ಮದುವೆಯಾಗಿದ್ದಳು. ಪ್ರಿಯಾಳ ವಿವಾಹದ ಸುದ್ದಿ ಪುಷ್ಕರ್ನ ಹೃದಯವನ್ನು ಮುರಿದಿತ್ತು. ಆದರೆ ಈಗ ಪ್ರಿಯಾಳ ವಿಚ್ಛೇದನದ ಸುದ್ದಿ ಬಂದಾಗ ಒಂದು ಕ್ಷಣವೂ ವಿಳಂಬ ಮಾಡದೆ ಅವನು ಪ್ರಸ್ತಾಪದ ಬಗ್ಗೆ ಮಾತನಾಡಲು ತನ್ನ ತಾಯಿಯನ್ನು ಕಳುಹಿಸಿದ. ಮೊದಲಿಗೆ ಪ್ರಿಯಾ ಈ ಮದುವೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿದಳು. ಆದರೆ ನಂತರ ಅವಳ ತಾಯಿಯು ಮನವೊಲಿಕೆಯಿಂದ ಪುಷ್ಕರ್ ಅವರನ್ನು ಭೇಟಿ ಮಾಡಲು ಒಪ್ಪಿಕೊಂಡಳು. ಪುಷ್ಕರ್ಗೆ ಪ್ರಿಯಾ ಇಂದಿಗೂ ಮದುವೆಗೆ ಮೊದಲು ಇದ್ದಂತೆಯೇ ಇದ್ದಳು. ಪ್ರಿಯಾ ಪುಷ್ಕರ್ನನ್ನು ಭೇಟಿಯಾಗಿ ಎಲ್ಲವನ್ನೂ ಹೇಳಿದಳು. ಅವಳು ಸತ್ಯವನ್ನು ಹೇಳಿದಳು ಮತ್ತೀಗ ಅವಳು ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಅಂತಲೂ ಹೇಳಿದಳು. ಆದರೆ ಇದರ ಹೊರತಾಗಿಯೂ ಪುಷ್ಕರ್ ಪ್ರಿಯಾಳನ್ನು ಒಪ್ಪಿಕೊಂಡು, ಪ್ರಿಯಾ, ನಿನಗೆ ಏನೇ ಆದರೂ ಅದು ನಿನ್ನ ತಪ್ಪಲ್ಲ. ಹಾಗಾದರೆ ನೀನು ನಿನ್ನನ್ನು ಯಾಕೆ ದೂಷಿಸ್ತಿದ್ಯಾ? ಆಗ ಪ್ರಿಯಾ, ಪುಷ್ಕರ್, ಈಗ ನಾನು ತಾಯಿಯಾಗಲು ಸಾಧ್ಯವಾಗದಿದ್ರೆ ನಿಮ್ಮ ಕುಟುಂಬವು ಇನ್ನೂ ನನ್ನನ್ನು ಸ್ವೀಕರಿಸುತ್ತದೆ. ನಂತರ ಪುಷ್ಕರ್, ಹೌದು ಪ್ರಿಯಾ ಅಂತ ಹೇಳಿದ. ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ತಾಯಿ ಮಾತ್ರ ವಾಸಿಸುತ್ತೇವೆ ಮತ್ತು ನನ್ನ ಆಯ್ಕೆ ನನ್ನ ತಾಯಿ ಆಯ್ಕೆಯಾಗಿರುತ್ತದೆ ಎಂದು ನನಗೆ ಖಚಿತವಾಗಿದೆ. ನಂತರ ಅದೇ ತಿಂಗಳಲ್ಲಿ ಉತ್ತಮ ಮುಹೂರ್ತವನ್ನು ನೋಡಿದ ನಂತರ ಪ್ರಿಯಾ ಮತ್ತು ಪುಷ್ಕರ್ ವಿವಾಹವಾದರು. ಪ್ರಿಯಾ ಯಾವಾಗಲೂ ಯಶ್ನಂತೆ ಎಲ್ಲ ಪುರುಷರು ಒಂದೇ ರೀತಿಯಾಗಿರ್ತಾರೆ ಅಂತ ಭಾವಿಸಿದಳು. ಆದರೆ ಪುಷ್ಕರ್ ಅವಳಿಗೆ ನೀಡಿದ ಪ್ರೀತಿ ಮತ್ತು ಗೌರವ ಪ್ರಿಯಾಳ ಆಲೋಚನೆಯನ್ನು ಬದಲಾಯಿಸಿತು. ಅವಳು ಅವನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿದಳು. ಮದುವೆಯಾದ 1 ವರ್ಷದ ನಂತರ ಅವಳ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿತು. ಆ ಸಮಯದಲ್ಲಿ ಪುಷ್ಕರ್ ಹಿರಿಯ ಶಸ್ತ್ರಚಿಕಿತ್ಸಕನಾಗಿದ್ದರಿಂದ ಮತ್ತು ಆಗಾಗ್ಗೆ ಗಂಭೀರ ಪ್ರಕರಣಗಳಿಗೆ ಇತರ ನಗರಗಳಿಗೆ ಹೋಗಬೇಕಾಗಿದ್ದರಿಂದ ಊರಿಂದ ಹೊರಗಿದ್ದರು. ಪುಷ್ಕರ್ ಅವರ ತಾಯಿ ತಕ್ಷಣ ಪ್ರಿಯಾಳನ್ನು ಆಸ್ಪತ್ರೆಗೆ ಕರೆದೊಯ್ದರು. ಕೆಲವು ಪರೀಕ್ಷೆಗಳನ್ನು ಮಾಡಿದ ನಂತರ ವೈದ್ಯರು ನಗುತ್ತಾ, ಅಭಿನಂದನೆಗಳು ಅಂತ ಹೇಳಿದರು, ತಾಯಿಯಾಗಲಿದ್ದೀರಿ. ಇದನ್ನು ಕೇಳಿದ ಒಂದು ಕ್ಷಣ ನಂಬಲು ಸಾಧ್ಯವಾಗಲಿಲ್ಲ ಪ್ರಿಯಾಳಿಗೆ. ಅವಳು ದಿಗ್ಭ್ರಮೆಗೊಂಡಳು ಮತ್ತು ಅವಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸಲು ಪ್ರಾರಂಭಿಸಿದವು. ಅವಳು ವೈದ್ಯರಿಗೆ ಹೇಳಿದಳು, ಆದರೆ ಇದು ಹೇಗೆ ಸಂಭವಿಸಬಹುದು? ನನ್ನ ವರದಿಗಳು ಬೇರೇನನ್ನು ಹೇಳಿದವು. ವೈದ್ಯರು ಅವಳನ್ನು ನೋಡಿ ಹೇಳಿದರು, ನಾನು ನಿಮ್ಮ ಎಲ್ಲ ವರದಿಗಳನ್ನು ಮತ್ತೊಮ್ಮೆ ಪರಿಶೀಲಿಸಿದ್ದೇನೆ ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ವಿಜ್ಞಾನದ ಪ್ರಕಾರ ಇದು ಸಾಧ್ಯ ಇಲ್ಲ. ಆದರೆ ಜಗತ್ತಿನಲ್ಲಿ ಕೆಲವು ವಿಷಯಗಳು ವಿಜ್ಞಾನವನ್ನು ಮೀರಿವೆ. ನೀವಿದನ್ನು ದೇವರ ಪವಾಡ ಅಂತ ಪರಿಗಣಿಸಬೇಕು. ಯಾಕಂದರೆ ಅವನ ಇಚ್ಛೆಯ ಮುಂದೆ ಏನೂ ಅಸಾಧ್ಯವಲ್ಲ. ಪ್ರಿಯಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವಳು ಕೈ ಜೋಡಿಸಿ ದೇವರಿಗೆ ಧನ್ಯವಾದ ಹೇಳಿದಳು. ಪುಷ್ಕರ್ ಈ ಸುದ್ದಿ ತಿಳಿದಾಗ ಅವನು ತುಂಬ ಸಂತೋಷಪಟ್ಟ. ಅವನು ತಕ್ಷಣ ಆಸ್ಪತ್ರೆಗೆ ಕರೆ ಮಾಡಿ ತನ್ನ ತಾಯಿಯನ್ನು ಪ್ರಿಯಾಳ ಬಗ್ಗೆ ಕೇಳಿದ. ಮನೆಗೆ ಹಿಂತಿರುಗಿದ ತಕ್ಷಣ ಪ್ರಿಯಾಳನ್ನು ಮೊದಲ ಬಾರಿಗೆ ನೋಡಿದಾಗ ಅನುಭವಿಸಿದ ಅದೇ ಪ್ರೀತಿ ಮತ್ತು ಕೃತಜ್ಞತೆ ಅವನ ಕಣ್ಣುಗಳಲ್ಲಿತ್ತು. 9 ತಿಂಗಳ ನಂತರ ಪ್ರಿಯಾ ಒಬ್ಬ ಮುದ್ದಾದ ಮಗನಿಗೆ ಜನ್ಮ ನೀಡಿದಳು. ಅವನ ಕಣ್ಣುಗಳು ಪ್ರಿಯಾಳಂತೆ ಇದ್ದವು. ಮೂಗು ಪುಷ್ಕರ್ನಂತೆ ಇತ್ತು ಮತ್ತು ಅವನ ಮೈಬಣ್ಣ ಹಾಲಿನಂತೆ ಬಿಳಿಯಾಗಿತ್ತು. ಅವನ ಕೂದಲು ಪುಷ್ಕರನಂತೆ ದಪ್ಪ ಮತ್ತು ಕಪ್ಪಾಗಿತ್ತು. ಪುಷ್ಕರ್ ತನ್ನ ಮಗನನ್ನು ಮೊದಲ ಬಾರಿಗೆ ತನ್ನ ತೋಳುಗಳಲ್ಲಿ ಹಿಡಿದಾಗ ಅವನ ಕಣ್ಣುಗಳು ತೇವವಾದವು. ಅವನು ಪ್ರೀತಿಯಿಂದ ಪ್ರಿಯಾಳ ಕೈಯನ್ನು ಹಿಡಿದು ಹೇಳಿದ, ನೀನು ನನ್ನ ಶಕ್ತಿ ಮತ್ತು ಯಾವಾಗಲೂ ನನ್ನ ಶಕ್ತಿಯಾಗಿರ್ತೀಯ. ಈಗ ನಮ್ಮ ಮಗ ನಮ್ಮ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸುತ್ತಾನೆ. ಪ್ರಿಯಾ ಸ್ವಲ್ಪ ನಗುವಿನೊಂದಿಗೆ ಯೋಚಿಸಿದಳು, ಈಗ ನಾನು ಸಂಪೂರ್ಣಳಾಗಿದ್ದೇನೆ. ನನ್ನ ಜಗತ್ತಿನಲ್ಲಿ ಅಪೂರ್ಣತೆ ಇಲ್ಲ. ಈಗ ಅವಳ ಜೀವನದಲ್ಲಿ ಪ್ರೀತಿ, ಗೌರವ ಮತ್ತು ಸಂತೋಷದ ಬೆಳಕು ಮಾತ್ರ ಇತ್ತು. ಆದ್ದರಿಂದ ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮತ್ತು ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಅಲ್ಲೇ ಹೈಪ್ ಮೂಲಕ ನಮಗೆ ಮಾರ್ಕ್ಗಳನ್ನು ನೀಡಲು ಮರೆಯದಿರಿ. ಧನ್ಯವಾದಗಳು.